ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ರಂಜಿತಾ. ಇವತ್ತು ನನ್ನೊಂದಿದ್ದಾರೆ ಅದ್ಭುತ ಪರ್ಸನಾಲಿಟಿ ಅಂತಲೇ ಹೇಳ್ಬೋದು. ಬಟ್ ಇಂಟ್ರಡ್ಯೂಸ್ ಮಾಡೋಕ್ಕೆ ನನಗೆ ತುಂಬ ಕನ್ಫ್ಯೂಸ್ ಆಗ್ತದೆ. ಬನ್ನಿ ಶ್ರೀ ದಿನಾಕರ್ ಅವ್ರನ್ನ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ. ನಮಸ್ತೆ. ನಾನು ನಿಮ್ಮನ್ನ ಏನಂತ ಇಂಟ್ರಡ್ಯೂಸ್ ಮಾಡಬೇಕು? ಡಿರೆಕ್ಟರ್ ಅಂತ ಹೇಳ, ಡಾನ್ಸರ್ ಅಂತ ಹೇಳ, ಡಾಕ್ಟರ್ ಅಂತ ಹೇಳ, ರಿಸರ್ಚರ್ ಅನ್ಲ, ಟ್ರಾವೆಲರ್ ಅನ್ಲ, ಅಥವಾ ಅಡ್ವೆಂಚರಿಸ್ಟ್ ಅನ್ಲ? ಐ ಆಮ್ ಕನ್ಫ್ಯೂಸ್. ಐ ಥಿಂಕ್ ನೀವೇ ಇಂಟ್ರಡ್ಯೂಸ್ ಮಾಡ್ಬೇಕು ಇವಾಗ. ಓಕೆ, ನನ್ನ ಹೆಸರು ಡಾಕ್ಟರ್ ಶ್ರೇಯಾ ದಿನಕರ್ ಅಂತ. ಸೊ ಪ್ರೊಫೆಷನ್ ವೈಸ್ ನಾನು ಡಾಕ್ಟರು. ಐ ಆಮ್ ಅ ಗೈನಕಾಲಜಿಸ್ಟ್. ಸೊ ಅಪಾರ್ಟ್ ಫ್ರಮ್ ದ್ಯಾಟ್, ಚಿಕ್ಕವಳಿದ್ದಾಗ ಐ ಸ್ಟಿಲ್ ಹ್ಯಾವ್ ದಟ್ ಡ್ರೀಮ್. ಬಟ್ ಚಿಕ್ಕವಳಿದ್ದಾಗಿಂದನೂ ನನಗೆ ಆಸ್ಟ್ರೋನಾಟ್ ಆಗಬೇಕಂತ ತುಂಬ ಇಷ್ಟ ಆಯಿತು. ಸೊ ಅದಾಗಬೇಕು ಅನ್ನೋ ರೀಸನಿಗೆ ದರ್ ಆರ್ ಡಿಫ್ರೆಂಟ್ ಟ್ರೈನಿಂಗ್ಸ್ ಅನ್ಬೋದು. ಸೊ ಅದರಲ್ಲೇ ಫ್ಲೈಯಿಂಗ್ ಆಗಿರ್ಬೋದು, ಅಂಡರ್ ಸಿ ವಾಕ್ ಆಗಿರ್ಬೋದು, ಝೀರೋ ಗ್ರಾವಿಟಿ ಎಕ್ಸ್ಪೀರಿಯನ್ಸ್, ಲಾಟ್ ಆಫ್ ಡಿಫ್ರೆಂಟ್ ಥಿಂಗ್ಸ್. ಈ ಥರದ್ದೆಲ್ಲ ಎಕ್ಸ್ಪೀರಿಯನ್ಸಸ್ಸು, ಈ ಥರದ್ದೆಲ್ಲ ಟ್ರೈನಿಂಗ್ಸ್ ನಾನು ಮುಗಿಸಿದ್ದೆ. ಅದರ ಜೊತೆಗೆ ಚಿಕ್ಕವಳಿದ್ದಾಗಿಂದನೂ ಎವರ್ ಸಿನ್ಸ್ ಐ ವಾಸ್ ಐ ಥಿಂಕ್ 2.5 years ಅವಾಗಿಂದನೂ ನಾನು ಡ್ಯಾನ್ಸ್ ಕಲಿತಾ ಇದ್ದೀನಿ. ಐ ಆಮ್ ಬೇಸಿಕ್ಲಿ ಕ್ಲಾಸಿಕಲ್ ಡ್ಯಾನ್ಸರು. ಭರತನಾಟ್ಯಂ ಕಲಿತಾ ಇದ್ದೀನಿ ಇನ್ನು. ಆಮೇಲೆ ಬೇಸಿಕ್ಕು ನಂದು ಭರತನಾಟ್ಯಂ ಮತ್ತು ಕಥಕ್ಕು. ಬಟ್ ಅದರ್ವೈಸ್ ಆಲ್ಸೋ ಕೂಚಿಪುಡಿ, ಮಣಿಪುರಿ, ಮೋಹಿನಿಯಟ್ಟಂ, ಕಥಕಲಿ ಎಲ್ಲ ಬೇಸಿಕ್ ಅಂತೂ ಗೊತ್ತಿದೆ. ಸೊ ಐ ಲವ್ ಡ್ಯಾನ್ಸಿಂಗ್. ನಂದು ಫೇವ್ರೆಟ್ ಹಾಬಿ ಅಂತ ಹೇಳ್ಬೋದು. ಅದನ್ನು ಬಿಟ್ಟು ಲಾಟ್ ಆಫ್ ಡಿಫ್ರೆಂಟ್ ಥಿಂಗ್ಸ್. ಚಿಕ್ಕವಳಿದ್ದಾಗಿಂದ ಅವನು ಪೇಂಟಿಂಗಲ್ಲಿ, ಬೇರೆ ಬೇರೆ ಥರದ ಆರ್ಟಲ್ಲಿ ಯಾವಾಗಲೂ ಇಂಟ್ರೆಸ್ಟ್ ಇತ್ತು, ಈಗೂ ಇದೆ. ಬಟ್ ಡ್ಯೂ ಟು ವರ್ಕ್ ಕಮಿಟ್ಮೆಂಟ್ಸ್ ಎಲ್ಲ ಅಷ್ಟು ಟೈಮ್ ಕೊಡೋಕೆ ಆಗ್ತಾ ಇಲ್ಲ. ಆನ್ ದ ವರ್ಕ್ ಫ್ರಂಟ್ ನಾನು ಗೈನಕಾಲಜಿಸ್ಟಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗೂ ಈಗ ಐ ಹ್ಯಾವ್ ಜಸ್ಟ್ ಡನ್ ಮೈ ಫೆಲೋಶಿಪ್ಪು. ಅದ್ರ ಜೊತೆ ವೇರಿಯಸ್ ಪೇಪರ್ಸ್ ಎಲ್ಲ ಪಬ್ಲಿಷ್ ಮಾಡಿದ್ದೀನಿ, ಇಂಟರ್ನ್ಯಾಷನಲ್, ನ್ಯಾಷನಲ್ ಜರ್ನಲ್ಸ್ ಅಲ್ಲೆಲ್ಲ. ಸೊ ಇಷ್ಟು ಮಾಡೋದಕ್ಕೆ ಟೈಮ್ ಎಲ್ಲಿತ್ತು? ಎಲ್ಲೋ ಒಂದು ನಿಮ್ಮ $1 billion ಬೇಬಿ ಅಂತ ಚಿಕ್ಕ ವಯಸ್ಸಲ್ಲಿ ಒಂದು ಮೂವಿ ಡೈರೆಕ್ಟ್ ಮಾಡಿದ್ರು. ಅದ್ರಲ್ಲಿ ನಿಮ್ಮ ತಾಯಿ ಹೇಳಿದರು, ಮೈ ಡಾಟರ್ ಇಸ್ ಅ ಗಿಫ್ಟೆಡ್ ಚೈಲ್ಡ್ ಅಂತ ಒಂದು ಹೇಳಿದರು. ಸೊ ಇಷ್ಟು ಯಾವ ರೀತಿ ಮ್ಯಾನೇಜ್ ಮಾಡ್ತಿದ್ರಿ ಅಷ್ಟು ಚಿಕ್ಕ ವಯಸ್ಸಲ್ಲಿ ನೀವು? ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ತುಂಬ ಇತ್ತು ಎಲ್ಲದರಲ್ಲೂ. ಸೊ ಇಂಟ್ರೆಸ್ಟ್ ಇದ್ದಾಗ ಯು ವಿಲ್ ಸಮ್ಹೌ you'll make time. ಜೊತೆಗೆ ಐ ಆಮ್ ವೆರಿ ಲಕ್ಕಿ ದಟ್ ಮೈ ಪೇರೆಂಟ್ಸ್ ತುಂಬ 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 ಸಪೋರ್ಟಿವ್, ಎನ್ಕರೇಜಿಂಗ್. ನನಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇತ್ತು, ದೇ ಸಾ ದಟ್ ಅದರಲ್ಲಿ ಇಂಟ್ರೆಸ್ಟ್ ಇದೆ, ಅದರಲ್ಲಿ ನನ್ನ ಮಗಳು ಚೆನ್ನಾಗಿ ಬೆಳೀತಾಳೆ ಅಂತ. ಯಾವುದೆಲ್ಲಾದರೂ ಆಗಲಿ, ಡ್ಯಾನ್ಸ್ ಕ್ಲಾಸ್ ಆಗಲಿ, ಡ್ರಾಯಿಂಗ್ ಕ್ಲಾಸ್ ಆಗಲಿ, ಎನಿ ಆಫ್ ದೀಸ್ ಇದು ಟ್ರೈನಿಂಗು ಎಲ್ಲ ಯಾವಾಗಲೂ ನನ್ನ ಜೊತೆನೇ ಇರ್ತಿದ್ರು. ದೇ ಯೂಸ್ ಟು ಎನ್ಕರೇಜ್ ಮೀ, ದೇ ಯೂಸ್ ಟು ಮೋಟಿವೇಟ್ ಮೀ. ಸೊ ಆ ವೇ ಅಲ್ಲಿ ನಾನು ಭಾಳ ಲಕ್ಕಿ, ಭಾಳ ಬ್ಲೆಸ್ಡ್ ಅಂತ ಹೇಳ್ಬೋದು. 60+ ಅವಾರ್ಡ್ಸ್, ಟೈಟಲ್ಸ್, 400+ ಡ್ಯಾನ್ಸ್ ಪರ್ಫಾರ್ಮೆನ್ಸ್, ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಹೋಗಿದ್ದೀರಾ, ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್. ಸೊ ಸ್ಕೂಲಲ್ಲೆಲ್ಲ ಯಾವ ರೀತಿ ನೀವು ಎಂಗೇಜ್ ಆಗ್ತಿದ್ರಿ ನೀವು? ಸ್ಕೂಲಲ್ಲಿ ನನಗೆ ಜೆನ್ಯೂನ್ಲಿ ಐ ಯೂಸ್ ಟು ಲೈಕ್ ಸ್ಟಡಿಯಿಂಗ್ ಅ ಲಾಟ್. ಅದ್ರ ಜೊತೆಗೆ ಸ್ವಲ್ಪ ಬ್ರೈಟು ಇದ್ದೆ, ಅಂದರೆ ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿತ್ತು. ಸೊ ಐ ಯೂಸ್ ಟು ಓದೋಕ್ಕೆ ಇಂಟ್ರೆಸ್ಟ್ ಇರ್ತಿತ್ತು. ಕ್ಲಾಸಲ್ಲಿ ಏನು ಕಲಿಸಿದ್ರೋ ಅದನ್ನೇ ಐ ಯೂಸ್ ಟು ಸ್ಟಡಿ. ಅದ್ರ ಜೊತೆಗೆ ಪೇರೆಂಟ್ಸ್ ಯಾವಾಗಲೂ ಸಪೋರ್ಟ್ ಇರೋದ್ರಿಂದ ಸ್ಕೂಲ್ ಆದಮೇಲೆ ಡ್ಯಾನ್ಸ್ ಕ್ಲಾಸ್ ಅಂತೆ, ಡ್ರಾಯಿಂಗ್ ಕ್ಲಾಸ್ ಅಂತೆ, ಟ್ರೈನಿಂಗ್ಸ್ ಅಂತೆ, ರಿಸರ್ಚು, ಸೋ ಮೆನಿ ಥಿಂಗ್ಸ್ ಎಲ್ಲ ಸ್ಕೂಲ್ ಆದಮೇಲೆ. ಮತ್ತು ವೀಕೆಂಡ್ಸು, ಸಮ್ಮರ್ ಹಾಲಿಡೇಸ್, ವಿಂಟರ್ ಹಾಲಿಡೇಸ್ ಟೈಮಲ್ಲಿ ಎಲ್ಲ ಮಾಡ್ತಿದ್ದೆ. ಎಸ್, it was very hectic, it was very packed, but ನನಗೆ I love my childhood. I love the way it has happened. So ನೆಕ್ಸ್ಟ್ ಡಿರೆಕ್ಟ್ ಮಾಡ್ತೀರಾ ಒಂದು ಮೂವಿನ, ಅವಾಗ ಯಂಗೆಸ್ಟ್ ಫೀಮೇಲ್ ಡೈರೆಕ್ಟರ್ ಅನ್ನೋ ಒಂದು ಟೈಟಲ್ ಕೂಡ ಸಿಗುತ್ತೆ. ಡೈರೆಕ್ಷನ್ ಮಾಡಬೇಕು ಅಂತ ನಿಮಗೆ ಯಾಕೆ ಮೈಂಡಲ್ಲಿ ಬಂತು? ಅಂದರೆ ನಿಮಗೆ ಗೊತ್ತಿದ್ದಂಗೆ ಎಲ್ಲ ಹುಡುಗಿರಿಗೂ ಫಿಲ್ಮ್ ಅಂದರೆ ಒಂಥರ ಇಟ್ಸ್ ಅ ಡಿಫ್ರೆಂಟ್ ಫ್ಯಾಂಟಸಿ ಅಂತ ಹೇಳ್ಬೋದು. ಸೊ ನನಗೆ ಯಾವಾಗಲೂ ಅಂದರೆ ಆ್ಯಕ್ಟ್ರೆಸ್ ಆಗಲಿ, ಡೈರೆಕ್ಟರ್ ಆಗಲಿ ಅಂತ ಇಟ್ ವಾಸ್ ನಾಟ್ ಮೈ, ಯಾವಾಗೂ ಅಂದ್ಕೊಂಡಿರಲಿಲ್ಲ. ಬಟ್ ಇಫ್ ಅಟ್ ಆಲ್ ಐ ಗೆಟ್ ಅ ಚಾನ್ಸ್, ಯಾಕೆ ವೈ ನಾಟ್ ಅಂತ ಅನಿಸ್ತು. ಸೊ ಇಟ್ ವಾಸ್ ಬೇಸ್ಡ್ ಆನ್ ಫ್ಯೂ ಅಚೀವ್ಮೆಂಟ್ಸ್. ಐಮ್ ನಾಟ್ ಸೇಯಿಂಗ್ ನಾನು ತುಂಬ ಅಚೀವ್ ಮಾಡಿದ್ದೀನಿ ಅಂತ, ಬಟ್ ಇಟ್ ವಾಸ್ ಮೋರ್ ಲೈಕ್ ಚಿಲ್ಡ್ರನ್ಸ್ ಮೂವಿ ಆಗಿರೋದ್ರಿಂದ, ಲೈಕ್ ಚಿಲ್ಡ್ರನ್ಗೆ ಅವ್ರ ಪೇರೆಂಟ್ಸ್ ಹೆಂಗೆ ಸಪೋರ್ಟ್ ಮಾಡ್ತಾರೆ, ಪೇರೆಂಟ್ಸ್ ಸಪೋರ್ಟ್ ಇದ್ದರೆ ಹೌ ಲೈಕ್ ಅ ಚೈಲ್ಡ್ನು ಫುಲ್
a child can go to a really good level. ಸೊ ಪೇರೆಂಟ್ಸ್ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಮೂವಿ ಮಾಡಿದ್ವಿ. ಸೊ ಐ ಥಾಟ್ ವೈ ನಾಟ್ ಡೈರೆಕ್ಷನಲ್ಲೂ ನೋಡೋಣ ಹೇಗಿರುತ್ತೆ, ಹೇಗೆ ಎಕ್ಸ್ಪೀರಿಯನ್ಸ್ ಅಂತ. ಸೊ ಜಸ್ಟ್ ಲೈಕ್ ದಟ್ ಐ ವಾಸ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮಗೆ ಡೈರೆಕ್ಷನ್ ಮಾಡಿ? ಬಿಕಾಸ್ ಆಸ್ ಎ ತುಂಬ ಚಿಕ್ಕ ಹುಡುಗಿ ಅಂತ ಹೇಳುವಾಗ ತುಂಬ ಚಾಲೆಂಜಸ್ಗಳು ಬರುತ್ತೆ. ಡೈರೆಕ್ಷನ್ಸ್ ಅನ್ನೋದು ತುಂಬ ಸುಲಭನೇ ಅಲ್ಲ. ಆರ್ಟಿಸ್ಟ್ಗಳನ್ನ ಕಾಸ್ಟ್ ಮಾಡೋದಾಗಿರ್ಬೋದು, ಆ ಮ್ಯೂಸಿಕ್ನ ಸೆಲೆಕ್ಟ್ ಮಾಡೋದಾಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ನ ಸೆಲೆಕ್ಟ್ ಮಾಡೋದಾಗಿರ್ಬೋದು, ಇಟ್ ಈಸ್ ತುಂಬ ಹೋಮ್ವರ್ಕ್ ಬೇಕಾಗುತ್ತೆ. ಬೀಯಿಂಗ್ ಅ ವೆರಿ ದಟ್ ಕ್ಯೂಟ್ ಬಬ್ಲಿ ಗರ್ಲ್ ವಿತ್ ಲಾಟ್ಸ್ ಆಫ್ ಹೆಕ್ಟಿಕ್ ಸ್ಕೆಡ್ಯೂಲ್ ಇಟ್ಕೊಂಡು ಡೈರೆಕ್ಷನ್ಸ್ಗೆ ಅಂತ ಬರ್ತೀರಾ. ವಾಟ್ ವಾಸ್ ದ ಚಾಲೆಂಜಸ್ ನೀವು ನೋಡ್ದಂಗೆ ಇದರಲ್ಲಿ? ಚಾಲೆಂಜಸ್ ಅನ್ನೋಕ್ಕಿಂತ ಐ ಥಿಂಕ್ ಯಾವಾಗಲೂ ನನ್ನ ಪೇರೆಂಟ್ಸ್ ಸಪೋರ್ಟು, ಅದ್ರ ಜೊತೆ ಅಫ್ಕೋರ್ಸ್ ಫ್ಯಾಮಿಲಿ, ಅಜ್ಜಿ ತಾತ ಯಾವಾಗಲೂ ಸಪೋರ್ಟ್ ಇದ್ದರು. ಅದ್ರ ಜೊತೆಗೆ ಐ ವಾಸ್ ಅಗೇನ್ ಲಕ್ಕಿ ದಟ್ ಫಿಲ್ಮಲ್ಲಿ ನಮ್ಮ ಹೋಲ್ ಫಿಲ್ಮ್ ಟೀಮ್ ಎವ್ರಿಬಡಿ ವಾಸ್ ಸಪೋರ್ಟಿವ್, ಎವ್ರಿಬಡಿ ವಾಸ್ ನೈಸ್. ಅದು ಮೋಸ್ಟ್ ಆಫ್ ಅಸ್ ವೇರ್ ಲೈಕ್ ನ್ಯೂ ಕಮರ್ಸ್ ಆಗಿದ್ವಿ, ಯಂಗ್ಸ್ಟರ್ಸ್ ಆಗಿದ್ವಿ. ನಾವು ಎಲ್ಲರೂ ಒಬ್ರೊಬ್ರು ವಿ ಯೂಸ್ ಟು ಲರ್ನ್ ಫ್ರಮ್ ಈಚ್ ಅದರ್. ಆಮೇಲೆ ನಮ್ಮದು ಮೇನ್ ಥಿಂಗ್ ನಮ್ಮ ಕಾಸ್ಟ್, ಸುರೇಶ್ ಹೆಬ್ಳೇಕರ್ ಸರು, ಶಿವಧ್ವತ್ ಸರು, ಸಂಗೀತಾ ಮ್ಯಾಮ್, ಇವರೆಲ್ಲರೂ ದೇ ಯೂಸ್ ಟು ಟೀಚ್ ಮೀ ಹಿಂಗೆ ಮಾಡಿದ್ರೆ ಬೆಟ್ರು. ಐ ಮೀನ್ ಅವರು ಗ್ರೇಟ್ ಡೈರೆಕ್ಟರ್ಸ್ ಅಲ್ವಾ. ಸೊ ಹಿಂಗೆ ಮಾಡಿದ್ರೆ ಬೆಟರು, ಹಿಂಗೆ ಆ್ಯಕ್ಟ್ ಮಾಡಿದ್ರೆ ಬೆಟ್ರು, ಈ ಸೀನನ್ನು ಹಿಂಗೆ ಮಾಡಿದ್ರೆ ಬೆಟರ್ ಇರಬಹುದು ಅಂತ. ಸೊ ಇಟ್ ವಾಸ್ ಲೈಕ್ ಚೆನ್ನಾಗಿ ಕಾಂಬಿನೇಷನ್ ಇತ್ತು ವಿತ್ ಸೀನಿಯರ್ಸ್ ಹೂ ನ್ಯೂ so much, who were so wise, and now who were eager to learn. So it was, the teamwork was very good. It was ಇನ್ನೂ ನಾನು ಅದ್ರ ಬಗ್ಗೆ ರಿಮೆಂಬರ್ ಮಾಡಿಕೊಂಡ್ರೆ ಐ ಫೀಲ್ ಸೋ ಹ್ಯಾಪಿ ದಟ್ ಐ ವಾಸ್ ಅ ಪಾರ್ಟ್ ಆಫ್ ಇಟ್ ಅಂತ. ಸೊ ಟೀಮ್ ತುಂಬ ಚೆನ್ನಾಗಿತ್ತು. ಸೊ ಐ ಫೆಲ್ಟ್ ಟೀಮ್ ಚೆನ್ನಾಗಿದ್ದು, ನಮ್ಮ ಇದು ಇಂಟೆನ್ಷನ್ಸ್ ಎಲ್ಲ ಚೆನ್ನಾಗಿದ್ದು, ಆರ್ ಏಮ್ ಇಸ್ ಗುಡ್ ಅಂದರೆ ಐ ಥಿಂಕ್ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ಎಲ್ಲ ಅಡ್ವೆಂಚರಸ್ ನೀವೇ ಖುದ್ದಾಗಿ ಮಾಡಿದ್ರಾ? ಲೈಕ್ ಪ್ಯಾರಾಗ್ಲೈಡಿಂಗ್ ಆಗಿರ್ಬೋದು, ಪ್ಯಾರಾಸೇಲಿಂಗ್, ಪ್ಯಾರಾ ಜಂಪಿಂಗ್ ಆಗಿರ್ಬೋದು, ಪ್ರತಿಯೊಂದು ನೀವೇ ಖುದ್ದಾಗಿ ಮಾಡಿದ್ದದು ಅಲ್ಲ? ಟ್ರೈನಿಂಗ್ ತಗೊಂಡು ಮಾಡಿದ್ದ ಅಥವಾ ಹೇಗೆ ಅದು ನೀವು ಮಾಡಿದ್ದು? ಇಲ್ಲ, ಟ್ರೈನಿಂಗ್ ತಗೊಂಡೇ ಮಾಡಿದ್ದು. ಈಚ್ ಒಂದೊಂದು ಟ್ರೈನಿಂಗಿಗೆ ಒಂದೊಂದು ಟೈಮ್, ಲೈಕ್ ಅಮೌಂಟ್ ಆಫ್ ಟೈಮ್ ಇರುತ್ತೆ. ಲೈಕ್ ಫ್ಲೈಯಿಂಗ್ಗೆ 1 month ಟ್ರೈನಿಂಗ್ ಇತ್ತು. ಆಮೇಲೆ ಅಂಡರ್ ಸಿ ವಾಕ್ ವಿಚ್ ಇಸ್ ಆಲ್ಸೋ ಲೈಕ್ ಬೇಸಿಕ್ಲಿ ಝೀರೋ ಗ್ರಾವಿಟಿ ಎಕ್ಸ್ಪೀರಿಯನ್ಸ್, ಅದು 2 weeks ಇತ್ತು. ಸೊ ಆ ಥರ ಇನಿಷಿಯಲಿ ಆಬ್ವಿಯಸ್ಲಿ ಬೇರೆಯವ್ರ ಜೊತೆ ಮಾಡಿ ಇದೆಲ್ಲ ಮಾಡಬೇಕು, ಬಟ್ ಇವೆನ್ಚುಲಿ ಒಬ್ಬರೇ ಮಾಡೋಕ್ಕೆ ಸಾಧ್ಯ ಇದೆ. 28 countries, 6 union territories, again 28 states. ಇಷ್ಟು ಆಕ್ಯುಪೈ ಆಗಿದ್ರು, ಅಗೇನ್ ಯು ಕೀಪ್ ಅಟೆಂಡಿಂಗ್ ಯುವರ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಗಿರ್ಬೋದು, ನಿಮ್ಮನ್ನು ರೆಪ್ರೆಸೆಂಟ್ ಮಾಡೋದಾಗಿರ್ಬೋದು, ಪೇಪರ್ ಪ್ರೆಸೆಂಟೇಷನ್ಸ್ ಆಗಿರ್ಬೋದು. ಐ ಥಿಂಕ್ ಆ್ಯಸ್ ಯುವರ್ ಮಾಮ್ ಸೆಡ್ ಯು ಆರ್ ಗಿಫ್ಟೆಡ್ ಚೈಲ್ಡ್ ಇಟ್ ಸೆಲ್ಫ್. ಸೊ ಹೇಗೆ ಮೇಂಟೈನ್ ಮಾಡ್ತೀರಾ? ಏನು ಅಷ್ಟು ಟ್ರಾವೆಲಿಂಗ್ ಕ್ರೇಜ್ ಇದೆಯಾ ನಿಮಗೆ? ಹಾಂ, ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಟ್ರಾವೆಲಿಂಗು. ದ ಥಿಂಗ್ ಇಸ್, ಚಿಕ್ಕವಳಿದ್ದಾಗಿಂದನೂ ಆ ಪರ್ಫಾರ್ಮೆನ್ಸು, ಈ ಪ್ರೆಸೆಂಟೇಷನು, ಅದು ಇದು ಅಂತ ಭಾಳ ಟ್ರಾವೆಲ್ ಮಾಡಿದ್ದೀವಿ. ಬಿಫೋರ್ ಇಟ್ ವಾಸ್ ನಾನು, ನಮ್ಮ ಅಮ್ಮ, ಪಪ್ಪ ಆ್ಯಂಡ್ ಅಜ್ಜಿ ತಾತ. ನಾವು ಆಫ್ಟರ್ ಐ ಗಾಟ್ ಮ್ಯಾರಿಡ್ ಇಟ್ ಇಸ್ ವಿತ್ ಮೈ ಹಸ್ಬೆಂಡ್. ಲಕಿಲಿ ಅವರು ನನಗೆ ಸಪೋರ್ಟ್ ಮಾಡ್ತಾರೆ. ಈಸ್ ವೆರಿ ಪ್ರೌಡ್ ಆ್ಯಂಡ್ ಪ್ರೌಡ್ ಆಫ್ ಮೀ ಆ್ಯಂಡ್ ಈಸ್ ವೆರಿ ಸಪೋರ್ಟಿವ್. ಸೊ ಹೀ ಆಲ್ಸೋ ಲೈಕ್ ನನಗೇನೋ ಇದು ಇಲ್ಲಿ ಕಾನ್ಫರೆನ್ಸ್ ಇದೆ, ಇಲ್ಲಿ ಪ್ರೆಸೆಂಟೇಷನ್ಗೆ ಬಂದಿದೆ, ಇಲ್ಲ ಇಲ್ಲಿ ಪಬ್ಲಿಕೇಶನ್ ಆಗ್ತಾ ಇದೆ ಅಂದರೆ ತುಂಬ ಎನ್ಕರೇಜ್ ಮಾಡಿ ಓಕೆ ಅಂತ ವಿ ಬೋತ್ ಗೋ ಆ್ಯಂಡ್ ಕಮ್. ಸೊ ಇಟ್ಸ್ ಲೈಕ್ ದ್ಯಾಟ್ ನೌ. ಇವನ್ ಇಸ್ ಅ ಡಾಕ್ಟರ್ ಅಲ್ಲ? ಎಸ್, ಆರ್ಥೋಪೆಡಿಷನ್. ಓಕೆ. ಸೊ ನೆಕ್ಸ್ಟ್ ನೀವು, ನಾನೊಂದು ಪಿಕ್ಚರ್ ನೋಡಿದೆ, ಐ ಮೀನ್ ವೆನ್ ಐ ವಾಸ್ ಗೋಯಿಂಗ್ ಫಾರ್ ಯುವರ್ ಬಯೋ ನೋಡುವಾಗ ಅಬ್ದುಲ್ ಕಲಾಂ ಸರ್ ಜೊತೆ ನಿಮ್ಮದೊಂದು ಫೋಟೋ ಇತ್ತು. ಆ ಒಂದು ಸಿನಾರಿಯೋನ ಯಾವ ಇನ್ಸಿಡೆಂಟಲ್ಲಿ ಆಯಿತು ಅನ್ನೋದನ್ನ ಶೇರ್ ಮಾಡ್ಕೊಬೋದಾ? ಅದು ಸೊ ಇಂಟರ್ನ್ಯಾಷನಲ್ ಆಸ್ಟ್ರೋನಾಟಿಕಲ್ ಕಾಂಗ್ರೆಸ್ ಅಂತ ಎವ್ರಿ ಇಯರ್ ಒಂದು ಕಾನ್ಫರೆನ್ಸ್ ಆಗುತ್ತೆ, ಸ್ಪೇಸ್ ಇದು ಆಲ್ ರಿಲೇಟೆಡ್ ಟು ಸ್ಪೇಸ್, ಆಸ್ಟ್ರೋನಮಿ, ಎವ್ರಿಥಿಂಗ್. ಸೊ ಅದು ದಟ್ ಇಯರ್ ಇಂಡಿಯಾಲಾಗಿತ್ತು. ಸೊ ನನ್ನ ಇನ್ವೈಟ್ ಮಾಡಿದ್ರು ಬಿಕಾಸ್ ನಾನೊಂದು ಪೇಪರ್ ಪ್ರೆಸೆಂಟ್ ಮಾಡಿದ್ದೆ, ಫ್ಯೂಚರ್ ಆಫ್ ಹ್ಯೂಮನ್ಸ್ ಆನ್ ದ ಪ್ಲಾನೆಟ್ ಮಾರ್ಸ್ ಅಂತ. ಐ ವಾಸ್ ಜಸ್ಟ್ 12 years ಐ ಥಿಂಕ್. ಸೊ ಅದನ್ನು ಐ ವಾಸ್ ಇನ್ವೈಟೆಡ್. ಸೊ ಚೆನ್ನಾಗಿ ಆಪರ್ಚುನಿಟಿ ಅಂತ ಐ ವಾಸ್ ಆಲ್ ಎಕ್ಸೈಟೆಡ್. ಅದಕ್ಕೆ ನಾನು, ಅಮ್ಮ, ಅಪ್ಪ 3 ಜನ ಹೋದ್ವಿ. ಅಲ್ಲಿ
ಸರ್ ಅಬ್ದುಲ್ ಕಲಾಂ ಸರ್ ಹಿಂಗೆ ಪೇಪರ್ ಒಂದು ಪ್ರೆಸೆಂಟ್ ಮಾಡಿದ್ದಾನೆ ಚಿಕ್ಕ ಹುಡುಗಿ ಅಂತ ಅವರಾಗೆ ಅವರು ನನ್ನ ಕರೆದು ಲೈಕ್ ಹಿ ವಾಂಟೆಡ್ ಟು ಟಾಕ್ ಹಿ ವಾಂಟೆಡ್ ಟು ಡಿಸ್ಕಸ್ ಅಬೌಟ್ ದ ಪ್ರೆಸೆಂಟ್ ದ ಪೇಪರ್ ಆ್ಯಂಡ್ ಆಲ್. ನನಗೇನು ಐ ಮೀನ್ ಆಫ್ಟರ್ ಆಲ್ 12 years ಅಲ್ಲ, ಏನು ಅಷ್ಟೇನು ಐಡಿಯಾ ಇರಲ್ಲ. ಸೊ ಇಟ್ ಪೇಪರ್ ವಾಸ್ ಅ ಮಿಕ್ಸ್ ಆಫ್ ಲೈಕ್ ರಿಯಾಲಿಟಿ ವಿತ್ ಫ್ಯಾಂಟಸಿ ಅನ್ಬೋದು. ಸೊ ಹಿ ವಾಸ್ ಅವ್ರನ್ನ ಮೀಟ್ ಆದ್ವಿ. ಇಟ್ ವಾಸ್ ಅ ಗೂಸ್ ಬಂಪ್ಸ್ ಮೂಮೆಂಟ್. ಎಕ್ಸಾಕ್ಟ್ಲಿ, ನನಗೆ ಫೋಟೋ ನೋಡಿದ ತಕ್ಷಣ ಅನ್ಸುತ್ತೆ ಅದು ಐ ಥಿಂಕ್ ನನ್ನ ಮೋಸ್ಟ್ ಇಮೋಷನಲ್ ಡೇ ಆಫ್ ಮೈ ಲೈಫ್ ಅನ್ಬೋದು. ಸರ್ ನೋಡಿ ಐ ವಾಸ್ ಲೈಕ್ ಕ್ರೈಯಿಂಗ್. ನಾನೇನು ಅವ್ರಿಗೆ ಎಕ್ಸ್ಪ್ಲೇನು ಮಾಡೋಕ್ಕಾಗ್ತಾ ಇರಲಿಲ್ಲ, ಆ ಥರ ಇತ್ತು. ದೆನ್ ಇವೆನ್ಚುಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವರು ನನ್ನ ಡಿಸ್ಕಸ್ ಮಾಡಿದ್ರು, ಇದನ್ನ ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂದರು. ಆ್ಯಂಡ್ ನನಗೆ ಬಿಲೀವ್ ಮಾಡೋಕ್ಕಾಗಲಿಲ್ಲ, ಲೈಕ್ ಸಮ್ವನ್ ಅಷ್ಟು ಹೈ ಸ್ಟೇಚರ್ ಅವ್ರು ಇರೋ ಒಬ್ಬರು ನನಗೆ ಹಿಂಗೆ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಆಫ್ಟರ್ ಆಲ್ ಐ ಆಮ್ ಅ ಸ್ಮಾಲ್ ಚೈಲ್ಡ್ ಇನ್ ದಿಸ್ ಹೋಲ್ ಇದಲ್ವಾ. ಸೊ ಐ ವಾಸ್ ವೆರಿ ಹ್ಯಾಪಿ ಅಬೌಟ್ ಇಟ್. ಆಮೇಲೆ ಇಟ್ ವಾಸ್ ಅ ಗ್ರೇಟ್ ಮೂಮೆಂಟ್, ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ಸ್ ಇನ್ ಮೈ ಲೈಫ್. ಸೊ ಅದಾದಮೇಲೆ ಅವರು ಯಾವುದೋ ಒಂದು ಮಲ್ಟಿಪಲ್ ಸೆಷನ್ಸ್ ಇರುತ್ತಲ್ಲ. ಸೊ ಇನ್ ಒನ್ ಆಫ್ ದ ಸೆಷನ್ಸ್ ಅವ್ರು ಮಾತಾಡ್ತಾ ಇದ್ರು. ಅವಾಗ ಹಿ ವಾಸ್ ಟ್ರೈಂಗ್ ಟು ಇದು ಎಲ್ಲರಿಗೂ ಹಿ ವಾಸ್ ಟ್ರೈಂಗ್ ಟು ಎನ್ಕರೇಜ್, ಮೋಟಿವೇಟ್ ಮಾಡೋದು ಎಲ್ಲ ಮಾಡ್ತಾ ಇದ್ರು. ಸೊ ಅವಾಗ ನನ್ನ ನೇಮ್ ತಗೊಂಡು ಹಿ ಕಾಲ್ಡ್ ಮಿ ಆನ್ ದ ಸ್ಟೇಜ್ ಟು ಇಂಟ್ರೊಡ್ಯೂಸ್ ಟು ಎವ್ರಿಬಡಿ, ಸೇಯಿಂಗ್ ಹಿಂಗ್ ಒಂದು ಪುಟಾಣಿ ಹುಡುಗಿ ಇದೆ, ಅವಳಿಗೂ ಇಂಟ್ರೆಸ್ಟ್ ಇದೆ, ನೀವು ಎಲ್ಲ ಮಾಡ್ಬೋದು ಆ ಥರ. ಸೊ ಇಟ್ ವಾಸ್ ಲೈಕ್ ಅ ಫೆರಿ ಟೇಲ್ ಮೂಮೆಂಟ್. ನೀವೊಂದು ಪ್ರಾಜೆಕ್ಟ್ನ ಸಬ್ಮಿಟ್ ಮಾಡ್ತೀರಾ, ಅದು ನಾಸಾ ಇಂದ ಎಕ್ಸೆಪ್ಟ್ ಮಾಡ್ತಾರೆ. ಕ್ಯಾನ್ ಯು ಎಕ್ಸ್ಪ್ಲೇನ್ ದಿಸ್ ಪರ್ಟಿಕ್ಯುಲರ್ ಸಿನಾರಿಯೋ? ಯಾ, ಸೊ ಇಟ್ಸ್ ದ ಸೇಮ್. ನಾನೇನನ್ನಲ್ಲ, ಫ್ಯೂಚರ್ ಆಫ್ ಹ್ಯೂಮನ್ಸ್ ಆನ್ ದ ಪ್ಲಾನೆಟ್ ಮಾರ್ಸ್ ಅಂತ. ಸೊ ವೆನ್ ಬ್ಯಾಕ್ ದೆನ್ ಐ ವಾಸ್ ಲೈಕ್ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ತುಂಬ ಇಶ್ಯೂಸ್ ಆಗ್ತಾ ಇದೆ, ವಿ ಪ್ರಾಬಬ್ಲಿ ಇನ್ನೊಂದು ಪ್ಲಾನೆಟ್ ಬೇಕಾಗ್ಬೋದು, ಬಿಕಾಸ್ 1-2 generations ತನಕ ನಡಿಬೋದು ನಮ್ಮ ಪ್ಲಾನೆಟ್ಟು. ಬಿಯಾಂಡ್ ದಟ್ ನಮಗೊಂದು ಬ್ಯಾಕಪ್ ಪ್ಲ್ಯಾನ್ ಇರಬೇಕು ಅಂತ. ಸೊ ಐ ಹ್ಯಾಡ್ ಒಂದು ಪೇಪರ್ ಬರೆದಿದ್ದೆ, ಆ ಪೇಪರನ್ನು ನಾನು ನಾಸಾಕ್ಕೆ ಕಳಿಸಿದ್ದೆ. ಸೊ ಅವ್ರು ಆಕ್ಸೆಪ್ಟ್ ಮಾಡಿಕೊಂಡು ವಿ ಹ್ಯಾಡ್ ಸಮ್ ಡಿಸ್ಕಷನ್ ಅಬೌಟ್ ಇಟ್ ಆ್ಯಂಡ್ ಆಲ್. ದಟ್ಸ್ ಇಟ್. ಅಷ್ಟು ಪುಟ್ಟ ಹುಡುಗಿಗೆ ಇಷ್ಟೊಂದು ತುಂಬ ಫ್ಯೂಚರಿಸ್ಟಿಕ್ ಆಗಿ ಅಥವಾ ಒಂದು ಆ ಎಂಡೇವಿಯರ್ನ ಥಿಂಕ್ ಮಾಡೋದಿದೆಯಲ್ಲ, ದಟ್ ಇಸ್ ಲೈಕ್ ಸಮಥಿಂಗ್ ನಮಗೂ ಗೂಸ್ ಬಂಪ್ಸ್ ಬರುವಂಥ ಇನ್ಸಿಡೆಂಟ್ ಅಂತ ಹೇಳ್ಬೋದು. ನೀವೊಂದು ಪೇಂಟಿಂಗ್ ಮಾಡ್ತೀರಾ US ಅಲ್ಲಿ, ಆ ಪೇಂಟಿಂಗ್ನ 48 lakh rupeesಗೆ ತೊಗೊತಾರೆ ಅನ್ನೋದು. ಆರ್ ಯು ಇಂಟ್ರೆಸ್ಟೆಡ್ ಇನ್ ಪೇಂಟಿಂಗ್ ಆಲ್ಸೋ? ಎಸ್, ನನಗೆ ಪೇಂಟಿಂಗ್ ತುಂಬ ಇಷ್ಟ. ಇನ್ಫ್ಯಾಕ್ಟ್ ನನ್ನ ಫಸ್ಟ್ ಪ್ರೈಸ್ ಎವರ್ ಪೇಂಟಿಂಗಲ್ಲೇ ಬಂದಿತ್ತು ನನಗೆ. ಓಕೆ. ಸೊ 2 years ಇದ್ದೆ ಅವಾಗ. ಸೊ ಫಸ್ಟ್ ಪ್ರೈಸ್ ವಾಸ್ ಇನ್ ಪೇಂಟಿಂಗ್ ಅಂದರೆ ಐ ರಿಯಲಿ ಲೈಕ್. ಸೊ ಇದು ಯುರೋಪಲ್ಲಿ ಸ್ಲೋವೇನಿಯಾ ಅನ್ನೋ ಪ್ಲೇಸಲ್ಲಿ ಆಕ್ಷನ್ ಆಗಿರೋ ಪೇಂಟಿಂಗ್. ಟೈಟಲ್ ಇತ್ತು ಹೂ ಆರ್ ಮೈ ಪೀಪಲ್. ಸೊ ಇಟ್ ವಾಸ್ ಪೇಂಟಿಂಗ್ ವಾಸ್ ಅಬೌಟ್ ನಾವು ಇಂಡಿಯನ್ಸು, ಈಚ್ ಆ್ಯಂಡ್ ಎವ್ರಿ ಸ್ಟೇಟ್, ನಮ್ಮ ಕಲ್ಚರು, ನಮ್ಮ ಟ್ರೆಡಿಷನ್, ಎಲ್ಲ ನಮ್ಮ ಹೆರಿಟೇಜು ಎಲ್ಲ ನಾನು ಪೇಂಟ್ ಮಾಡಿ ಐ ಹ್ಯಾಡ್ ಪೋರ್ಟ್ರೇಟೆಡ್. ಸೊ ಅದು ಐ ಮೀನ್ ಐ ಡೋಂಟ್ ನೋ, ಲಕ್ ಅನ್ಬೋದು, ಬೈ ಗಾಡ್ಸ್ ಗ್ರೇಸ್ ಅನ್ಬೋದು, ವಾಟ್ ಎವರ್. ಅದು ಇದು ಆಕ್ಷನಲ್ಲಿ ಇಟ್ ಕೇಮ್ ಫಸ್ಟ್. ಸೊ ಅದನ್ನ ಆಮೇಲೆ ವಾಟ್ ಎವರ್ ಪ್ರೊಸೀಡಿಂಗ್ಸ್ ಕೇಮ್, ಅದು ಚಾರಿಟಿ ಕೊಟ್ಟು ಇಟ್ ಕಮ್. ಸೊ ದಟ್ಸ್ ಇಟ್. ದಟ್ ವಾಸ್ ಆಲ್ಸೋ ವೆರಿ ಗುಡ್. ಸೊ ನಿಮ್ಮ ಪ್ರಾಜೆಕ್ಟ್ ಬೇಸಿಕಲಿ ಇದ್ದಿದ್ದು ಲೈಕ್ ಮಾರ್ಸಲ್ಲೂ ಸಹ ಹ್ಯೂಮನ್ಸ್ ಲಿವ್ ಮಾಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ವಾ? ಮಾಡ್ಬೋದು, ಮಾಡೋಕ್ಕೆ ಬೇರೆ ಏನು ನಮ್ಮ ಕಡೆಯಿಂದ ನಾವು ಮಾಡಬೇಕಾಗ್ಬೋದು ಅಂತ. ಶ್ರೇಯಾ ದಿನಕರ್ ಅವರು ಡೈರೆಕ್ಟರ್ ಆಗಿ ತುಂಬ ಕಂಟೆಂಟ್ ಇರೋ ಮೂವಿ ಪ್ರತಿ ಚಿಕ್ಕ ಮಕ್ಕಳು ಸಹ ಲೈಕ್ ಮಾಡಿದ್ರು. ಇನ್ಫ್ಯಾಕ್ಟ್ ನಾನು ಐ ಥಿಂಕ್ ವೆನ್ ಐ ವಾಸ್ +2 ಯು ರಿಮೆಂಬರ್ ಅನ್ಸುತ್ತೆ, ನಾನು ಹೋಗಿ ಮೂವಿ ನೋಡಿದ್ದೆ, ಅದು ಅಷ್ಟು ಇನ್ಸ್ಪೈರಿಂಗ್ ಆಗಿತ್ತು. ವೈ ಡಿಡ್ಂಟ್ ಶ್ರೇಯಾ ದಿನಕರ್ ಕಂಟಿನ್ಯೂಡ್ ಆಸ್ ಎ ಡಿರೆಕ್ಟರ್? ಲೈಕ್ ಐ ಸೆಡ್, ಅದು ನನ್ನ ಹಾಬಿ ಥರನೇ ನೋಡಿದ್ದು. ಐ ಮೀನ್ ಅಫ್ಕೋರ್ಸ್ ಇವಾಗೂ ಇಫ್ ಐ ಗೆಟ್ ಸಮ್ ಆಫರ್ ಆರ್ ಸಮಥಿಂಗ್, ಐ ಆಮ್ ಮೋರ್ ದೆನ್ ಹ್ಯಾಪಿ ಟು ವೆಂಚರ್ ಔಟ್. ಬಟ್ ಲೈಕ್ ಯಾವಾಗೂ ಅಷ್ಟು ಸೀರಿಯಸ್ ಆಗಿ ಇದೆ ನನ್ನ ಪ್ರೊಫೆಷನ್ ಅಂತ ಐ ಹ್ಯಾಡ್ ನೆವರ್ ಥಾಟ್. ಆ್ಯಂಡ್ ಬೇಸ್ಡ್ ಆನ್ ದ್ಯಾಟ್ ಓನ್ಲಿ, ಲೈಕ್ ಇಟ್ ನೆವರ್ ಫೆಲ್ಟ್ ಲೈಕ್, first of all, when I did, I just thought like one film ಮಾಡಿ we'll finish it off type. So ಅದಕ್ಕೋಸ್ಕರ ಹಾಗೆ we left it. Now also I'm willing to do, but ಚೆನ್ನಾಗಿರೋ ಪ್ರಾಜೆಕ್ಟ್ಸ್ ಆ ಥರ ಏನಾದರೂ ಇದ್ರೆ I'm more than willing. ಇದು back then it was a really
ಏನೋ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು ಎಲ್ಲ ಇದರಲ್ಲೂ ನಾನು ತುಂಬ ಇಂಟ್ರೆಸ್ಟೆಡ್ ಚೈಲ್ಡ್. ಎಲ್ಲದರಲ್ಲೂ ನನಗೆ ಇಂಟ್ರೆಸ್ಟ್, ಎಲ್ಲ ಟ್ರೈ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ನಾಟ್ ಜಸ್ಟ್ ಇಟ್ ವಾಸ್ ನಾಟ್ ಲೈಕ್ ಫೇಮ್ ಬೇಕು ಆ ಥರ ಏನೂ ಅಲ್ಲ, ಜಸ್ಟ್ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್, ಟು ಟ್ರೈ ಔಟ್ ಡಿಫ್ರೆಂಟ್ ಥಿಂಗ್ಸ್. ಸೊ ನನಗೆ ಏನು ಮಾಡ್ಬೇಕು ಲೈಫಲ್ಲಿ ಅಂತ ಐ ವಾಂಟೆಡ್ ಟು ನೋ ದಟ್ ಇದು ಹಿಂಗಿರ್ಬೋದು, ಇದು ಚೆನ್ನಾಗಿರ್ಬೋದು ಅಂತ. ಸೊ ಆಫ್ಟರ್ ದ್ಯಾಟ್ ಐ ಜಸ್ಟ್ ಗಾಟ್ ಬ್ಯುಸಿ ಇನ್ ಮೈ ಮೆಡಿಕಲ್ ಸ್ಟಡೀಸ್ ಆ್ಯಂಡ್ ಆಲ್. ಸೊ ಎಲ್ಲ ಆಬ್ವಿಯಸ್ಲಿ ಒಂದು ಕಡೆ ಎಸ್ಪೆಷಲಿ ಮೆಡಿಕಲ್ ಫೀಲ್ಡಲ್ಲಿ ಸ್ಟಾರ್ಟ್ ಮಾಡಿದ್ರೆ ಇವೆಂಚುಲಿ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಲಕಿಲಿ ಡಾನ್ಸ್ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ವಿಲ್ ಸಿ ಫ್ಯೂಚರಲ್ಲಿ ಏನಾದರೂ ಇದ್ರೆ ಐ ಆಮ್ ಮೋರ್ ದೆನ್ ಹ್ಯಾಪಿ. ನೀವು ನಿಮ್ಮ ಮೂವಿಯಲ್ಲಿ ಬಿಗ್ ಬಾಸ್ ಅಶ್ವಿನಿ ಅವ್ರನ್ನ ಸಹ ಕಾಸ್ಟ್ ಮಾಡಿರ್ತೀರಾ. ನೀವು ಕಾಸ್ಟಿಂಗ್ ಮಾಡ್ಬೇಕಾದ್ರೆ ಯಾವ ರೀತಿ ಚೂಸ್ ಮಾಡ್ಕೊಂಡ್ರಿ ಅವ್ರನ್ನೆಲ್ಲ ನೀವು? ಯಾವ ರೀತಿ ಅಂದರೆ ಆ್ಯಕ್ಚುಲಿ ಅಮ್ಮನೇ ಹೆಲ್ಪ್ ಮಾಡಿತ್ತು. ಸೊ ಶಿ ವಾಸ್ ದ ಮೇನ್ ಪರ್ಸನ್ ಬಿಹೈಂಡ್ ದ ಸ್ಟೋರಿ ಆ್ಯಂಡ್ ಆಲ್ ದ್ಯಾಟ್. ಅವರೇ ಇದು ಲೈಕ್ ವಿಷನ್ ಈ ಥರ ಇರಬೇಕು ಅಂತ. ಸೊ ಅದರಲ್ಲಿ ನಾನು ನನ್ನ ಕ್ಯಾರೆಕ್ಟರೇ ಪ್ಲೇ ಮಾಡ್ತಾ ಇದ್ದೆ. ಸೊ ಐ ವಾಂಟೆಡ್ ಸಂಬಡಿ who I can relate to, like fatherly figure ಆಗಲಿ, ಮದರ್ಲಿ ಫಿಗರ್ ಆಗಲಿ. ದಟ್ ಇಸ್ ಹೌ ಶಿವಧ್ವಜ್ ಸರ್ ಮತ್ತು ಸಂಗೀತ ಮ್ಯಾಮ್ ಇದ್ರು. ಆಮೇಲೆ ಸುರೇಶ್ ಹೆಬ್ಳೇಕರ್ ಸರ್, ವಂಡರ್ಫುಲ್ ಪರ್ಸನ್. ಸೊ ಅವರು ಐ ಕುಡ್ ನೆವರ್ ಲೈಕ್ ಅವ್ರನ್ನ ಬಿಟ್ಟು ನಾನು ಯಾರನ್ನೂ ನೋಡೋಕ್ಕೂ ಆಗಲಿಲ್ಲ. ಲೈಕ್ ಇದು ಹಿ ವಾಸ್ ಮೈ ಗೈಡ್ ಇನ್ ದ್ಯಾಟ್, ಮೈ ಗುರು ಇನ್ ದ್ಯಾಟ್. ಸೊ ಅವ್ರನ್ನ ಆ ಪೊಸಿಷನಲ್ಲಿ ಐ ಆಲ್ವೇಸ್ ಇಮ್ಯಾಜಿನ್ ಫಾರ್ ಸಮ್ ರೀಸನ್. ಆಮೇಲೆ ಅಶ್ವಿನಿ ಮ್ಯಾಮ್ನು ಒಂದು ಇದು ಕೆಮಿಯೋ ರೋಲ್ ಮಾಡಿದ್ದಾರೆ ಅವರು, ಒಂದು ಡಾನ್ಸ್, ಐ ಮೀನ್ ಸಾಂಗ್, ಅವರು ನೇಚರ್ ಕ್ವೀನ್ ಆಗಿದ್ದಾರೆ. ಸೊ ಆ ಸಾಂಗಲ್ಲಿ ಶಿ ಹ್ಯಾಸ್ ಡನ್ ಅಂಡ್ ಎಕ್ಸಲೆಂಟ್ ಆರ್ಟಿಸ್ಟ್. ಸೊ ಯಾ. ಸೊ ಇಲ್ಲಿ ಏನಾದ್ರು ಹೆರಿಡಿಟಿ ಅನ್ನೋದು ಏನಾದ್ರು ಬರುತ್ತಾ ಇಷ್ಟು ಗಿಫ್ಟೆಡ್ ಚೈಲ್ಡ್ಗೆ? ನಿಮ್ಮ ಫ್ಯಾಮಿಲಿಯಲ್ಲಿ ನೋಡಿದಾಗ ಯಾರಾದರೂ ಇಷ್ಟೊಂದು ಮಲ್ಟಿ ಫೆಸಿಟೆಡ್ ಕ್ಯಾರೆಕ್ಟರ್ ಅಥವಾ ಇಷ್ಟೊಂದು ಆಕ್ಟಿವಿಟಿಯಲ್ಲಿ ವಾಟ್ ಇಸ್ ದಟ್ ಫುಲ್ ಟೈಮ್ ಆಕ್ಯುಪೈ ಮಾಡಿರೋರು ಅಂತ ಯಾರು ಇದ್ದಾರಾ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ? ಹಾಗೆ ಐ ಆಮ್ ನಾಟ್ ಶ್ಯೂರ್, ಬಟ್ ಪಪ್ಪ IIM ಗ್ರ್ಯಾಜುಯೇಟ್. ಸೊ ಯಾವಾಗಲೂ ಆಂಬಿಷಿಯಸ್ ಇದ್ರು, ಹಿ ವಾಂಟೆಡ್ ಟು ಡೂ ಗ್ರೇಟ್ ಥಿಂಗ್ಸ್ ಇನ್ ಲೈಫ್. ಅಮ್ಮನೂ ಗೋಲ್ಡ್ ಮೆಡಲಿಸ್ಟ್ ಇನ್ MSc. ಸೊ ಶಿ ವಾಸ್ ಅ ಪ್ರೊಫೆಸರ್ ಬಿಫೋರ್ ಗೆಟಿಂಗ್ ಮ್ಯಾರಿಡ್, ಪ್ರೊಫೆಸರ್ ಆಗಿದ್ರು. ಸೊ ಮಾಮ್ ವಾಸ್ ಇನ್ ಟು ಪೇಂಟಿಂಗ್. Okay. So into paintings, little bit of dancing also. In fact, ನಮ್ಮ ಅಜ್ಜಿ ಅಮ್ಮ ಅವ್ರು ಡ್ಯಾನ್ಸ್ ಕಲ್ತಿದ್ದಾರೆ. Okay. So everybody is very encouraging ಅಂತ ಹೇಳ್ಬೋದು. They are more than happy to ಯಾರಾದರೂ ಏನಾದರೂ ಮಾಡಿದ್ರೆ, ನಾಟ್ ಜಸ್ಟ್ ಮೀ, ಆಲ್ ಮೈ ಕಸಿನ್ಸ್ ಆಲ್ಸೋ, ಯಾರಾದರೂ ಏನಾದರೂ ಮಾಡಬೇಕಂದ್ರೆ ಎವ್ರಿಬಡಿ ಈಸ್ ಲೈಕ್ ಆಲ್ ಸಪೋರ್ಟಿವ್. ಸೊ ಅದರಿಂದ ಪ್ರಾಬಬ್ಲಿ ಇದು ಓವರ್ ಆಲ್ ಅಕಾಡೆಮಿಕ್ ಫ್ಯಾಮಿಲಿ. ಅಕಾಡೆಮಿಕ್ಸಲ್ಲೂ ಟಾಪ್. ಬಿಕಾಸ್ ಮೆಡಿಕಲ್ ಮಾಡಬೇಕು ಅಂತ ಹೇಳುವಾಗ ಅಕಾಡೆಮಿಕಲಿ 24/7 ದೇ ಹ್ಯಾವ್ ಟು ಡೆಡಿಕೇಟ್ ದೆಮ್ಸೆಲ್ಫ್. ಬೇಸಿಕಲಿ ನಿಮ್ಮ ಹಿಸ್ಟ್ರಿ ನೋಡಿದ್ರೆ, ಅಚೀವ್ಮೆಂಟ್ಸ್ ನೋಡಿದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಆನ್ ಅಸ್ಟ್ರಾನಮಿ ಇವಾಗ ಇದೆ. ಆಸ್ಟ್ರೋನಾಟ್ ಆಗಬೇಕು ಅಂತ ಹೇಳಿರೋರು ಸಡನ್ನಾಗಿ ನೀವು ಮೆಡಿಕಲ್ ಫೀಲ್ಡಿಗೆ ಬರ್ತೀರಾ. ವೈ ಡಸ್ ಇಟ್ ಚೇಂಜ್? ಸಡನ್ನಾಗಲ್ಲ. ಈಗ ಆಸ್ಟ್ರೋನಾಟ್ ಆಗಬೇಕು ಅಂದರೆ ನೀವು ಯಾವುದಾದ್ರೂ ಅಂಡರ್ ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಮಾಡ್ಬೋದು, ಪ್ರಿಫರಬ್ಲಿ ಇನ್ ಸೈನ್ಸಸ್ಸು. ಸೊ ಆ ಸೈನ್ಸಲ್ಲಿ ಇಟ್ಸ್ ನಾಟ್ ನೆಸಸರಿ ಈಗ ನೀವು ಆಸ್ಟ್ರೋನಾಟ್ ಆಗಬೇಕಂದ್ರೆ ಆಸ್ಟ್ರೋನಮಿ ಎಲ್ಲ ಇದು ಏರೋನಾಟಿಕ್ಸ್, ಆಸ್ಟ್ರೋನಾಟಿಕ್ಸ್ ಇದರಲ್ಲೇ ಇಲ್ಲ ಫಿಸಿಕ್ಸಲ್ಲಿ ಡಿಗ್ರಿ ಮಾಡಬೇಕು ಅಂತ. ಯು ಕ್ಯಾನ್ ಡೂ ಎನಿ ಸೈನ್ಸ್ ಡಿಗ್ರಿ. ಸೊ ಅದರಿಂದ ನನ್ನ ಏಮ್ ಆ್ಯಕ್ಚುಲಿ ಇದ್ದಿದ್ದು ಸ್ಪೇಸ್ ಮೆಡಿಸಿನ್ ಅನ್ನೋ ಒಂದು ಸ್ಪೆಷಾಲಿಟಿ ಇದೆ. ಸೊ ನಾನು ಅದರಲ್ಲಿ ಸ್ಪೆಷಲೈಸೇಷನ್ ಮಾಡಿ ಐ ವಿಲ್ ಗೋ ಅಹೆಡ್ ವಿತ್ ಆಸ್ಟ್ರೋನಾಟ್ ಟ್ರೈನಿಂಗ್ ಕಂಟಿನ್ಯೂ ಮಾಡೋಣ ಅಂತ. ದಟ್ ವಾಸ್ ಮೈ ಪ್ಲ್ಯಾನ್. ಸೊ ಅದಕ್ಕೆ ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸು, ಮೆಡಿಕಲ್ ಫೀಲ್ಡು ಆಗುತ್ತೆ, ಆಸ್ಟ್ರೋನಮಿನೂ ಆಗುತ್ತೆ. ಸೊ ಸ್ಪೇಸ್ ಆ್ಯಂಡ್ ಮೆಡಿಸಿನ್ ಚೆನ್ನಾಗಿರೋ ಕಾಂಬಿನೇಷನ್ ಅಂತ ಐ ಟುಕ್ ಅಪ್ MBBS. ಅದಾದಮೇಲೆ eventually I wanted to go abroad and all that. So MBBS ಮುಗಿದಾದ್ಮೇಲೆ ಡ್ಯೂರಿಂಗ್ ಇಂಟರ್ನ್ಶಿಪ್ ಆ್ಯಂಡ್ ಆಲ್ ಐ ಗೇವ್ ಲಾಟ್ ಆಫ್ ಇಂಟರ್ವ್ಯೂಸ್. ಅಬ್ರಾಡ್ ಹೋಗೋ ಪ್ಲ್ಯಾನ್ ಎಲ್ಲ ಇತ್ತು ಫಾರ್ ಇದು ಆಸ್ಟ್ರೋನಾಟಿಕ್ಸ್, ಏರೋನಾಟಿಕ್ಸ್ ಆ್ಯಂಡ್ ಆಸ್ಟ್ರೋನಾಟಿಕ್ಸಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಐ ಲಾಸ್ಟ್ ಮೈ ಡ್ಯಾಡ್ ಅಟ್ ದಟ್ ಟೈಮ್. ಸೊ ನಾನು ಓನ್ಲಿ ಚೈಲ್ಡ್ ಇರೋದ್ರಿಂದ ಐ ಡೆಂಟ್ ಫೀಲ್ ಲೈಕ್ ಅಮ್ಮನ ಬಿಟ್ಟು ಹೋಗೋಕ್ಕೆ ಮನಸ್ಸಾಗಲಿಲ್ಲ. ಆಮೇಲೆ ನನಗೂ ಗೊತ್ತಿಲ್ಲ ನಾನು ಇರ್ಬೋದಿತ್ತೋ ಇಲ್ಲೋ ವಿತೌಟ್ ಮೈ ಮಾಮ್ ಆ್ಯಂಡ್ ಡ್ಯಾಡ್ ಅಂತ. ಸೊ ಅದಕ್ಕೋಸ್ಕರ ಐ ಸ್ಟೇಡ್ ಬ್ಯಾಕ್. ಅದೇ ಟೈಮ್ಗೆ ನನಗೆ ಗೈನಕಾಲಜಿಯಲ್ಲಿ ಸೀಟ್ ಬಂತು. ಸೊ ಇಟ್ ವಾಸ್
it was just, I would say, fate. whatever something. ಸೊ ಅದೇ ಗೈನಕು ನನಗೆ ಆ್ಯಕ್ಚುಲಿ ಐ ರಿಯಲಿ ಲೈಕ್ ದ ಸಬ್ಜೆಕ್ಟ್. ಯಾವಾಗಲೂ ನಂಗೆ ಇಷ್ಟ ಆಗ್ತಿತ್ತು. ಬಟ್ ಹೌದಪ್ಪ, ಗೈನಕಾಲಜಿ ಅಂತ ನಾನು ಯಾವಾಗೂ ಥಿಂಕ್ ಮಾಡಿರಲಿಲ್ಲ. ಯಾವಾಗಲೂ ಸ್ಪೇಸ್ ಮೆಡಿಸಿನ್ನೇ ಅಂದ್ಕೊಳ್ತಿದ್ದೆ. ಬಟ್ ಹಿಂಗೆ ಹೋಗ್ಬೇಕು ಅಂದಾಗ ಪಾಪ ಹೋಗ್ಬಿಟ್ರು. ಸೊ ಐ ಹ್ಯಾಡ್ ಟು ಚೇಂಜ್ ಮೈ ಇದು ಸ್ಪೆಷಾಲಿಟಿ. ಬಟ್ ಯಾ, ನೋ ರಿಗ್ರೆಟ್ಸ್. that's also an amazing ಇದು ಫೀಲ್ಡ್. ಗೈನಕ್ ಅಂತ ಹೇಳುವಾಗ ಇಟ್ ಈಸ್ ವೆರಿ ಸ್ಪೆಷಲ್ ಆ್ಯಕ್ಚುಲಿ. ಪ್ರತಿಯೊಬ್ಬರಿಗೂ ಒಂದು ಕಾನ್ಸೆಪ್ಟ್, ತಾಯಿ ಮಗು ನೋಡೋಕ್ಕಿಂತ ಮುಂಚೆ ಫಸ್ಟ್ ನೀವು ನೋಡ್ತೀರಾ ವೆನ್ ಯು ಡೆಲಿವರ್ ದ ಬೇಬೀಸ್, ಆ ಥರ ಇರುವಾಗ. ಸೊ ಗೈನಕಲ್ಲಿ ಸೀಟ್ ಸಿಕ್ಕಿದಾಗ ಹೌ ವಾಸ್ ಯುವರ್ ಪ್ಯಾರೆಂಟ್ಸ್ ರಿಯಾಕ್ಷನ್? ಪಪ್ಪ ಅವಾಗಿರಲಿಲ್ಲ. ಸೊ ಪಪ್ಪ ಅವ್ರು ಯಾವಾಗೂ ನನ್ನ ಗೈನಕಾಲಜಿಸ್ಟ್ ಆಗಿರೋದಾಗಲಿ, ನನಗೆ ಮದುವೆ ಆಗಿರೋದಾಗಲಿ, ಹಿ ವಾಸ್ ನಾಟ್ ದೇರ್ ಟು ಸಿ. ಸೊ ಓನ್ಲಿ ಅಮ್ಮ ಇದ್ದರು. ಜಸ್ಟ್ ಐ ಥಿಂಕ್ 10 days after Papa passed away, I got the seat. Okay. So Mama, Ajji, Tata, everybody was there, and they were like ತುಂಬ ಖುಷಿಯಾಗಿದ್ರು ಎಲ್ಲರೂ. ನಮ್ಮ ಆಂಟಿ ಗೈನಕಾಲಜಿಸ್ಟ್ ಆ್ಯಕ್ಚುಲಿ. ಸೊ ಅಜ್ಜಿ ತಾತ ದೇ ಆರ್ ಲೈಕ್ ವೆರಿ ಪ್ರೋ ಮೆಡಿಕಲ್ ಫೀಲ್ಡ್. ಸೊ ನನಗೆ ಯಾವಾಗಲೂ ಐ ವಾಸ್ ಓಕೆ, ಆ ಥರ ಏನು ಕಂಪಲ್ಸರಿ ಡಾಕ್ಟ್ರೇ ಆಗಬೇಕು ಅಂತ ಯಾವಾಗೂ ಅನಿಸಿರ್ಲಿಲ್ಲ. ಬಟ್ ವೆನ್ ಐ ಗಾಟ್ ಇನ್ ಮೆಡಿಕಲ್ ಮಾಡಿದಾಗೂ ದೇ ವರ್ ಸೋ ಪ್ರೌಡ್, ಗೈನಕಾಲಜಿ ಮಾಡುವಾಗೂ ದೇ ವರ್ ಸೋ ಪ್ರೌಡ್. ಸೊ ಅದು ಒಂದು ಮಿರಕಲ್ ಟೈಪ್ ಅನ್ಬೋದು, ಆರ್ ವಾಟ್ ಎವರ್, ಮೈ ಡ್ಯಾಡ್ಸ್ ಬ್ಲೆಸ್ಸಿಂಗ್ ಆರ್ ಸಮಥಿಂಗ್. ಅದೇ ಟೈಮಲ್ಲಿ ಯಾ, ದಟ್ಸ್ ಅನದರ್ ಥಿಂಗ್. ಬಟ್ ಅದೇ ಟೈಮಲ್ಲಿ ಇಟ್ ವಾಸ್ ವೆರಿ ಕೋಇನ್ಸಿಡೆಂಟಲ್. ಯಾಕೆಂದರೆ ನನಗೆ ಗೈನಾಕ್ ಅಷ್ಟೇ ಇಷ್ಟ ಇತ್ತು ಆ್ಯಕ್ಚುಲಿ ಮೆಡಿಕಲಲ್ಲಿ. ಬೇರೆ ಐ ವಾಸ್ ಓಕೆ, ಇಟ್ ವಾಸ್ ನಾಟ್ ಲೈಕ್ ಬೇಡ ಅಂತ ಏನಿರಲಿಲ್ಲ. ಬಟ್ ಗೈನಾಕ್ ವಾಸ್ ಮೈ ಫೇವ್ರೆಟ್. ಇಫ್ ಯು ಟಾಕ್ ಅಬೌಟ್ ಇನ್ MBBS, ಗೈನಾಕ್ ಫೇವ್ರೆಟ್ ಇತ್ತು. ಸೊ ಅದೇ ಸಿಕ್ತು. ಅದು ಬ್ಯಾಂಗ್ಳೂರಲ್ಲೇ ಸಿಕ್ತು. ಐ ಹ್ಯಾಡ್ ಪುಟ್ ಓನ್ಲಿ ಬ್ಯಾಂಗ್ಳೂರ್ ಕಾಲೇಜಸ್. ಸೊ ಬ್ಯಾಂಗ್ಳೂರಲ್ಲೇ ಸಿಕ್ತು. ಐ ವಾಸ್ ಲೈಕ್ ಓಕೆ. ಬ್ಯಾಂಗ್ಳೂರಲ್ಲಿ ಯಾವ ಕಾಲೇಜ್ ನೀವು? ವೈದೇಹಿ ಕಾಲೇಜ್. ಆಮೇಲೆ ನೀವು ರಿಸರ್ಚ್ ಸ್ಟಾರ್ಟ್ ಮಾಡಿದ್ದು ಅಲ್ಲೇ ಇದು ನನ್ನ UG SIL ಮಾಡಿದೆ. ಸೊ ಅವಾಗಿಂದಾನೇ ಸ್ಟಾರ್ಟ್ ಮಾಡಿದ್ದೆ. ಪೇಪರ್ಸ್ ಪ್ರೆಸೆಂಟ್ ಮಾಡೋದಾಗಲಿ, ಪೇಪರ್ಸ್ ಬರೆಯೋದಾಗಲಿ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸಲ್ಲೆಲ್ಲ ಮಾಡಿ, ಲೈಕ್ ಐ ಯೂಸ್ ಟು ಸಬ್ಮಿಟ್ ಫಾರ್ ಪಬ್ಲಿಕೇಶನ್ ಆಗಲಿ ಇಲ್ಲ ಪ್ರೆಸೆಂಟೇಷನ್ಗೆ. ಸೊ ಅವಾಗಿಂದಾನೇ ಐ ಹ್ಯಾಡ್ ದಟ್ ಏನೋ ಮಾಡಬೇಕು, ರಿಸರ್ಚಲ್ಲೂ ಇರಬೇಕು ಅಂತ. ಸೊ ಹಾಗೆ ಕಂಟಿನ್ಯೂ ಆಯಿತು. UGಯಲ್ಲೂ ಹಾಗೆ ಮಾಡಿದೆ, PGಯಲ್ಲಿ ಜಾಸ್ತಿ ಆಯಿತು ಅದು. ಆಮೇಲೆ ಇವೆಂಚುಲಿ ಪೋಸ್ಟ್ PG ಆ್ಯಸ್ ಸೀನಿಯರ್ ರಿಜಿಸ್ಟ್ರಾರ್ ಆಗಿರ್ಬೋದು, ಸೀನಿಯರ್ ರೆಸಿಡೆಂಟ್ ಆಗಿರ್ಬೋದು, ಅಲ್ಲಿನೂ ರಿಸರ್ಚ್ ಪೇಪರ್ಸ್ ಎಲ್ಲ ಇದು ಮಾಡಿ ಪ್ರೆಸೆಂಟ್ ಮಾಡಿ. ಸೊ ಈಗ ಲೈಕ್ ರಿಸರ್ಚ್ ಎಲ್ಲ ಮಾಡಿ, ಸ್ಟಡಿ ಪೇಪರ್ ಎಲ್ಲ ಇದು ಮಾಡಿ ಪ್ರೆಸೆಂಟ್ ಮಾಡಿ, ಮಲ್ಟಿಪಲ್ ಲೈಕ್ UK ಅಲ್ಲಿ, ಒಮಾನಲ್ಲಿ, ಮತ್ತು ಪ್ಯಾರಿಸಲ್ಲಿ. ಸೊ ಆಲ್ ದೀಸ್ ಪ್ಲೇಸಸ್ ಪ್ರೆಸೆಂಟ್ ಮಾಡಿದ್ದೀನಿ. ಸೊ ಇವಾಗ ಯಾವ ಹಾಸ್ಪಿಟಲಿಗೆ ವರ್ಕ್ ಮಾಡ್ತೀರಾ ಆಸ್ ಎ ಗೈನಕ್? ಈಗ ನಾನು ನಾರಾಯಣ ಹೃದಯಾಲಯ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತೀನಿ. ಓಕೆ ಡಾಕ್ಟರ್, ಆಸ್ ಎ ಗೈನಕಾಲಜಿಸ್ಟ್ ನಿಮಗೆ ಹಾಸ್ಪಿಟಲಲ್ಲಿ ಬೇಸಿಕ್ ಜಾಸ್ತಿ ಪರ್ಸೆಂಟೇಜಲ್ಲಿ ಬರ್ತಿರೋ ಪ್ರಾಬ್ಲಮ್ಸ್ಗಳು ಯಾವುದು, ಸ್ಪೆಷಲಿ ಫೀಮೇಲ್ ಕಡೆಯಿಂದ? ಗೈನಕ್ ಪಾಯಿಂಟ್ ಆಫ್ ವ್ಯೂ ಇಂದ ಅಂದರೆ ಮೋಸ್ಟ್ ಕಾಮನ್ PCOS, ಇರೆಗ್ಯುಲರ್ ಸೈಕಲ್ಸು, ಆ್ಯಂಡ್ ಅದರಿಂದ ಮೋಸ್ಟ್ ಆಫ್ ದೆಮ್ ಅದರಿಂದ ಸಬ್ಫರ್ಟಿಲಿಟಿ. ಸೊ ದೀಸ್ ಆರ್ ವೆರಿ ಕಾಮನ್. PCOS, ಸಬ್ಫರ್ಟಿಲಿಟಿ. ಓಕೆ ಮ್ಯಾಮ್, ಇವಾಗ ಆಲ್ಮೋಸ್ಟ್ ಎಲ್ಲ ಫೀಮೇಲ್ಸಲ್ಲಾಗಿರ್ಬೋದು, ಈವನ್ ಐ ಥಿಂಕ್ ಸೈಕಲ್ ಬಂದಿದ ತಕ್ಷಣ ಅವರಿಗೆ ಎಲ್ಲ ಪ್ರತಿಯೊಂದು ಫೀಮೇಲಲ್ಲೂ ಬೇಸಿಕ್ಕಾಗಿ ನೀವು ಹೇಳ್ದಂಗೆ PCOD ಅನ್ನೋ ಕಾನ್ಸೆಪ್ಟ್ ಇದ್ದೇ ಇರುತ್ತೆ. ಜನರಿಗೆ ಅರ್ಥ ಆಗೋ ಥರ ಅದು PCODಗೂ ಮತ್ತು PCOSಗೂ ಇರೋ ಮೇಜರ್ ಡಿಫ್ರೆನ್ಸ್ನ ತಿಳಿಸ್ಕೊಡ್ತೀರಾ? ಓಕೆ, PCOS, PCOD, ಇನ್ನೊಂದು PCO ಮಾರ್ಫಾಲಜಿ. ಓಕೆ, 3 ಡಿಫ್ರೆಂಟ್ ಟೈಪ್ಸ್ ಅದರ್. PCO ಮಾರ್ಫಾಲಜಿ ಎಲ್ಲ ಪಾಲಿಸಿಸ್ಟಿಕ್ ಓವೇರಿಯನ್, ಅಂದರೆ ಓವರಿಯಲ್ಲಿ ಸ್ಮಾಲ್ ಸಿಸ್ ಇರುತ್ತೆ. ಮಲ್ಟಿಪಲ್ ಮೋರ್ ದೆನ್ 10 ಸಿಸ್ ಇರ್ಬೋದು, 12 ಸಿಸ್ ಇರ್ಬೋದು, ವೆರಿ ಸ್ಮಾಲ್ ಸಿಸ್. ಸೊ PCO ಮಾರ್ಫಾಲಜಿ ಅಂದರೆ ಓನ್ಲಿ ಆನ್ ಸ್ಕ್ಯಾನ್ ಇರುತ್ತೆ. ಓಕೆ, ಲೈಕ್ ಇನ್ಸಿಡೆಂಟಲ್ಲಿ ಯಾವುದೋ ಬೇರೆದಕ್ಕೆ ಹೊಟ್ಟೆ ನೋವು ಅಂತ ಸ್ಕ್ಯಾನ್ಗೆ ಹೋಗಿರ್ತಾರೋ, ಬೇರೆ ಯಾವುದಕ್ಕಾದ್ರೂ ಯೂರಿನರಿ ಇನ್ಫೆಕ್ಷನ್ ಅಂತ ಸ್ಕ್ಯಾನ್ಗೆ ಹೋಗಿರ್ತಾರೋ, ಬೈ ಇನ್ಸಿಡೆಂಟ್ಲಿ PCO ಮಾರ್ಫಾಲಜಿ ಅಂತ ಕೊಟ್ಟಿರ್ತಾರೆ. ಸೊ ಫಸ್ಟ್ ಥಿಂಗ್ ಏನಾಗುತ್ತೆ, ಎಲ್ಲ ಗರ್ಲ್ಸ್ಗೂ ಅವ್ರ ಪೇರೆಂಟ್ಸ್ಗೂ ಸ್ಕ್ಯಾನಲ್ಲಿ PCO ಮಾರ್ಫಾಲಜಿ ಅಂದ ತಕ್ಷಣ ಟೆನ್ಷನ್ ಆಗಿಬಿಡುತ್ತೆ. ಓಕೆ, ಸೊ PCO ಇದೆ ನನಗೆ, PCOS ಇದೆ, PCOD ಇದೆ ಅಂತ. ದಟ್ ಈಸ್ ನಾಟ್ ದ ಕರೆಕ್ಟ್ ಥಿಂಗ್.
ಸ್ಕ್ಯಾನಲ್ಲಿ ಪಿ ಸಿ ಒ ಮಾರ್ಫಾಲಜಿ ಇದ್ದ ತಕ್ಷಣ ಪಿ ಸಿ ಒ ಎಸ್ ಇಲ್ಲ ಪಿ ಸಿ ಒ ಡಿ ಇದೆ ಅಂತ ವಿ ಕ್ಯಾನ್ ನಾಟ್ ಸೇ. ಸೊ ಪಿ ಸಿ ಒ ಡಿ ನೆಕ್ಸ್ಟ್ ಕಮ್ಸ್ ಪಿ ಸಿ ಒ ಡಿ. ಪಿ ಸಿ ಒ ಡಿ ಡಿಸೀಸ್, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಇದರಲ್ಲಿ ಇರೆಗ್ಯುಲರ್ ಪೀರಿಯಡ್ಸ್ ಇರ್ಬೋದು, ಸ್ಕ್ಯಾನಲ್ಲಿ ಫೈಂಡಿಂಗ್ಸ್ ಇರ್ಬೋದು, ಇರೆಗ್ಯುಲರ್ ಪೀರಿಯಡ್ಸ್ ಇರ್ಬೋದು, ಇಲ್ಲ ಆ್ಯಕ್ನೆ ಆಗಲಿ, ಎಕ್ಸೆಸಿವ್ ಹೇರ್ ಗ್ರೋತ್ ಆಗಲಿ, ಬೇಸಿಕಲಿ ಫೇಶಿಯಲ್ ಹೇರ್ ಆಗಲಿ, ಎನಿವೇರ್ ಎಲ್ಸ್ ಆಲ್ಸೋ. ಸೊ 2 of these criteria are called PCOD. ಎನಿ 2. ಈಗ ಸಪೋಸ್ ನಿಮಗೆ ಇರೆಗ್ಯುಲರ್ ಸೈಕಲ್ಸ್ ಜೊತೆ ಆ್ಯಕ್ನೆ ಇರ್ಬೋದು, ಬಟ್ ಸ್ಕ್ಯಾನಲ್ಲಿ ನಾರ್ಮಲ್ ಇರ್ಬೋದು. ಆರ್ ಸ್ಕ್ಯಾನಲ್ಲಿ ಪ್ರಾಬ್ಲಮ್ ಇದ್ದು ಸ್ಕ್ಯಾನಲ್ಲಿ ಪಿ ಸಿ ಒ ಮಾರ್ಫಾಲಜಿ ಇದ್ದು ಇರೆಗ್ಯುಲರ್ ಸೈಕಲ್ಸ್ ಇರ್ಬೋದು, ಇಲ್ಲ ಸ್ಕ್ಯಾನಲ್ಲಿ ಪಿ ಸಿ ಒ ಮಾರ್ಫಾಲಜಿ ಇದ್ದು ಆ್ಯಕ್ನೆ ಇಲ್ಲ ಎಕ್ಸೆಸಿವ್ ಗ್ರೋತ್, ಹೇರ್ ಗ್ರೋತ್, ಅದನ್ನು ಹರ್ಸುಟಿಸಮ್ ಅಂತೀವಿ, ಅದಿರ್ಬೋದು. ಸೊ ಎನಿ 2 of these 3 ಆರ್ ಆಲ್ 3 ಟುಗೆದರ್ ಅದನ್ನು ಪಿ ಸಿ ಒ ಡಿ ಅಂತೀವಿ. ಓಕೆ. ಪಿ ಸಿ ಒ ಎಸ್ ಅಂದರೆ ಸಿಂಡ್ರೋಮ್ ಅಂದರೆ ಮಲ್ಟಿಪಲ್ ಇಶ್ಯೂಸ್ ಟುಗೆದರ್ ಅಟ್ ದ ಸೇಮ್ ಟೈಮ್. ಓಕೆ. ಸೊ ಪಿ ಸಿ ಒ ಡಿ ಈಗ ಇರೆಗ್ಯುಲರ್ ಸೈಕಲ್ಸ್ ಅಂದರೆ ನಾವು ಅದನ್ನು ಟ್ರೀಟ್ ಮಾಡ್ಬೋದು. ಓಕೆ, ಆ್ಯಕ್ನೆ ಇದ್ದರೆ ಡರ್ಮಟಾಲಜಿಸ್ಟ್ ಟ್ರೀಟ್ ಮಾಡ್ತಾರೆ, ಹಾರ್ಮೋನಲ್ ಸಪ್ಲಿಮೆಂಟ್ಸ್ ಕೊಟ್ಟು ನಾವು ಟ್ರೀಟ್ ಮಾಡ್ಬೋದು, ಆಲ್ ದೀಸ್. ಬಟ್ ಇದರಿಂದ ಕಾನ್ಸ್ಟೆಂಟ್ ಪಿ ಸಿ ಒ ಇಶ್ಯೂ ಇರೋದ್ರಿಂದ, ಕಾನ್ಸ್ಟೆಂಟ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಮೇಲೆ ದಟ್ ವಿಲ್ ಲೀಡ್ ಟು ಇಶ್ಯೂಸ್ ವಿತ್ ಶುಗರ್, ಹೈಪರ್ ಟೆನ್ಷನ್, ಕಾರ್ಡಿಯಾಕ್ ಇಶ್ಯೂಸ್, ಸ್ಲೀಪ್ ಆಪ್ನಿಯಾ ಅಂದರೆ ಫ್ಯಾಟ್ ಇಶ್ಯೂಸ್, ಒಬೆಸಿಟಿ, ಇದೆಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೋ ಆವಾಗ ಪಿ ಸಿ ಒ ಸಿಂಡ್ರೋಮ್ ಅಂತಾರೆ. ಓಕೆ. ಸೊ ದಿಸ್ ಇಸ್ ದ ಬೇಸಿಕ್ ಥಿಂಗ್. ಈಗ ಕಾಮನ್ ಪೀಪಲ್ ಏನು ಅನ್ಕೊತಾರೆ, ಸ್ಕ್ಯಾನಲ್ಲಿ ಪಿ ಸಿ ಒ ಮಾರ್ಫಾಲಜಿ ಇದ್ದ ತಕ್ಷಣ ನನಗೆ ಪಿ ಸಿ ಒ ಎಸ್ಸೇ ಇದೆ ಅನ್ಕೊಂಡ್ಬಿಡ್ತಾರೆ. ದಟ್ ಈಸ್ ನಾಟ್ ದ ಥಿಂಗ್. ಸೊ ಪಿ ಸಿ ಒ ಮಾರ್ಫಾಲಜಿ ಕ್ಯಾನ್ ಬಿ ಫಾರ್ ಎನಿಬಡಿ. ಈಗ 10 ಗರ್ಲ್ಸಲ್ಲಿ ಸ್ಕ್ಯಾನ್ ಮಾಡಿದ್ರೆ 7 ಪೀಪಲಲ್ಲಿ ಪಿ ಸಿ ಮಾರ್ಫಾಲಜಿ ಇದ್ದೇ ಇರುತ್ತೆ. ಇಟ್ ಈಸ್ ವೆರಿ ಕಾಮನ್. ಬಟ್ ಅದರಿಂದ ಪಿ ಸಿ ಒ ಡಿ ಆಗಿದೆಯೋ ಇಲ್ಲೋ ಅದನ್ನು ನಾವು ತಿಳ್ಕೊಳ್ಳೋಕ್ಕೆ ಇದರ್ ಎಕ್ಸೆಸಿವ್ ಹೇರ್ ಗ್ರೋತ್ ಇಲ್ಲ, ಆ್ಯಕ್ನೆ ಇಲ್ಲ ಅಂದರೆ ಇರೆಗ್ಯುಲರ್ ಸೈಕಲ್ಸ್ ಇರಬೇಕು. ಅದರಿಂದ ಕಾನ್ಸ್ಟೆಂಟ್ಲಿ ಇರೆಗ್ಯುಲರ್ ಸೈಕಲ್ಸ್ ಆಗಲಿ, ಕಾನ್ಸ್ಟೆಂಟ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಶುಗರ್ ಆಗಿದೆಯೋ, ಬಿ ಪಿ ಜಾಸ್ತಿ ಆಗ್ತಾ ಇದೆಯೋ, ಒಬೆಸಿಟಿ ಆಗಿದೆಯೋ, ಈ ಥರ ಲೈಫ್ ಸ್ಟೈಲ್ ಇಶ್ಯೂಸ್ ಲೇಟರ್ ಆನ್ ಲೈಕ್ ಆಲ್ ಲೈಫ್. ಈಗ ಇರೆಗ್ಯುಲರ್ ಪೀರಿಯಡ್ಸ್ ಅಂದರೆ ಓಕೆ ಮ್ಯಾಕ್ಸಿಮಮ್ ಇನ್ಫರ್ಟಿಲಿಟಿ ಆಗ್ಬೋದು. ಇಟ್ ಈಸ್ ನಾಟ್ ಸಮಥಿಂಗ್ ನಿಮ್ಮ ಲೈಫ್ಗೆ ಪ್ರಾಬ್ಲಮ್ ಏನಾಗಲ್ಲ. ಓಕೆ. ಓಕೆ, ಯಾ, ಇನ್ಫರ್ಟಿಲಿಟಿ ಈಸ್ ಅ ಲೈಕ್ ಪ್ರಾಬ್ಲಮ್ ಅಂದರೆ ಇನ್ಫರ್ಟಿಲಿಟಿ ಈಸ್ ನಾಟ್ ಅ ಬಿಗ್ ಪ್ರಾಬ್ಲಮ್. ಅದರಿಂದ ನಿಮ್ಮ ಲೈಫಿಗೆ ಹಾರ್ಮ್ ಆಗಲ್ಲ. ಬಟ್ ಈ ಕ್ರಾನಿಕ್ ಇದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಪಿ ಸಿ ಒ ಎಸ್ ಆದಾಗ ಲೈಕ್ ಶುಗರ್ ಆಗಿರ್ಬೋದು, ಡಯಾಬಿಟೀಸ್ ಆಗಿರ್ಬೋದು, ಇದು ಒಬೆಸಿಟಿ ಆಗಿರ್ಬೋದು, ಇದರಿಂದ ಕಾರ್ಡಿಯಾಕ್ ಇಶ್ಯೂಸ್ ಆಗುತ್ತೆ, ಇದರಿಂದ ಬ್ರೀದಿಂಗ್ ಇಶ್ಯೂಸ್ ಆಗುತ್ತೆ. ಸೋ ಮೆನಿ ಇಶ್ಯೂಸ್ ದ್ಯಾಟ್ ಕ್ಯಾನ್ ಲೀಡ್ ಟು ಕ್ರಾನಿಕ್ ಇದು ಮಾರ್ಬಿಡಿಟಿ, ಪ್ರಾಬ್ಲಮ್ ಇನ್ ವೇ ಆಫ್ ಲೈಫ್. ಸೊ ದಟ್ ಈಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಆಲ್ ದೀಸ್ 3. ಓಕೆ. ಇದು ಚೈಲ್ಡ್ಹುಡ್ಡಿಂದಾನೇ ಬರುತ್ತಾ ಅಥವಾ ಬೆಳೀತಾ ಬಂದಿರುತ್ತಾ? ಬಿಕಾಸ್ ನಾವು ಬೆಳೆದ ಮೇಲೆ ನಮಗೆ ಕೆಲವೊಂದು ಸಿಮ್ಟಮ್ಸ್ ಗೊತ್ತಾಗುತ್ತೆ. ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ಇವಾಗ ನಾವು ಸ್ಕೂಲ್ ಲೆವೆಲ್ವರೆಗೂ ನಮಗೆ ಏನು ಬಾಡಿಯಲ್ಲಿ ಹೇರ್ ಗ್ರೋತ್ ಇರುತ್ತೆ ಅಥವಾ ಫೇಶಿಯಲ್ ಹೇರ್ ಗ್ರೋತ್ ಇರುತ್ತೆ ಅಷ್ಟು ನಾವು ರೆಕಗ್ನೈಸ್ ಮಾಡಿರ್ತೀವಿ. ಲೈಕ್ 18+ ಆಗ್ತಿದ್ದಂಗೆ ವಿ ಫೀಲ್ ಕಾನ್ಷಿಯಸ್ ಬಿಕಾಸ್ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮೈ ಕ್ವೆಶ್ಚನ್ ಇಸ್, ಅದು ಪಿ ಸಿ ಒ ಡಿ ಆಗಲಿ ಪಿ ಸಿ ಒ ಎಸ್ ಆಗಲಿ ಚೈಲ್ಡ್ಹುಡ್ಡಿಂದಾನೇ ಇರುತ್ತಾ ಅಥವಾ ನಾವು ಬೆಳೀತಾ ಅದು ವೆರಿ ಚೈಲ್ಡ್ಹುಡ್ಡಿಂದ ಇರಬಹುದು. ವೆರಿ ರೇರ್ ಸಿನಾರಿಯೋ. ಚೈಲ್ಡ್ಹುಡ್ಡಲ್ಲಿ ಇನ್ಫ್ಯಾಕ್ಟ್ ಎಕ್ಸೆಸಿವ್ ಹೇರ್ ಗ್ರೋತ್ ಇದೆ, ಇಲ್ಲ ಹಿಂಗೆ ಆ್ಯಕ್ನೆ ಇದೆ, ಇಲ್ಲ ಅರ್ಲಿ ಆಗಿ ಈಗ 8 year oldಗೆ 7 year oldಗೆ ಪೀರಿಯಡ್ ಸ್ಟಾರ್ಟ್ ಆಗಿದೆ ಅಂದರೆ ವಿ ಶುಡ್ ಥಿಂಕ್ ಆಫ್ ಅದರ್ ಥಿಂಗ್ಸ್. ನಾಟ್ ಜಸ್ಟ್ ಓವೆರಿಯಲ್ ಸ್ಮಾಲ್ ಸಿಸ್ಟ್ ಇರೋದ್ರಿಂದ ಇದಾಗಲಿಕ್ಕಿಲ್ಲ. ಬೇರೆ ಏನಾದರೂ ದೊಡ್ಡ ಸಿಸ್ಟ್ ಇರ್ಬೋದು, ಸಮಥಿಂಗ್ ಇನ್ ಡೇಂಜರಸ್ ಫಾರ್ಮ್ಸ್ ವಿ ಯೂಶ್ವಲಿ ಥಿಂಕ್ ಆ ಏಜ್ ಗ್ರೂಪಲ್ಲಿ. ಸೊ ಯೂಶ್ವಲಿ ಟೀನೇಜಿಂದ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಟೀನೇಜಲ್ಲಿ ಎನಿವೇ 12 yearsಗೆ ಪೀರಿಯಡ್ ಸ್ಟಾರ್ಟ್ ಆದಾಗ ಇರ್ರೆಗ್ಯುಲರ್ ಆಗೇ ಇರುತ್ತೆ ಟಿಲ್ 14-15. ಅದಾದಮೇಲೆ ರೆಗ್ಯುಲರೈಸ್ ಆಗೋದು. ಯೂಶ್ವಲಿ 20 to 30 years ಇಸ್ ವೆರಿ ಕಾಮನ್ ಪಿ ಸಿ ಒ ಎಸ್. ಸೊ ಪಿ ಸಿ ಒ ಡಿ ಆಗಿರ್ಬೋದು, ಪಿ ಸಿ ಒ ಎಸ್ ಆಗಿರ್ಬೋದು, ಜಸ್ಟ್ ಪಿ ಸಿ ಒ ಮಾರ್ಫಾಲಜಿ ಆಗಿರ್ಬೋದು. ಸೊ ಚೈಲ್ಡ್ಹುಡಲ್ಲೂ ಇರ್ಬೋದು, ಇಲ್ಲ ಅಂತಲ್ಲ, ಬಟ್ ಸಿಮ್ಟಮ್ಸೇ ಬರಲ್ವಲ್ಲ ಚೈಲ್ಡ್ಹುಡಲ್ಲಿ ಇಮಿಡಿಯೇಟ್ ಆಗಿ. ಆಬ್ವಿಯಸ್ಲಿ ಪೀರಿಯಡ್ಸ್ ಇರಲ್ಲ. ಆಮೇಲೆ ಎಕ್ಸೆಸಿವ್ ಹೇರ್ ಗ್ರೋತ್ ಕ್ಯಾನ್ ಬಿ ಡ್ಯೂ ಟು ಲಾಟ್ ಆಫ್ ಥಿಂಗ್ಸ್ ಇನ್ ಚೈಲ್ಡ್ಹುಡ್. ಸೊ ಅದರಿಂದ ವಿ ಕ್ಯಾನ್ ನಾಟ್ ಪಿನ್ ಪಾಯಿಂಟ್ ಇದರಿಂದನೇ ಆಗಿದೆ ಅಂತ. ಇಟ್ ಈಸ್ ನಾಟ್ ಐ ವೋಂಟ್ ಸೇ ಇಟ್ ಈಸ್ ನಾಟ್ ಪಾಸಿಬಲ್, ಬಟ್ ತುಂಬ ರೇರ್. ಚೈಲ್ಡ್ಹುಡಲ್ಲಿರೋದು ತುಂಬ ರೇರ್. ಯೂಶ್ವಲಿ ಟೀನೇಜ್ ಆ್ಯಂಡ್ ಅಡಲ್ಟ್ಹುಡಲ್ಲಿ ಕಾಮನ್. ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳಿದ್ರಿ, ಯಾವ್ಯಾವ ರೀತಿ ನಮಗೆ ಅದು ಎಫೆಕ್ಟ್ ಆಗುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳೋಕೆ ಕೆಲವೊಂದು ಸ್ಪೆಸಿಫೈ ಮಾಡ್ತೀರಾ? ಓಕೆ, ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬೇಸಿಕ್ಲಿ ಈಗ ಫ್ರಾಮ್ ಐ ಥಿಂಕ್
10-11 ಇಯರ್ಸ್ಗೆ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ, 45-50-55 ತನಕ ಇರುತ್ತೆ. ಸೊ ಹಾರ್ಮೋನ್ಸ್ ಆರ್ ವಾಟ್ ಕೀಪ್ ಆರ್ ಬಾಡಿ ಇನ್ ದ ಕರೆಕ್ಟ್ ಸ್ಟೇಟ್. ಸೊ ಹಾರ್ಮೋನ್ಸಿಂದಾನೇ ರೆಗ್ಯುಲರ್ ಪೀರಿಯಡ್ಸ್ ಬರುತ್ತೆ, ಹಾರ್ಮೋನ್ಸಿಂದಾನೇ ಪ್ರೆಗ್ನೆನ್ಸಿ ಆಗುತ್ತೆ, ಹಾರ್ಮೋನ್ಸಿಂದಾನೇ ಡೆಲಿವರಿ, ಹಾರ್ಮೋನ್ಸ್ ಪೋಸ್ಟ್ ಡೆಲಿವರಿ ಟಿಲ್ ವಿ ರೀಚ್ ಮೆನೋಪಾಸ್. ಹಾರ್ಮೋನ್ಸ್ ಆರ್ ವಾಟ್ ನಮಗೆ, they are what lead our lives. They are controlling us? They are controlling us. So ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ there are multiple problems. ನಾವು ನಮ್ಮ ಪೇರೆಂಟ್ಸ್, ನಮ್ಮ ಅಜ್ಜಿ, ನಮ್ಮ ಅಮ್ಮ ಎಲ್ಲ ಹೇಳ್ತಾ ಇರ್ತಾರೆ, ಅಂದರೆ ಪೀರಿಯಡ್ ಸರಿಯಾಗಿ ಬಂದಿಲ್ಲ ಅಂದರೆ ಏನೋ ಇಶ್ಯೂ ಇದೆ. ದಟ್ ಈಸ್ ದೇರ್ ವೇ ಆಫ್ ಟೆಲ್ಲಿಂಗ್. ಇಟ್ಸ್ ನಾಟ್ ಅಬೌಟ್ ಪೀರಿಯಡ್ ಆಸ್ ಸಚ್ ಬೀಯಿಂಗ್ ದಿ ಇಶ್ಯೂ, ಬಟ್ ಏನೋ ಬೇರೆ ಇಶ್ಯೂ ಇದೆ, ಏನೋ ಹೆಲ್ತ್ ಇಶ್ಯೂ, ಸೋ ಮೆನಿ ಥಿಂಗ್ಸ್. ಸೊ ಈಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ it is a vicious cycle of weight gain and hormonal imbalance. Exactly. So once you start gaining weight, you will have PCO morphology or PCOD, and then it becomes, losing weight becomes an issue. Exactly. So idu PCO morphology inda small idu cysts inda hormones, extra hormones release agi, that causes a hormone imbalance, and then matte ನೀವು weight gain ಆಗ್ತೀರಾ. So it is like a big bad cycle actually. Okay. So it's difficult. Weight reduce ಮಾಡೋದು difficult, but it is not impossible, and that is the only first treatment modality that we say. Weight loss important. Even ತುಂಬಾ ಲೀನ್ PCOS ಅಂತಾನೂ ಇರ್ತಾರೆ, ತೆಳ್ಳಗಿರ್ತಾರೆ, they'll be skinny but they'll still have PCOS, they'll still have irregular cycles. ಆ ಟೈಮಲ್ಲೂ we will tell them weight loss ಅಂದ್ರೆ not to reduce the fat, body fat as such, but weight loss ಮಾಡುವಾಗ, ಎಕ್ಸರ್ಸೈಸ್ ಮಾಡುವಾಗ ಪಾಸಿಟಿವ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ವಿಲ್ ಗೆಟ್ ಬೆಟರ್. ಸೊ ಅದರಿಂದ PCOS ಸಿಂಪ್ಟಮ್ಸು ಇಂಪ್ರೂವ್ ಆಗುತ್ತೆ ಅಂತ, ದಟ್ ಇಸ್ ವಾಟ್ ವಿ ಯೂಶ್ವಲಿ. ಬಾಡಿಲಿ ಏನಕ್ಕೆ ಈ PCOS ಆ್ಯಂಡ್ PCOC ಅನ್ನೋದು ಶುರು ಆಗುತ್ತೆ ಮ್ಯಾಮ್? ವಾಟ್ ಇಸ್ ದ ಮೇನ್ ರೀಸನ್ ಅದು? PCOS, PCOD, ವಾಟ್ ಎವರ್ ಬೀಯಿಂಗ್ ದಿಸ್ ಥಿಂಗ್, ಇದು ಈಗ ಈ ಜನ್ರೇಷನ್ನದು ಲೈಫ್ ಸ್ಟೈಲ್ ಡಿಸೀಸ್. ಓಕೆ. ನಾವು ಫಾರ್ ಎಕ್ಸಾಂಪಲ್ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸಿಗೆ ಶುಗರ್ BP ಇರ್ತಿರ್ಲಿಲ್ಲ, ವೆರಿ ರೇರ್. ಈಗ ನಮ್ಮ ತಾತಾಗೆ ಟಚ್ ವುಡ್ ಇಲ್ಲ, ಇಟ್ಸ್ ವೆರಿ ಹೆಲ್ದಿ. ಯಾ, ದೇ ಆರ್ ವೆರಿ, most of our grandparents are very healthy because ಅವ್ರು ಚೆನ್ನಾಗಿ ತಿಂತಿದ್ರು, ಅವ್ರ ಲೈಫ್ ಸ್ಟೈಲ್ ಚೆನ್ನಾಗಿರ್ತಿತ್ತು, ದೇ ಯೂಸ್ ಟು ವರ್ಕ್, ಫಿಸಿಕಲ್ ವರ್ಕ್ ಇರ್ತಿತ್ತು, ಲೈಫ್ ಚೆನ್ನಾಗಿ ಫ್ರೆಶ್ ಫ್ರೂಟ್ಸ್, ವೆಜಿಟೇಬಲ್ಸ್, ಫ್ರೆಶ್ ಮನೆಯಿಂದ ತಿಂತಿದ್ರು. ಸೊ ಇಫ್ ಯು ಸಿ ನಮ್ಮ ಪೇರೆಂಟ್ಸ್ ಜನ್ರೇಷನಲ್ಲಿ ಶುಗರ್ BP ಫುಲ್ ಹೈ ಸ್ಪೈಕ್ ಆಗೋಯ್ತು. ಎವ್ರಿ ಮೋಸ್ಟ್ ಆಫ್ ಅವರ್ ಪೇರೆಂಟ್ಸ್ ಹ್ಯಾವ್ ಶುಗರ್ BP ಇಸ್ ಅ ವೆರಿ ಕಾಮನ್ ಥಿಂಗ್. ಯಾಕೆ? ಬಿಕಾಸ್ ದ ಲೈಫ್ ಸ್ಟೈಲ್ ಶಿಫ್ಟ್ ಇದಾಯಿತು. ದೇ ಸ್ಟಾರ್ಟೆಡ್ ವಿಲೇಜಿಂದ ದೇ ಸ್ಟಾರ್ಟೆಡ್ ಕಮಿಂಗ್ ಟು ಟೌನ್ಸಿಂದ ದೇ ಸ್ಟಾರ್ಟೆಡ್ ಕಮಿಂಗ್ ಟು ಸಿಟೀಸ್. ಸೊ ಲೈಫ್ ಸ್ಟೈಲ್ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಯಿತು, ಹೆಕ್ಟಿಕ್ ಆಗಕ್ಕೆ ಸ್ಟಾರ್ಟ್ ಆಯಿತು. ದ ವಾಸ್ ಮೋರ್ ವರ್ಕ್ ಪ್ರೆಷರ್, ಲೆಸ್ ಮೂವ್ಮೆಂಟ್, ಎಕ್ಸಸೈಸ್ ಮಾಡ್ತಿರ್ಲಿಲ್ಲ, ಆ್ಯಂಡ್ ಫುಡ್ ಆಲ್ಸೋ ಆಬ್ವಿಯಸ್ಲಿ ಇದು ವಿಲೇಜ್ಗಿಂತ ಸಿಟಿಯಲ್ಲಿ ಫುಡ್ ಯು ವಾಂಟ್ ಗೆಟ್ ಫುಡ್ ಜಾಸ್ತಿ. ಸೊ ಅದರಿಂದ ಶುಗರ್ BP ಆ ಜನ್ರೇಷನಲ್ಲಿ ಜಾಸ್ತಿ ಆಯಿತು. ಈ ಜನ್ರೇಷನಲ್ಲಿ ಆಬ್ವಿಯಸ್ಲಿ ನಾವು ವರ್ಕೌಟ್ ಮಾಡ್ತಾ ಇಲ್ಲ, ನಾವು ಆಲ್ ದ ಟೈಮ್ ವಿ ಆರ್ ಸ್ಟ್ರೆಸ್ಡ್, ಮೆಂಟಲಿ ವಿ ಆರ್ ಸ್ಟ್ರೆಸ್ಡ್, ಫಿಸಿಕಲಿ ವಿ ಆರ್ ನಾಟ್ ವರ್ಕಿಂಗ್, ಅಡಲ್ಟ್ರೇಟೆಡ್ ಫುಡ್, ವಿ ಆರ್ ನಾಟ್ ಮೇಕಿಂಗ್ ಗುಡ್ ಚಾಯ್ಸಸ್ ಇನ್ ಫುಡ್ ಆಲ್ಸೋ. ಏನೇ ಅಡಲ್ಟ್ರೇಟೆಡ್ ಇದ್ರೂ ದಟ್ ಆಲ್ಸೋ ವಿ ಆರ್ ಈಟಿಂಗ್ ಜಂಕ್. ಎಕ್ಸಾಕ್ಟ್ಲಿ. ಸೊ it is a lifestyle disorder basically. So lifestyle na as much as possible, obviously adulterated food ನಾವು ಏನು ಮಾಡೋಕ್ಕಾಗಲ್ಲ, ಓಕೆ, ಬಟ್ ನಾವೇ ಬೆಳೆಸಿ ಎಲ್ಲ ತಿನ್ನೋಕ್ಕಾಗಲ್ಲ. ಬಟ್ ವಾಟ್ ಎವರ್ ಇಟ್ ಇಸ್, ಸ್ವಲ್ಪ ಕಾನ್ಷಿಯಸ್ ಚಾಯ್ಸಸ್ ಮಾಡಿ ವಿ ಶುಡ್ ಟ್ರೈ ಟು ಹ್ಯಾವ್ ಅ ಹೆಲ್ದಿ ಲೈಫ್ ಸ್ಟೈಲ್. ಇಟ್ ಈಸ್ ಕಂಪ್ಲೀಟ್ಲಿ ಲೈಫ್ ಸ್ಟೈಲ್ ರಿಲೇಟೆಡ್. ಈ PCOD PCOS ಬಂದಿದ ತಕ್ಷಣ ಆಟೋಮೆಟಿಕ್, ಎಸ್ಪೆಷಲಿ ಈ 25 ಫೀಮೇಲ್ಸ್ 25 ಏಜ್ ಮುಟ್ಟಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಬಾಡಿಲಿ ಕಂಪ್ಲೀಟ್ ಚೇಂಜಸ್ ಆಗಿಬಿಡುತ್ತೆ. ನಾವು ಇವಾಗ 5 years ಬ್ಯಾಕ್ ನಮ್ಮನ್ನು ನೋಡಿಕೊಂಡ್ರು, ಇವಾಗ ನಮ್ಮನ್ನು ನೋಡಿಕೊಂಡ್ರೆ ವಿ ಫೀಲ್ ಲೈಕ್ ಓ ಮೈ ಗಾಡ್ ಇಸ್ ದಿಸ್ ನಾವೇನಾ ಅನ್ನೋ ಒಂದು ಬರುತ್ತೆ. ಈ PCOD PCOS ಇತ್ತು ಅಂತ ಹೇಳಿದ ತಕ್ಷಣ ಜನ ಭಯ ಬೀಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಎಸ್ಪೆಷಲಿ ಆಲ್ ದ ಗರ್ಲ್ಸ್ ಆಗಿರ್ಬೋದು, ಈವನ್ ಟೀನೇಜರ್ಸ್ ಆಗಿರ್ಬೋದು. ಇಸ್ ಇಟ್ ರಿವರ್ಸಿಬಲ್? ಯಾ, ಇಟ್ ಕ್ಯಾನ್ ಬಿ ರಿವರ್ಸಿಬಲ್. Even if it is not, ಅಂದರೆ technically it can be reversed. It's just lifestyle based. ಈಗ ನಿಮ್ಮ ಲೈಫ್ ಸ್ಟೈಲ್ ಬೆಟರ್ ಆದರೆ ಆಬ್ವಿಯಸ್ಲಿ ಇಟ್ ವಿಲ್ ಗೆಟ್ ಬೆಟರ್. ಈಗ ನೀವು PCOS ಆಗಿ ಶುಗರ್ ಎಲ್ಲ ಬಂದು BP ಎಲ್ಲ ಆಗಿ ಆಬ್ವಿಯಸ್ಲಿ ಇಟ್ ಇಸ್ ಡಿಫಿಕಲ್ಟ್ ಟು ರಿವರ್ಸ್. ದ ಅರ್ಲಿಯರ್ ಯು ನಿಮ್ಗೆ ಗೊತ್ತಾದಾಗ, ದ ಅರ್ಲಿಯರ್ ಯು ಸೀಕ್ ಹೆಲ್ಪ್, ದ ಅರ್ಲಿಯರ್ ಯು ಮೇಕ್ better life decisions, better health conscious decisions,
ದ ಬೆಟರ್ ಇಟ್ ಇಸ್, ದ ಬೆಟರ್ ಇಟ್ ಕ್ಯಾನ್ ಬಿ ರಿವರ್ಸ್. ಸೊ ನಮ್ಮಲ್ಲಿ ಬಂದಿದ್ದಾರೆ ಪೇಷಂಟ್ಸು 80-90 kgs ಇದ್ದು, ದೇ ಹ್ಯಾವ್ ಬಿಕಮ್ 60-50, ಎಸ್ಪೆಷಲಿ ಫಾರ್ ಫರ್ಟಿಲಿಟಿ, ಆ್ಯಂಡ್ ದೇ ಹ್ಯಾವ್ ಕನ್ಸೀವ್ಡ್. ಓಕೆ. ಸೊ ಈಗ ಲಾಟ್ ಆಫ್ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋದ್ರಿಂದ ಓವ್ಯುಲೇಷನ್ ಪ್ರಾಬ್ಲಮ್ ಆಗ್ಬೋದು, ವೇಟ್ ಇನ್ಕ್ರೀಸ್ ಆಗೋದ್ರಿಂದ ಸೋ ಮೆನಿ ಥಿಂಗ್ಸ್, ವೇಟಿಂದ ತುಂಬ ಇಶ್ಯೂಸ್ ಇದೆ, ಹಾರ್ಟ್ ಬ್ಲಾಕ್ ಆಗಿರ್ಬೋದು, ಸೋ ಮೆನಿ ಥಿಂಗ್ಸ್, ಕಿಡ್ನಿ ಬ್ಲಾಕು, ಸ್ಲೀಪ್ ಆ್ಯಪ್ನಿಯಾ ಅಂದರೆ ಬ್ರೀದ್ ಮಾಡೋಕ್ಕೆ ಮಲ್ಗದಾಗ ಬ್ರೀದ್ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ಬೋದು, ಸೋ ಮೆನಿ ಥಿಂಗ್ಸ್ ಆರ್ ದೇರ್. ಆ್ಯಂಡ್ ಶುಗರ್ BP ಅಂತೂ ದೇ ಆರ್ ಟ್ವಿನ್ಸ್. ಇಟ್ ಈಸ್ ಆಬ್ವಿಯಸ್ಲಿ ಎಲ್ಲದು ಇಟ್ ಹ್ಯಾಸ್ ಇಟ್ಸ್ ಓನ್ ಕಾನ್ಸಿಕ್ವೆನ್ಸಸ್. ಸೊ ಆ ಥರ ಇದ್ದಾಗ ಆಬ್ವಿಯಸ್ಲಿ ಜಾಸ್ತಿ ಹೈಯರ್ ಲೆವೆಲ್ಗೆ ಹೋದಾಗ ಇಟ್ ಈಸ್ ಡಿಫಿಕಲ್ಟ್ ಟು ರಿವರ್ಸ್, ಬಟ್ ಇಟ್ ಈಸ್ ನಾಟ್ ಇಂಪಾಸಿಬಲ್. ಆ್ಯಂಡ್ ಅರ್ಲಿಯರ್ ಈಗ ಇಫ್ ಯು ಫೀಲ್ ಲೈಕ್ 25-year-old ಕೇಮ್ ವಿತ್ 3-4 months ಆಫ್ ಇರೆಗ್ಯುಲರ್ ಸೈಕಲ್ಸು, ಆ ಥರ ಬಂದು PCOS ಇರ್ಬೋದು ನಿನಗೆ ಅಂತ ನಾವು ಹೇಳಿ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿದಾಗ ಶಿ ವಿಲ್ ಸಿ ಇವೆನ್ಚುಲಿ ಪೀರಿಯಡ್ ರೆಗ್ಯುಲರ್ ಆಯಿತು, ಚೆನ್ನಾಗಾಯಿತು, ಓವ್ಯುಲೇಟ್ ಆಗ್ತಾ ಇದ್ದೀನಿ, ಆ ಥರ ಇದೆ. ಸೊ ಇಟ್ಸ್ ನಾಟ್ ಲೈಕ್ ಕಂಪಲ್ಸರಿ ದಟ್ ಆಗಿದೆ ಅಂದರೆ ಹಾಗೇ ಆಗುತ್ತೆ, ನನ್ನ ಲೈಫೇ ಖತಮ್ ಆಯಿತು, ಆ ಥರ ಏನೂ ಇಲ್ಲ. ಯು ಕ್ಯಾನ್ ಗೆಟ್ ಬ್ಯಾಕ್, ಇಟ್ ಈಸ್ ರಿವರ್ಸಿಬಲ್, ಬಟ್ ಡಿಪೆಂಡ್ಸ್ ಆನ್ ವಾಟ್ ಲೆವೆಲ್ ಇಟ್ ಇಸ್, ಹೌ ಮಚ್ ಇಸ್ ದ ಡ್ಯಾಮೇಜ್. ಬಾಡಿ ಸಡನ್ನಾಗಿ ನಾವು ಬಿಕಾಸ್ ನಾವೇನು ಬೇಸಿಕಲಿ ನಮ್ಗೆ ಗೊತ್ತಿರುತ್ತೆ ನಾವೇನು ಇಂಟೇಕ್ ಮಾಡ್ತಿದ್ದೀವಿ ಅನ್ನೋದು. ತುಂಬ ಕಾನ್ಷಿಯಸ್ ಆಗಿರೋರು ಅಷ್ಟೇ ಈ PCOD PCOS ಬಂತು ಅಂದಿದ ತಕ್ಷಣ ಹೆಲ್ದಿ ಡಯಟು ಇರುತ್ತೆ, ಬಟ್ ಆಟೋಮೆಟಿಕಲಿ ಅವ್ರಿಗೆ ಗೊತ್ತಿಲ್ಲದಂಗೆ ಅವ್ರ ಬಾಡಿಯಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್, ಸಡನ್ನಾಗಿ ವೆಯ್ಟ್ ಗೇನ್ ಆಗಿಬಿಡ್ತಾರೆ, ಫುಡ್ ಇಂಟೇಕ್ ತೊಗೊಂಡ್ರು ಅವ್ರಿಗೆ ವೆಯ್ಟ್ ಕಮ್ಮಿ ಮಾಡೋಕ್ಕಾಗಲ್ಲ. ದ್ಯಾಟ್ ಈಸ್ ಬ್ರಿಂಗಿಂಗ್ ಪೀಪಲ್ ಇನ್ ಟು ಡಿಪ್ರೆಷನ್. ಇದಕ್ಕೆ ಏನು ಸೊಲ್ಯೂಷನ್ಸ್ ಇದೆ? ಸೊ ಸಿ ಲೈಕ್ ಐ ಸೆಡ್, ಒಬೆಸಿಟಿ PCOS ಇಸ್ ಅ ವಿಷಿಯಸ್ ಸೈಕಲ್. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಆಬ್ವಿಯಸ್ಲಿ ಡಿಪ್ರೆಷನ್ನು, ಐ ವುಡಂಟ್ ಸೇ ಲೋ ಮೂಡ್, ಡಿಪ್ರೆಷನ್, ವಾಟ್ ಎವರ್. ಸೊ ಈಗ ಫಾರ್ ಎಕ್ಸಾಂಪಲ್ ಆಫ್ಟರ್ ಮೆನೋಪಾಸ್, ಈಗ ಮೆನೋಪಾಸ್ ಆಗೋಕ್ಕಿಂತ ಮುಂಚೆ ಎವ್ರಿಬಡಿ ವಿಲ್ ಬಿ ಫೈನ್. ಆಫ್ಟರ್ ಮೆನೋಪಾಸ್ ದೇ ವಿಲ್ ಹ್ಯಾವ್ ಸಮ್ ಆಫ್ ದಿ ಅದರ್ ಇಶ್ಯೂ, ಹಾಟ್ ಫ್ಲಶಸ್ ಅಂತೆ, ಡಿಪ್ರೆಷನ್ ಅಂತೆ, ಸೋ ಮೆನಿ ಥಿಂಗ್ಸ್. ಸೊ ಆಲ್ ದೀಸ್ ಇಶ್ಯೂಸ್ ವಿಲ್ ಸ್ಟಾರ್ಟ್ ಹ್ಯಾಪ್ನಿಂಗ್ ಬಿಫೋರ್ ಓನ್ಲಿ, ಯಾಕೆಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ ಅಂತ. ಸೊ ಅದರಿಂದ ಡಿಪ್ರೆಷನಲ್ಲಿ ಹೋಗ್ತಾರೆ, ಲೋ ಮೂಡ್ ಇರುತ್ತೆ, ಕಾನ್ಸ್ಟೆಂಟ್ಲಿ ಏನು ಮಾಡೋಕ್ಕೆ ಇಷ್ಟ ಇರಲ್ಲ, ಪ್ರೊಕ್ರಾಸಿನೇಟ್ ಮಾಡ್ತಾರೆ, ಸೋ ಮೆನಿ ಇಶ್ಯೂಸ್. ಲೇಜಿನೂ ಅನ್ನೋಕ್ಕಾಗಲ್ಲ, ಇಟ್ ಈಸ್ ಜಸ್ಟ್ ದಟ್ ದೇ ಕೆನಾಟ್ ಗೆಟ್ ಅಪ್, ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಅ ಲಾಟ್ ಆಫ್ ಥಿಂಗ್ಸ್. ಸೊ ಬಟ್ ದಿ ಅಲ್ಟಿಮೇಟ್ ಥಿಂಗ್ ಇಸ್ what evidence, what people have suggested is ಈಗ ಎಕ್ಸಸೈಸ್ ಮಾಡಿದಷ್ಟು ಇಟ್ ಈಸ್ ನಾಟ್ ಜಸ್ಟ್ ಫಾರ್ ದ ವೆಯ್ಟ್ ಲಾಸ್, ಇಟ್ ಈಸ್ ಫಾರ್ ದ ಹ್ಯಾಪಿ ಹಾರ್ಮೋನ್ಸ್ ಟು ರಿಲೀಸ್. ಸೊ ಈಗ ಒಬೆಸಿಟಿ ಇದ್ದಾಗ ಕಾರ್ಟಿಸೋಲ್ ಅನ್ನೋ ಒಂದು ಇದು ಹಾರ್ಮೋನ್ ಇದೆ, ದ್ಯಾಟ್ ಹಾರ್ಮೋನ್ ಆಲ್ಸೋ ಗೋಸ್ ಇನ್ ಟು ಇಂಬ್ಯಾಲೆನ್ಸ್. ಸೊ ಕಾರ್ಟಿಸೋನ್ ವೆನ್ ಇಟ್ ಗೋಸ್ ಇನ್ ಟು ಇಂಬ್ಯಾಲೆನ್ಸ್, there is weight gain, there is depression also. Okay. Along with this, of course, ಈಗ ಡಿಪ್ರೆಷನ್ ಇದ್ರೆ ಯು ಕಾಂಟ್ ಸ್ಲೀಪ್. ನಿದ್ದೆ ಬರಲ್ಲ ಅಂದರೆ ಆಬ್ವಿಯಸ್ಲಿ 8 hours ನಿದ್ದೆ ಮಾಡಲೇಬೇಕು. ನಮ್ಮ ಹೆಕ್ಟಿಕ್ ಶೆಡ್ಯೂಲಲ್ಲಿ 4 hours ಸಿಗೋದೇ ಜಾಸ್ತಿ. ಓಕೆ, ಎಲ್ಲ ನಮ್ಮ ಫುಲ್ ಜನ್ರೇಷನ್ ಹಾಗೆ. ವಿ ಆರ್ ಓವರ್ ವರ್ಕ್ಡ್, ವಿ ಆರ್ ಅಂಡರ್ ಪೇಡ್, okay, we are not very happy, okay, we are not very content. So we are in that constant competitive world alli idivi, survival of the fittest world alli idivi. So obviously it is not very possible that ಆಯಿತು ಈಗ PCOS ಬಂದಿದೆ, irregular cycles ಆಗಿದೆ, career quit ಮಾಡಿ ಮನೇಲಿ ಕೂತ್ಕೊಂತೀನಿ, ಆಗಲ್ಲ. ಬಟ್ ವಾಟ್ ಎವರ್ ಪಾಸಿಬಲ್, ಈಗ if you are able to sleep for 4 hours, somehow stretch it to for 6 hours. See the difference ನಿಮ್ಗೆ ಕಾಣಿಸುತ್ತೆ. ಅದಾದಮೇಲೆ ಆಬ್ವಿಯಸ್ಲಿ ಓಕೆ, ನನ್ನ ಲೈಫ್ ಈಗ ಸ್ವಲ್ಪ ಬೆಟರ್ ಇದೆ, ಐ ಶುಡ್ ಸ್ಟೆಪ್ ಡೌನ್, ಐ ಶುಡ್ ಪುಟ್ ಮೈ ಹೆಲ್ತ್ ಆಸ್ ಅ ಪ್ರಯಾರಿಟಿ ಅಂತ ಅಂದ್ಕೊಂಡು ದಟ್ ಟೈಮ್ ಯು ಕ್ಯಾನ್ ಥಿಂಕ್ ಆಫ್ ಹೌ ಟು ಬ್ಯಾಲೆನ್ಸ್ ಯುವರ್ ಲೈಫ್. ವರ್ಕ್ ಲೈಫ್ ಬ್ಯಾಲೆನ್ಸ್ ಬಿಕಮ್ಸ್ ಇಂಪಾರ್ಟೆಂಟ್. ಓಕೆ, ಸಿ ಪೀರಿಯಡ್ಸ್ ಇಸ್ ಅ ಥಿಂಗ್ ವಿಚ್ ಮೇಕ್ಸ್ ಅಸ್ ಹೆಲ್ದಿ. ಆ್ಯಕ್ಚುಲಿ ಪೀರಿಯಡ್ಸ್ ಆಗಿಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್. ಸೈಕಲ್ಸು, ಈ ಒಂದು ಸೈಕಲ್ಸ್ ಅಂತ ಇರುತ್ತೆ, ಆ ಸೈಕಲ್ ಆಗಿಲ್ಲ ಅಂದರೆ ಪ್ರಾಬ್ಲಮ್. ಈ ಪೀರಿಯಡ್ಸ್ನ ಇನ್ನೂ ಆಕ್ವರ್ಡ್ನೆಸ್ ಆಗಿ ನೋಡ್ತಾರೆ. ಆ್ಯಂಡ್ ಪೀಪಲ್ ಆರ್ ನಾಟ್ ನಾರ್ಮಲೈಸಿಂಗ್ ದ ಪೀರಿಯಡ್ಸ್. ಸೊ ಇಂಥವ್ರಿಗೆ ಏನು ಹೇಳ್ತೀರಾ ಬೀಂಗ್ ಎ ಡಾಕ್ಟರ್ ನೀವು? ಬಿಕಾಸ್ ಅದನ್ನು ಒಂಥರ ದೋಷ ಥರನೇ ನೋಡ್ತಾರೆ ಇವಾಗಿನ ನೋಡಿದ್ರೆ. ಸ್ಟಿಲ್ ಆ ಒಂದು ಅದಿನ್ನೂ ಕಂಟಿನ್ಯೂ ಆಗ್ತಾನೇ ಇದೆ. ಸೊ ನಾನು ಐ ಆಮ್ ನಾಟ್ ಮಚ್ ಇನ್ ದಿಸ್ ಫೀಲ್ಡ್ ಫಾರ್ ಅ ಲಾಂಗ್ ಟೈಮ್, ಬಟ್ ಇಂಟರ್ನ್ಶಿಪ್ ಕಂಪೇರ್ ಮಾಡಿದ್ರೆ ಈಗ ಮಚ್ ಬೆಟರ್ ಅಂತ ಹೇಳ್ಬೋದು. ನಾನು ಇಂಟರ್ನ್ಶಿಪ್ ಮಾಡುವಾಗ ವರ್ಸ್ಟ್
ಫುಲ್ ಹೆವಿ ಪೀರಿಯಡ್ಸ್ ಆಗಿ ಇನ್ನೇನೋ ಪ್ರಾಬ್ಲಮ್ ಆಗೋಗುತ್ತೆ, ಡಾಕ್ಟ್ರ್ ಹತ್ರ ಹೋಗಲಿಲ್ಲ ಅನ್ನೋ ಟೈಮಲ್ಲಿ ಬರ್ತಿದ್ರು ಜನ. ಈಗ ಅಟ್ಲೀಸ್ಟ್ ಸ್ವಲ್ಪ ಬೆಟರ್ ಆಗಿದ್ದಾರೆ. ಆಫ್ಕೋರ್ಸ್ ನಾನು ಗೌರ್ಮೆಂಟ್ ಸೆಕ್ಟರಲ್ಲೂ ವರ್ಕ್ ಮಾಡಿದ್ದೀನಿ, ಪ್ರೈವೇಟಲ್ಲೂ ವರ್ಕ್ ಮಾಡಿದ್ದೀನಿ. ಪ್ರೈವೇಟಲ್ಲಿ ಆಬ್ವಿಯಸ್ಲಿ ಅವೇರ್ನೆಸ್ ಬೆಟರ್ ಇದೆ ಗೌರ್ಮೆಂಟ್ಗಿಂತ, ಬಟ್ ಇಟ್ ಸ್ಲೋಲಿ ಚೇಂಜ್ ಆಗ್ತಾ ಇದೆ. ಬಟ್ ಆಫ್ಕೋರ್ಸ್ ಇನ್ನೂ ವಿಲೇಜಲ್ಲಿ ಎಲ್ಲ ಕಡೆ ಟ್ಯಾಬು ಇದ್ದೇ ಇರುತ್ತೆ. ಅದಕ್ಕೆ ಐ ವುಡ್ ರಿಯಲಿ ಸೇ ದಟ್ ಈಗ ಪೀರಿಯಡ್ಸ್ ಆರ್ ವಾಟ್ ಗಿವ್ಸ್ ಅ ವುಮೆನ್. ಈಗ ಪೀರಿಯಡ್ಸ್ ಅಂದರೆ ಪೀರಿಯಡ್ಸ್ ರೆಗ್ಯುಲರ್ ಇದೆ ಅಂದರೆ ದೇ ವಿಲ್ ಬಿ ಲೈಕ್ ಓಕೆ ಫರ್ಟೈಲ್ ಇದ್ದಾಳೆ, ಪೀರಿಯಡ್ಸ್ ರೆಗ್ಯುಲರ್ ಇದೆ ಅಂದರೆ ಹೆಲ್ದಿ ಇದ್ದಾಳೆ. ದಟ್ ಇಸ್ ವಾಟ್ ಪೀಪಲ್ ಥಿಂಕ್. ಸೊ ಆ್ಯಸ್ ಅ ಗರ್ಲ್ ಯು ಆರ್ ಮಚ್ ಮೋರ್ ದೆನ್ ಯೋರ್ ಪೀರಿಯಡ್ಸ್. ಓಕೆ, ಯು ಆರ್ ಮಚ್ ಮೋರ್ ದೆನ್ ಯೋರ್ ಫರ್ಟಿಲಿಟಿ. That I think parents also should understand and girls as such should understand. So ನಮ್ಮ ಹೆಲ್ತನ್ನು ನಾವು ಪ್ರಯಾರಿಟೈಸ್ ಮಾಡ್ಕೋಬೇಕಾಗುತ್ತೆ, ನಮ್ಮ ಕರಿಯರನ್ನು ನಾವು ಪ್ರಯಾರಿಟೈಸ್ ಮಾಡ್ಕೋಬೇಕಾಗುತ್ತೆ, ನಮ್ಮ ಬ್ಯಾಲೆನ್ಸ್ ನಾವು ಹುಡುಕಬೇಕಾಗುತ್ತೆ. ಸೊ ಈಗ ಟ್ಯಾಬು ಸ್ವಲ್ಪ ಬೆಟರ್ ಅನ್ಬೋದು. ಬಟ್ ಐ ವುಡ್ ಸೇ ನಮ್ಮ ಕಂಟ್ರಿ, ಆರ್ ಕಂಟ್ರಿ ಇಸ್ ವಾಟ್, ಈಗ ಪೀರಿಯಡ್ಸ್ ಆದಾಗ ಹಾಫ್ ಸಾರಿ ಫಂಕ್ಷನ್ ಅಂತೆ, ಅದಂತೆ ಇದಂತೆ ಫಂಕ್ಷನ್ ಮಾಡೋ ಅಂಥ ಕಂಟ್ರಿ ನಮ್ಮದು. ಓಕೆ, ವಿ ಆರ್ ಸೋ ಹ್ಯಾಪಿ ವೆನ್ ಸಮ್ ಗರ್ಲ್ ಗೆಟ್ಸ್ ಅ ಪೀರಿಯಡ್ಸ್ ಆ್ಯಂಡ್ ವಿ ಆರ್ ಡೂಯಿಂಗ್ ಪೂಜಾ, ಅದು ಇದು ಏನೇನೋ ಮಾಡ್ತೀವಿ. ಇಂಥ ಕಂಟ್ರಿಯಲ್ಲಿ ಸ್ಟಿಲ್ ಟ್ಯಾಬು ಇದೆ ಅಂದರೆ ಇಟ್ ಈಸ್ ನಾಟ್ ರೈಟ್. ವೆನ್ ವಿ ಆರ್ ಸೆಲೆಬ್ರೇಟಿಂಗ್ ಅ ಗರ್ಲ್ ಗೆಟಿಂಗ್ ಅ ಪೀರಿಯಡ್ಸ್ ಆ್ಯಂಡ್ ವಿ ಆರ್ ಸೆಲೆಬ್ರೇಟಿಂಗ್ ವುಮೆನ್ಹುಡ್, ಆಬ್ವಿಯಸ್ಲಿ ಅದ್ರ ಜೊತೆ ಬರೋ ಇಶ್ಯೂಸ್ ಆಗಲಿ, ಅದ್ರ ಜೊತೆ ಅದನ್ನು ಅಡ್ರೆಸ್ ಮಾಡೋ ಇಶ್ಯೂಸ್ ಆಗಲಿ, ಐ ಥಿಂಕ್ ವಿ ಶುಡ್ ಬಿ ಫಾರ್ ಮೋರ್ ಮಾಡರ್ನ್ ಅಬೌಟ್ ಇಟ್. ದಟ್ಸ್ ಒನ್ ಥಿಂಗ್. ಇವಾಗ ಒಂದು ಗರ್ಲ್ ಪ್ರೆಗ್ನೆನ್ಸಿ ಆಗಿಲ್ಲ ಅಂದರೂ ಜನ ಬ್ಲೇಮ್ ಮಾಡ್ತಾರೆ. ಒಂದು ಗರ್ಲ್ ಅದೇ ಶುಭ ಕಾರ್ಯದಲ್ಲಿ ಪೀರಿಯಡ್ಸ್ ಆದರೂ ಸಹ ಜನ ಬ್ಲೇಮ್ ಮಾಡ್ತಾರೆ. ಈ ಒಂದು ಥಾಟ್ನ ಜನರು ತೆಗೆದಾಕಬೇಕು. ಅದಕ್ಕೆ ಐ ಥಿಂಕ್ ಯು ಬೀಯಿಂಗ್ ಅ ಡಾಕ್ಟರ್ಸ್, ನೀವು ಐ ಥಿಂಕ್ ಯು ಹ್ಯಾವ್ ಟು ಬಿ ಓಪನ್ ಮೈಂಡೆಡ್ ಆ್ಯಂಡ್ ಎಜುಕೇಟ್ ಮಾಡಬೇಕನ್ಸುತ್ತೆ ಕೆಲವರಿಗೆ. ಎಸ್, ಅದೇ ಸ್ಲೋಲಿ ಬಟ್ ಸ್ಟಡಿಲಿ ಚೇಂಜ್ ಬರ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್, ಐ ಆಮ್ ನಾಟ್ ಟಾಕಿಂಗ್ ಇನ್ ಟರ್ಮ್ಸ್ ಆಫ್ ಪೀರಿಯಡ್ಸ್, ಬಟ್ ಇನ್ ಟರ್ಮ್ಸ್ ಆಫ್ ಪ್ರೆಗ್ನೆನ್ಸಿ, ಪೋಸ್ಟ್ ಪ್ರೆಗ್ನೆನ್ಸಿ, ಡೆಲಿವರಿ, ಬಾಣಂತ ಟೈಮಲ್ಲೆಲ್ಲ ಮುಂಚೆ ಈವನ್ 10 years ಬ್ಯಾಕ್, 8 years ಬ್ಯಾಕ್, ನಾನು ಯು ಜಿಯಲ್ಲಿದ್ದಾಗ ವೆನ್ ಐ ಯೂಸ್ ಟು ಸಿ ಮದರ್ ಇನ್ ಲಾಸ್ ಎ ವೆರಿ ಲೈಕ್ ಹಿಂಗೆ ಮಾಡಬೇಕು, ಹಿಂಗೆ ಇರಬೇಕು, 10 ದಿವಸ ಸ್ನಾನ ಮಾಡಬಾರ್ದು, ವಾಟ್ ಎವರ್ ಅವ್ರದ್ದೇನೋ ಇಶ್ಯೂ ಇರುತ್ತೆ, ವಾಟ್ ಎವರ್ ದೇ ವುಡ್ ಹ್ಯಾವ್ ಥಾಟ್, ಅವ್ರು ಏನು ಕರೆಕ್ಟ್ ಅಂದ್ಕೊಂಡಿರ್ತಾರೋ, ವೆರಿ ಹಿಂಗೆ ಮಾಡಬೇಕು. ನಾಟ್ ಜಸ್ಟ್ ಮದರ್ ಇನ್ ಲಾಸ್, ಮದರ್ಸ್ ಎಲ್ಲರೂ, ಫುಲ್ ಫ್ಯಾಮಿಲಿ ಮೆಂಬರ್ಸ್. ಒಂದು ಲೇಡಿ ಪ್ರೆಗ್ನೆಂಟ್ ಆಗಿದ್ದಾಳೆ, ಒಂದು ಲೇಡಿ ಡೆಲಿವರಿ ಆಗ್ತಾ ಇದ್ದಾಳೆ, ಡೆಲಿವರಿ ಆಗಿದೆ ಅಂದರೆ ಎಲ್ಲರೂ ಅವ್ರವ್ರದ್ದು ಒಪಿನಿಯನ್ಸನ್ನು ದೇ ವಿಲ್ ಫೋರ್ಸ್. ನೌ ಇಟ್ ಈಸ್ ಮಚ್ ಬೆಟರ್. ಏಕೆಂದರೆ ಆ್ಯಸ್ ಪ್ರೆಗ್ನೆಂಟ್ ವುಮೆನ್ ದೇ ಆರ್ ಆಲ್ಸೋ ಗೆಟಿಂಗ್ ಅವೇರ್, ಇದನ್ನು ಮಾಡ್ಬೋದು, ಇದನ್ನು ಮಾಡಬೇಕು, ನನ್ನ ಬೇಬಿನ ನೋಡ್ಕೋಬೇಕು, ನನ್ನನ್ನು ನಾನು ನೋಡ್ಕೋಬೇಕು ಅಂತ. ಅಟ್ ದ ಸೇಮ್ ಟೈಮ್ ಪೇರೆಂಟ್ಸ್ ಆ್ಯಂಡ್ ಇನ್-ಲಾಸ್ ಆರ್ ಆಲ್ಸೋ ಗಿವಿಂಗ್ ಸ್ಪೇಸ್. ಸೊ ಸ್ಲೋಲಿ ಬಟ್ ಸ್ಟಡಿಲಿ ದ ಚೇಂಜಸ್ ಆರ್ ಕಮಿಂಗ್. ಇನ್ನೂ ಲಾಂಗ್ ಜರ್ನಿ ಇದೆ, ಬಟ್ yeah, something is better than nothing. PCOS PCOD ಇತ್ತು ಅಂತ ಹೇಳಿದ್ರೆ ಆ ಥರ ಹುಡುಗಿಯರನ್ನ ಹುಡುಗರು ಮದುವೆ ಆಗೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ವೈ? ಸೊ ಅದೇ ನಾರ್ಮಲ್ ಇದಂದರೆ ಫರ್ಟಿಲಿಟಿ ಎಫೆಕ್ಟ್ ಆಗ್ಬೋದು, ಪೀರಿಯಡ್ಸ್ ಬರಲ್ಲ, ಪೀರಿಯಡ್ಸ್ ಇರೆಗ್ಯುಲರ್ ಇದೆ ಅಂದರೆ ಏನೋ ಇಶ್ಯೂ ಇರ್ಬೋದು, ಲೇಟರ್ ಆನ್ ಪ್ರಾಬ್ಲಮ್ ಆಗ್ಬೋದು ಅಂತ ಲಾಟ್ ಆಫ್ ಪೀಪಲ್ ಥಿಂಕ್. ಬಟ್ ಅದು ಇಟ್ ಇಸ್ ಜಸ್ಟ್ ಅ ಮಿತ್ ಅಂತ ಹೇಳ್ಬೋದು. ವಿ ಕಾಂಟ್ ಜಡ್ಜ್ ಫೀಮೇಲ್. ವಿ ಕ್ಯಾನ್ ನಾಟ್ ಜಡ್ಜ್. ಫಸ್ಟ್ ನಾವು ತಗೊಂಡು ಬಂದಿದ್ದು ಅಲ್ಲ, ಇಟ್ ಇಸ್ ನ್ಯಾಚುರಲ್. ಇಟ್ ಈಸ್ ಹ್ಯಾಪ್ನಿಂಗ್. ಈಗ ನೀವು ನೀವು ಮ್ಯಾಟ್ರಿಮೋನಿಯಲ್ ಸೈಟ್ಸಲ್ಲಿ 10 ಹುಡುಗಿರನ್ನು ನೋಡಿದ್ರೆ 7 PCOS ಇರುತ್ತೆ. ಜಸ್ಟ್ ಬಿಕಾಸ್ ಆಫ್ ದಟ್ ಯು ಕ್ಯಾನ್ ನಾಟ್ ರಿಜೆಕ್ಟ್. ಕರೆಕ್ಟ್. ಆಮೇಲೆ ಇಟ್ ಈಸ್ ನಾಟ್ ಲೈಕ್ ಈಗ ರೆಗ್ಯುಲರ್ ಸೈಕಲ್ಸ್ ವಿತೌಟ್ PCOS ಅವ್ರೂ ಇನ್ಫರ್ಟಿಲಿಟಿ ಇರ್ಬೋದು. True, very true. It is not necessary. PCOS, it's just one part, which is ovulation. Rest everything, tubes issue ಇರ್ಬೋದು, cervix issue ಇರ್ಬೋದು, ಅದರ್ ಹಾರ್ಮೋನ್ ಥೈರಾಯ್ಡ್ ಇಶ್ಯೂ ಇರ್ಬೋದು, ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಮೇಲ್ ಇಶ್ಯೂ ಇರ್ಬೋದು. ಓಕೆ, ಸೊ that causes like 1/4 of half of the infertility is because of male infertility. Okay, no girl is going to ask ನಿಮ್ದು ಏನು ಇದಿಲ್ಲ ನಾನು ಮಾಡ್ಕೊಳ್ಳಲ್ಲ ಅಂತ. Okay, so PCOS it should not be treated as a some disease or something that is not worthy, or it's not ತುಂಬ ಮೈನರ್ ಇದು ಅದು ರಿಜೆಕ್ಟ್ ಮಾಡೋಕ್ಕೆ. ಸೊ ಜಸ್ಟ್ ಬಿಕಾಸ್ ಅ ಗರ್ಲ್ ಹ್ಯಾಸ್ PCOS ಅವ್ರು ಕನ್ಸೀವ್ ಆಗಲ್ಲ ಅಂತ ಏನೂ ಇಲ್ಲ. ಜಸ್ಟ್ ಬಿಕಾಸ್
ಸಂಬಡಿ ಡಸ್ ನಾಟ್ ಹ್ಯಾವ್ PCOS ಅವ್ರು ಕನ್ಸೀವ್ ಆಗೇ ಆಗ್ತಾರೆ ಅಂತಲೂ ಇಲ್ಲ. ಸೊ ಇದರ್ ವೇಸ್ ಜಸ್ಟ್ ಬಿಕಾಸ್ PCOS ಇದೆ ಎನಿ ಟೈಮ್ ಓವ್ಯುಲೇಷನ್ ಆಗ್ಬೋದು. ಎಷ್ಟೊಂದು ಜನ PCOS ಅವ್ರಿಗೆ ಯೂಶ್ವಲಿ ರೆಗ್ಯುಲರ್ ಸೈಕಲ್ಸ್ 35-40 ಡೇಸ್ ಇದ್ದಾಗ 18th 20th ಡೇ ದೇ ಮೈಟ್ ಓವ್ಯುಲೇಟ್. ಓವ್ಯುಲೇಷನ್ ಟೈಮ್ ವಿಲ್ ಬಿ ಡಿಫ್ರೆಂಟ್. ಈಗ ನಾರ್ಮಲಿ 28 ಡೇ ಸೈಕಲ್ಗೆ 14th ಡೇ ಓವ್ಯುಲೇಷನ್ ಆಗುತ್ತೆ. ಸೊ ವಿ ಟೆಲ್ ದಮ್ ಟು ಟ್ರೈ ಫ್ರಮ್ 10th ಡೇ ಟು 18th ಡೇ. But for PCOS, we will see, when science is so big, it's become so much better. Rejecting a girl just because of this, not done. So now monitor ಮಾಡ್ಬೋದು. Girls only can monitor their own this thing. Ovulation usually takes place 18th ಇಂದ 20th day. So ಆವಾಗ we'll tell 14th ಇಂದ 24th day ತನಕ ಟ್ರೈ ಮಾಡಿ ನೀವು. ಸೇಮ್ ಥಿಂಗ್, ಬಟ್ ಓವ್ಯುಲೇಷನ್ ವಿಂಡೋ, ಫರ್ಟೈಲ್ ವಿಂಡೋ ವಿಲ್ ಬಿ ಡಿಫ್ರೆಂಟ್ ಅಷ್ಟೇ. ಸೊ ಜಸ್ಟ್ ಬಿಕಾಸ್ ಹಂಗಿದೆ ಅಂತ ಭಯ ಪಡೋದಾಗಲಿ, ಇಲ್ಲ ಗರ್ಲ್ಸ್ಗೂ ದೇ ಆಲ್ಸೋ ಅವ್ರ ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲ ಹಾರ್ಮ್ ಆಗಿ ದೇಲ್ ಥಿಂಕ್ ನಾನು ವರ್ದಿ ಇಲ್ಲ, ಐ ಆಮ್ ನಾಟ್ ಗುಡ್ ಇನಫ್, ನನಗೆ ಚೆನ್ನಾಗಿರೋ ಹುಡುಗರು ಸಿಗ್ತಾ ಇಲ್ಲ. ನಥಿಂಗ್ ಲೈಕ್ ದ್ಯಾಟ್. PCOS ಎಲ್ಲರಿಗೂ ಈಗ ಈಗ ಫುಲ್ ಜನ್ರೇಷನ್ಗಿದೆ ಅಂದರೆ ಯು ಕೆನಾಟ್ ಆಬ್ವಿಯಸ್ಲಿ, ಇಟ್ ಈಸ್ ಅ ಲೈಫ್ ಸ್ಟೈಲ್ ಥಿಂಗ್. ಯು ಕೆನಾಟ್ ಈಗ ಈಗ ಎಲ್ಲ ಪೇರೆಂಟ್ಸ್ಗೂ, ಮೋಸ್ಟ್ ಪೇರೆಂಟ್ಸ್ಗೂ BP ಶುಗರ್ ಇರುತ್ತೆ. ಜಸ್ಟ್ ಬಿಕಾಸ್ ದೇ ಹ್ಯಾವ್, ನಾವೇನು ಡಿಸೋನ್ ಮಾಡ್ತೀವ? ಇಲ್ಲ. ಸೊ ಇಟ್ಸ್ ದ ಸೇಮ್ ವೇ. ಸೊ ಇಟ್ ಈಸ್ ನಾಟ್ ಅ ಬಿಗ್ ಡೀಲ್, ಇಟ್ ಈಸ್ ನಾಟ್ ಅನ್ನೆಸೆಸರಿ. ನಾವು ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ವಿ ಆರ್ ಸ್ಟ್ರೆಸ್ಸಿಂಗ್ ಔಟ್ ಟೂ ಮಚ್. ಆ ಸ್ಟ್ರೆಸ್ಸೂ ಇಟ್ ಈಸ್ ಹಾರ್ಮಿಂಗ್ ಅಸ್, ಬಿಕಾಸ್ ಆ ಸ್ಟ್ರೆಸ್ಸಿಂದನೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಇದೆ. ಸೊ PCOS ಅಂತ, ದಟ್ ಈಸ್ ವೈ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೆ, PCO ಮಾರ್ಫಾಲಜಿ ಅಂದ ತಕ್ಷಣ ಟೆನ್ಷನ್ ಮಾಡ್ಕೊತಾರೆ. ಎಷ್ಟು ಟೆನ್ಷನ್ ಮಾಡ್ಕೊತಾರೆ ಅಂದರೆ ಆ ಟೆನ್ಷನ್ ವೇಟ್ ಗೇನ್ ಆಗಿ ಅದು PCOD ಆಗಿ PCOD ಆಗಿದೆ ಅಂತ ಇನ್ನೂ ಟೆನ್ಷನ್ ಮಾಡಿಕೊಂಡು ಅದು ಎಸ್ ಆಗುತ್ತೆ. ಸೊ ವೈ ಆಲ್ ದ್ಯಾಟ್? PCO ಮಾರ್ಫಾಲಜಿ ಇದೆ, ಆಯಿತು, ಪೀರಿಯಡ್ಸ್ ಸರಿ ಇದೆ, ಬಿಟ್ಟು ಹಾಕಿ. PCOS ಮಾರ್ಫಾಲಜಿ ಇದ್ದಾಗ, ಪೀರಿಯಡ್ಸ್ ಕರೆಕ್ಟ್ ಇದ್ದಾಗ, ಅಯ್ಯೋ ನನಗೆ PCOS ಮಾರ್ಫಾಲಜಿ ಇದೆ, ಸ್ಕ್ಯಾನಲ್ಲಿ PCOS ಇದೆ ಅಂದ್ಕೊಂಡು ಸ್ಟ್ರೆಸ್ ಮಾಡಿಕೊಂಡು ವೇಟ್ ಗೇನ್ ಆಗಿ ಅದನ್ನು PCOS ಮಾಡಿಕೊಂಡು ಆವಾಗ ಪೀರಿಯಡ್ಸ್ ಇರೆಗ್ಯುಲರ್ ಮಾಡಿಕೊಂಡು ಅದಾದಮೇಲೆ ಅಯ್ಯೋ ನನ್ನ ಪೀರಿಯಡ್ಸ್ ಇರೆಗ್ಯುಲರು, ಈಗ ನನ್ನ ಫರ್ಟಿಲಿಟಿ ಇಶ್ಯೂ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ, ವೇಟ್ ಗೇನ್ ಆಗುತ್ತೆ ಅಂತ ಇನ್ನೂ ವರ್ಸ್ ಆಗಿ ಶುಗರೆಲ್ಲ BP ಶುಗರೆಲ್ಲ ಮಾಡಿಕೊಂಡ್ರೆ ಇಟ್ಸ್ ನಾಟ್ ವರ್ತ್ ಇಟ್ ರೀ. ಸೊ ಸ್ಟ್ರೆಸ್ ತುಂಬ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತೀರಾ? ಸ್ಟ್ರೆಸ್ ಆ್ಯಂಡ್ ಸ್ಲೀಪ್. ಸೊ ಮಿನಿಮಮ್ ಓಕೆ, ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು, ಐ ಮೀನ್ ನಮ್ಮ ಥರ ಯಾವಾಗಲೂ ವರ್ಕ್ ಮಾಡ್ತಿರ್ತಾರೆ ಅಂತ ತಿಳ್ಕೊಳ್ಳಿ, ಅವ್ರಿಗೆ ಮಿನಿಮಮ್ 8 hours ಸ್ಲೀಪ್ ಆಗಲ್ಲ. ಸೊ ಮಿನಿಮಮ್ 8 hours ಆ್ಯಂಡ್ ಮಿನಿಮಮ್ 6 hours ಸ್ಲೀಪ್ ಇಟ್ಸ್ ಮ್ಯಾಂಡೇಟ್ ಅಲ್ವಾ ಟು ಮೇಂಟೈನ್ ಹೆಲ್ದಿ ಇದು ಮಾಡಬೇಕು. ಓಕೆ, ಸ್ಟ್ರೆಸ್ ಜನ ಇವಾಗ ಚಿಕ್ಕದಿಗೂ ಸ್ಟ್ರೆಸ್ ತೊಗೊತಾರೆ. ಸೊ ಐ ಥಿಂಕ್ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ನಮಗೆ ನಾವೇ ತೊಗೊಂಡು ಬರ್ತಿರೋ ಕಾಯಿಲೆಗಳು ಅಂತ. ಸೊ ಹೌ ಡು ಯು ಕಂಟ್ರೋಲ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಸಮ್ಟೈಮ್ಸ್? So as doctors now, it's very easy for us, don't stress out annake, but mostly we are also stressed out. Exactly. So everybody is stressed out in everyone their own, are humans. In their own careers and everything. So I personally think first of all understanding our awareness barbeku. Stress is making it things worse anta. ಹೌದು. ಓಕೆ, ಮುಂಚೆ ಏನಾಗ್ತಿತ್ತು, ಇಟ್ಸ್ ಆಲ್ ಇನ್ ಆರ್ ಹೆಡ್ಡು, ತಲೆಯಲ್ಲೇ ಇದೆ, ಆಯಿತು ಬಿಡು, ಎಷ್ಟು ಸ್ಟ್ರೆಸ್ ಮಾಡಿಕೊಂಡ್ರು ತಲೆ ಇಲ್ಲ, ಆ ಥರ ಅಲ್ಲ. ಬಟ್ ಇಟ್ಸ್ ನಾಟ್ ಜಸ್ಟ್ ಮೆಂಟಲಿ, ಫಿಸಿಕಲಿ, ಎವ್ರಿ ವೇ ಇಟ್ ಈಸ್ ಹಾರ್ಮಿಂಗ್. ಸೊ ಆ ಅವೇರ್ನೆಸ್ ಬರಬೇಕು. ಈಗ ಸ್ಟ್ರೆಸ್ ತೊಗೊಂಡ್ರೆ ಏನು ಯೂಸ್ ಇಲ್ಲ. ಸ್ಟ್ರೆಸ್ ತೊಗೊಂಡ್ರೋದ್ರಿಂದ ನನ್ನ PCOS ರಿವರ್ಸ್ ಆಗಲ್ಲ, ನಂದು ಫರ್ಟಿಲಿಟಿ ಇಶ್ಯೂ ಸಾಲ್ವ್ ಆಗಲ್ಲ, ಆ ಥರ ತಲೆಯಲ್ಲಿ ಬರಬೇಕು ಫಸ್ಟ್. ಬಂದಾದ್ಮೇಲೆ and of course with PCOS, with all these hormonal changes and imbalance, it is very easy to go into depression, to have low mood, to not be able to do anything, to not be able to do anything. But somewhere we have to start alla, at least start doing things that you like. Singing agirbodu, swimming agirbodu, not just physical workout, anything that makes you happy. Keep 1 hour for yourself in a day. ಹೌದು. Okay, just 1 hour. You can do whatever you want. You want to write, you want to read, ಏನಾದರೂ ಮಾಡಿ. Something that is not involving your phone and your TV, whatever. ಇನ್ಕ್ಲೂಡಿಂಗ್ ದ ವರ್ಕ್ ಎನ್ವಿರಾನ್ಮೆಂಟ್ ಏನು ಕ್ಯಾರಿ ಮಾಡ್ತಾರಲ್ವ ಅದು. ಸೊ ಬೇಸಿಕಲಿ 1 hour ನಮಗೆ ಅಂತ ಇಟ್ಕೊಂಡಾಗ ಆ ಒಂದು ಸ್ಟ್ರೆಸ್ ಆಗಿರ್ಬೋದು, ಆಫೀಸ್ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು ಮರೆತಾಗ ನಾವು ಅದರೊಳಗಡೆ ಇವೆನ್ಚುಲಿ ಆ 1 hour ನಮಗೆ ಅಂತ ಮೀ ಟೈಮ್ ಇನ್ಕ್ರೀಸ್ ಮಾಡಿಕೊಂಡು ವಿ ಶುಡ್ ಲರ್ನ್ ಟು ಸ್ಟಾರ್ಟ್ ಬ್ಯಾಲೆನ್ಸಿಂಗ್ ಸ್ಟಫ್ ಆ್ಯಂಡ್ ಹ್ಯಾಪಿ ಲೈಫ್. ಯಾಕೆಂದರೆ ಐ ಹ್ಯಾವ್ ಸೀನ್ ಕಂಪೇರ್ಡ್ ಟು ಬಾಯ್ಸ್, ಗರ್ಲ್ಸ್ ಟೇಕ್ ಅ ಲಾಟ್ ಆಫ್ ಸ್ಟ್ರೆಸ್. ಎಕ್ಸಾಕ್ಟ್ಲಿ.
ಇದು ವರ್ಕ್ ಸ್ಟ್ರೆಸ್ಸನ್ನು ಮನೆಗೆ ತೊಗೊಂಬರ್ತೀವಿ, ಮನೆ ಸ್ಟ್ರೆಸ್ಸನ್ನು ವರ್ಕಿಗೆ ಹಾಕ್ತೀವಿ. ಅನ್ನೆಸೆಸರಿ, ವೆರಿ ಅನ್ನೆಸೆಸರಿ. ಬಟ್ ವಿ ಆರ್ ಬಿಲ್ಟ್ ಲೈಕ್ ದಟ್. ಏನೂ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನಾವು ಟ್ರೈ ಮಾಡಬೇಕು. ಓಕೆ. ಈ ಗೂಗಲ್ ಡಯಾಗ್ನೋಸ್ ಅನ್ನೋದು ಕಾನ್ಸೆಪ್ಟ್ ಇರುತ್ತೆ. ಏನೇ ಆಯಿತು ಅಂದರೂ ನಾವು ಸಿಂಪಲ್ಗೂ ಹೋಗಿ ಗೂಗಲ್ನ ನೋಡ್ತೀವಿ. ಸಮ್ಟೈಮ್ಸ್ ಹೇಳಿ ಗೂಗಲ್ ಆಂಟಿ ಇಸ್ ವೆರಿ ಟ್ರೂ. ಇವಾಗ ಹೇಗೆ ಚಾಟ್ GPT ಹೇಳುತ್ತೋ ಇಟ್ಸ್ ವೆರಿ ಫ್ರೆಂಡ್ಲಿ ಅಂತ. ಬೇಸಿಕಲಿ ಸಣ್ಣ ಇಶ್ಯೂಸ್ಗೂ ನಾವು ಗರ್ಲ್ಸ್ ಏನು ಮಾಡ್ತೀವಿ, ವಿ ಸ್ಟಾರ್ಟ್ ಗೂಗ್ಲಿಂಗ್. ಅಲ್ಲಿ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಲ್ಲ. ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ಇಫ್ ಯು ವಾಂಟ್ ಪೋಸ್ಟ್ಪೋನ್ ಆರ್ ಸೈಕಲ್ ಅಂತ ಹೇಳುವಾಗ ಗೂಗಲಲ್ಲಿ ಏನು ಟ್ಯಾಬ್ಲೆಟ್ ತೋರಿಸೋದು ಅದನ್ನು ತೊಗೊಂಡ್ಬಿಡ್ತೀವಿ. ಡು ಯು ಥಿಂಕ್ ಇಟ್ ಇಸ್ ಸೇಫ್ ಮ್ಯಾಮ್? ನಾಟ್ ರಿಯಲಿ. ಸಿ, ಅವೇರ್ ಇರೋದು ಗುಡ್, ಇಟ್ಸ್ ಅ ಗುಡ್ ಥಿಂಗ್. ಎಜುಕೇಟೆಡ್ ಇರೋದು ಇಟ್ಸ್ ಅ ಗುಡ್ ಥಿಂಗ್. ನಮಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅದನ್ನು ನೋಡಿ ಗೂಗಲಲ್ಲಿ ಆಬ್ವಿಯಸ್ಲಿ ಯು ಕ್ಯಾನ್ ಕನ್ಸಲ್ಟ್, ನೋ ಇಶ್ಯೂ. ಬಟ್ ಗೂಗಲ್ ಓನ್ಲಿ ಕರೆಕ್ಟು, ಇದ್ರ ಬೇಸ್ ಮೇಲೆ ನಾನು ನನ್ನ ಲೈಫ್ ಡಿಸಿಷನ್ಸ್ ಮಾಡ್ತೀನಿ ಅನ್ನೋದು ರಾಂಗ್. ಆಬ್ವಿಯಸ್ಲಿ ಗೂಗಲ್ ಈಗ ಒಂದು ಸ್ಮಾಲ್ ಕೆಮ್ಮು ಕೋಲ್ಡಿಂದ ಹಿಡ್ಕೊಂಡು ಕ್ಯಾನ್ಸರ್ ತನಕ ಹೋಗುತ್ತೆ. ಎಕ್ಸಾಕ್ಟ್ಲಿ. ಜಸ್ಟ್ ಬಿಕಾಸ್ ದ್ಯಾಟ್ ಓಕೆ ಯು ಹ್ಯಾವ್ ಆಯಿತು, ನಿಮ್ಗೆ ಟೆನ್ಷನ್ ಆಗ್ತಾ ಇದೆ, ಕೋಲ್ಡಾ ಕ್ಯಾನ್ಸರಾ ಅಂತ, ಓಕೆ. ಬಟ್ ಅಟ್ಲೀಸ್ಟ್ ನೀವು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಅದು ಕ್ಯಾನ್ಸರ್ ಇರ್ಬೋದು, ಗೂಗಲ್ ಕ್ಯಾನ್ಸರ್ ಅಂತ ಹೇಳ್ತಾ ಇದೆ, ಏನಾಗಿದೆಯೋ ಏನೋ ಅಂತ ಹೇಳಿ ಸ್ಟ್ರೆಸ್ ಮಾಡಿಕೊಂಡು ಟ್ರೀಟ್ಮೆಂಟ್ ಡಿಲೇ ಮಾಡಿ. ಅದು ಆ್ಯಕ್ಚುಲಾಗಿ ಕ್ಯಾನ್ಸರ್ ಇದ್ದರೆ ನಿಮಗೆ ಪ್ರಾಬ್ಲಮ್. ಹೌದು. ಅಂದರೆ ಎಲ್ಲನೂ ಗೂಗಲ್ ಹೇಳೋದೇ ಸರಿ ಅಂತ ಹೇಳ್ತಾರೆ. ಬಿಫೋರ್ ಕನ್ಸಲ್ಟಿಂಗ್ ಅ ಡಾಕ್ಟರ್, ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ಇವಾಗ ಟ್ಯಾಬ್ಲೆಟ್ಸ್ಗಳಾಗಿರ್ಬೋದು, ಅಲ್ಲಿ ಕೊಟ್ಟಿದ ತಕ್ಷಣ ದಿಲ್ ಸ್ಟಾರ್ಟ್ ಕನ್ಸ್ಯೂಮಿಂಗ್. ಸೊ ಗೂಗಲಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ 100% ಅಕ್ಯುರೇಟ್ ಆಗಿರುತ್ತೆ ವೆನ್ ಇಟ್ ಕಮ್ಸ್ ಟು ದ ಮೆಡಿಕಲ್ ಟರ್ಮ್ಸ್ ಅಂತ ಹೇಳುವಾಗ. ಐ ವುಡಂಟ್ ಸೇ ಇಟ್ಸ್ 100% accurate. ಅಂದರೆ ಮುಂಚೆ ಗೂಗಲ್ ವಾಸ್ ಲಿಟಲ್ ಡಿಫ್ರೆಂಟ್. ನೌ ಅಟ್ ಲೀಸ್ಟ್ AI, ಚಾಟ್ GPT, Gemini ಆ್ಯಂಡ್ ಆಲ್ ಆರ್ ಲಿಟಲ್ ಬೆಟರ್. ಬಟ್ no way one doctor diagnosis so on Google can never replace that. Okay, so I completely understand as patients ಡಾಕ್ಟರ್ ಹತ್ರ ಹೋಗೋಕ್ಕೆ ಭಯ ಇರುತ್ತೆ, ಹಾಸ್ಪಿಟಲ್ ಅಂದರೆ ಭಯ ಇರುತ್ತೆ, ಇನ್ ಜನರಲ್ ಹೆಸಿಟೆನ್ಸಿ ಇರುತ್ತೆ. ಬಟ್ ಐ ಪರ್ಸ್ನಲಿ ಫೀಲ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಯು ಹ್ಯಾವ್ ಟು ಮೀಟ್ ಸಂಬಡಿ ಹೂಸ್ ಅ ಪ್ರೊಫೆಷ್ನಲ್ ಇನ್ ಇಟ್. ಈಗ ನಿಮ್ಮ ಮನೇಲಿ ಏನೋ ಪೈಪ್ ಒಡೆದೋಗಿದೆ ಅಂದ ತಕ್ಷಣ ಗೂಗಲನ್ನು ನೋಡಿ ಹಿಂಗೆ ಮಾಡಿ ಅಂತಾರೆ, ಮಾಡ್ಬೋದು. ಯು ಮೈಟ್ ಬಿ ಸಕ್ಸಸ್ಫುಲ್ ಆಲ್ಸೋ. ಬಟ್ 100% ಹೂಎವರ್ ಇಸ್ ದ ಪ್ರೊಫೆಷ್ನಲ್, ಅವ್ರು ಬಂದು ಮಾಡಿದಾಗ ನೀವು ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಸೀಕ್ ಎನ್ ಒಪಿನಿಯನ್. ನೀವು ಗೂಗಲ್ ನೋಡಿ, ಇಲ್ಲ ಅಂತಲ್ಲ ನೀವು, ಬಿಕಾಸ್ ಆಬ್ವಿಯಸ್ಲಿ ಇಟ್ಸ್ ಯೋರ್ ಲೈಫ್. ಯು ವಾಂಟ್ ಟು ಸೀಕ್ ಒಪಿನಿಯನ್ಸ್, ಮಲ್ಟಿಪಲ್ ಒಪಿನಿಯನ್ಸ್, ಓಕೆ. ಬಟ್ ಅಟ್ ಲೀಸ್ಟ್ ಮೇಕ್ ಶ್ಯೂರ್ ದಟ್ ವಾಟ್ ಗೂಗಲ್ ಇಸ್ ಟೆಲ್ಲಿಂಗ್ ಇಸ್ ಟ್ರೂ. ಕನ್ಸಲ್ಟ್ ವಿತ್ ಅ ಡಾಕ್ಟರ್. ಕನ್ಫರ್ಮೇಷನ್ ಫಸ್ಟ್ ನೀವು ಗೂಗಲ್ಗೆ ಹೋಗಿ ಪರವಾಗಿಲ್ಲ, ಬಟ್ ಅದು ಹೌದೋ ಅಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಡಾಕ್ಟರ್ ಹತ್ರ ಹೋಗಿ. ಫಸ್ಟೇ ಡಾಕ್ಟರ್ ಹತ್ರ ಬನ್ನಿ ಅಂತ ಏನು ಹೇಳ್ತಾ ಇಲ್ಲ, ನೀವು ಗೂಗಲನ್ನು ನೋಡಿ, ಬಟ್ ಅಟ್ಲೀಸ್ಟ್ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಡಾಕ್ಟರ್ ಹತ್ರ. ಈ ಪೀರಿಯಡ್ಸ್ ಕ್ರ್ಯಾಂಪ್ ಅಂದರೆ ಹೊಟ್ಟೆ ನೋವು ಕೆಲವ್ರಿಗೆ ಇರೋದೇ ಇಲ್ಲ. ಕೆಲವ್ರು ತುಂಬ ಮೈಲ್ಡ್ ಇರುತ್ತೆ, ಕೆಲವ್ರು ತುಂಬ ಪೀಕ್ ಲೆವೆಲ್ ಇರುತ್ತೆ. ಬೇರ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಕೆಲವೊಂದು ಸತಿ ಮೆಫ್ತಿಲ್ಸ್ಪೈಸ್ ಟ್ಯಾಬ್ಲೆಟ್ನ ತೊಗೊಂಡು ಕಂಟ್ರೋಲ್ ಮಾಡ್ಕೊತಾರೆ. ಅದು ನಾವು ಆ್ಯಕ್ಚುಲಿ ಸಮ್ಟೈಮ್ಸ್ ನಾವು ನಿಮ್ಮನ್ನ ಡಾಕ್ಟರ್ಸ್ಗಳನ್ನ ಕನ್ಸಲ್ಟೇ ಮಾಡಲ್ಲ. ವಿ ಇಮಿಡಿಯೇಟ್ಲಿ ಪೇಯ್ನ್ ಇದ್ದಾಗ ತೊಗೊಂಡ್ಬಿಡ್ತೀವಿ. ಎಷ್ಟು ಸರಿ ಅದು ತೊಗೊಳ್ಳೋದು? ಈಗ ಜಸ್ಟ್ ಪೇನ್ ಥ್ರೆಶೋಲ್ಡ್ ಎಲ್ಲರಿಗೂ ಬೇರೆ ಬೇರೆ ಇರುತ್ತೆ. ಒಬ್ಬರಿಗೆ ಅದೇ ಪೇನೇ ಮೈಲ್ಡ್ ಅನ್ಸ್ಬೋದು, ಒಬ್ರಿಗೆ ಮಾಡ್ರೇಟ್ ಅನ್ಸ್ಬೋದು, ಒಬ್ರಿಗೆ ಸಿವಿಯರ್ ಅನ್ಸ್ಬೋದು. ಸೊ ಈಗ ಪೇನ್ ಬರ್ತಾ ಇದೆ, ಯೂಶ್ವಲಿ ಏನಂತಾರೆ ಎಲ್ಲರೂ, ಪೇನು ಹುಡುಗಿದು ಪಾರ್ಟು ಟಾಲ್ರೇಟ್ ಮಾಡ್ಕೋಬೇಕು, ಇದಿಷ್ಟು ಪೇನ್ ಟಾಲ್ರೇಟ್ ಮಾಡ್ಕೊಳ್ಳಲ್ಲ ಅಂದರೆ ಡೆಲಿವರಿ ಪೇನ್ ಹೆಂಗೆ ಮಾಡ್ತೀಯಾ, ಇಂಥ ಕಮೆಂಟ್ಸ್ ಎಲ್ಲ ಬರುತ್ತೆ. ಇಟ್ ಈಸ್ ನಾಟ್ ರಾಂಗ್ ಟು ಟೇಕ್ ಟ್ಯಾಬ್ಲೆಟ್ಸ್ ಫಾರ್ ಇಟ್. ಬಟ್ ಯಾಕೆ ಇಷ್ಟು ಪೇನ್ ಆಗ್ತಾ ಇದೆ? ಇಸ್ ಇಟ್ ಲೈಕ್ ನಿನ್ನ ಪೇನ್ ಟಾಲರೆನ್ಸ್ ಕಡಿಮೆ ಇದೆಯಾ, ಏನು ಬೇರೆ ಏನಾದರೂ ಇಶ್ಯೂ ಇದೆಯಾ? ಮಲ್ಟಿಪಲ್ ಇದು ಪ್ರಾಬ್ಲಮ್ಸ್ ಇರ್ಬೋದು. ಪೀರಿಯಡ್ಸಲ್ಲಿ ಪೇನ್ ತುಂಬ ಜಾಸ್ತಿ ಯಾಕಿರ್ಬೋದು, ಲಾಟ್ ಆಫ್ ಡಿಫರೆಂಟ್ ಡಯಾಗ್ನೋಸಿಸ್, ರೀಸನ್ಸ್ ಇದೆ. ಅದಕ್ಕೂ ಪೇನ್ ಜಾಸ್ತಿ ರೀಸನ್ಸ್ ಇದೆ. ಬಟ್ ಯು ಶುಡ್ ಜಸ್ಟ್ ಮೇಕ್ ಶ್ಯೂರ್ ದಟ್ ಇಸ್ ನಾಟ್ ಯೋರ್ ರೀಸನ್. ಓಕೆ. ಸೊ ಈಗ ಒಂದು ಪರ್ಸನ್ಗೆ ತುಂಬ ಪೇನ್ ಇದೆ, ಶಿ ಇಸ್ ನಾಟ್ ಏಬಲ್ ಟು ಗೋ ಟು ವರ್ಕ್, ಫುಲ್ ಡೇ ಮಲಗಿದ್ದಾರೆ, ಆಗ್ತಾ ಇಲ್ಲ, ಒಂದು ಸ್ನಾನ ಮಾಡೋಕ್ಕೂ ಆಗ್ತಾ ಇಲ್ಲ ಅಂದರೆ ಇದರ್ ಅವ್ರ ಪೇನ್ ಟಾಲರೆನ್ಸ್ ತುಂಬ ಕಡಿಮೆ ಇದೆ. ಓಕೆ, ಒಂದು ಸ್ವಲ್ಪ ಪ್ರಿಕ್ ಆದ್ರೂ ಅಳೋ ಟೈಪ್ ಇದ್ದಾರೆ ಅವರು, ಇಲ್ಲ ಅಂದರೆ ಬೇರೆ ಏನಾದರೂ ಇಶ್ಯೂ ಇರ್ಬೋದು. ಸೊ ಈಗ ಪೇನ್ ಟಾಲರೆನ್ಸ್ ಕಡಿಮೆ ಇದ್ದು ಬೇರೆ ಏನೂ ಇಶ್ಯೂ ಇಲ್ಲ ಅಂದರೆ ಟ್ಯಾಬ್ಲೆಟ್ಸೇ ಆಬ್ವಿಯಸ್ಲಿ ತೊಗೋಬೇಕಾಗುತ್ತೆ. ಬಟ್ ಈಗ ಪೇನ್ ಟಾಲರೆನ್ಸ್ ಅದು ಗೊತ್ತಿಲ್ಲದೆ ಲೈಕ್ ಪೇನ್ ಟಾಲರೆನ್ಸ್ ಕಡಿಮೆ ಇದೆ ಅಂದ್ಕೊಂಡು ಟ್ಯಾಬ್ಲೆಟ್ಸ್ ತೊಗೊಂಡು ವಿತೌಟ್ ಕನ್ಸಲ್ಟಿಂಗ್, ವಿತೌಟ್ ಚೆಕ್ಕಿಂಗ್ ದಟ್ ಏನೂ ಆರ್ಗ್ಯಾನಿಕ್ ಕಾಸ್ ಇಲ್ಲ, ಏನೂ ಆ್ಯಕ್ಚುಲಾಗಿ ಪ್ರಾಬ್ಲಮ್ ಇಲ್ಲ ಅಂತ ಅಂದಾಗ ದಟ್ ಟೈಮ್ ಇಟ್ ಬಿಕಮ್ಸ್ ಅ ಪ್ರಾಬ್ಲಮ್.
ಸೊ ಪೇನ್ ಯೂಶಲಿ ಏನಿರುತ್ತೆ ಫಸ್ಟಿಂದಾನೆ ಲೈಕ್ ಯಾವಾಗ ಪೀರಿಯಡ್ ಸ್ಟಾರ್ಟ್ ಆಗುತ್ತೋ ಕೆಲವೊಬ್ರಿಗೆ ಅವಾಗಿಂದಾನೇ ಪೇನ್ ಇರುತ್ತೆ, ಕೆಲವೊಬ್ರಿಗೆ ಇರಲ್ಲ. ಮುಂಚೆಯಿಂದನೂ ಸ್ಟಾರ್ಟ್ ಆಗೋ ಮುಂಚೆಯಿಂದಾನೇ ಇರುತ್ತೆ. ಕೆಲವೊಬ್ರಿಗೆ ಏನಾಗುತ್ತೆ ಸ್ಟ್ರೆಸ್ ಟೈಮಲ್ಲಿ, ಈಗ ವೆನ್ 12 years 13 years ಪೀರಿಯಡ್ ಸ್ಟಾರ್ಟ್ ಆದಾಗ ಕ್ರ್ಯಾಂಪ್ಸ್ ಇರಲ್ಲ. ಬಟ್ 17 18 years ಬೋರ್ಡ್ಸ್ ಟೈಮಲ್ಲಿ ದಟ್ ಈಸ್ ವೆನ್ ಕ್ರ್ಯಾಂಪ್ಸ್ ಸ್ಟಾರ್ಟ್. ಸೊ ದಟ್ ಈಸ್ ಓಕೆ. ಬಟ್ ಈಗ ಫುಲ್ ಲೈಫ್ ಕ್ರ್ಯಾಂಪ್ಸ್ ಇಲ್ಲ, ಬಟ್ ಸಡನ್ನಾಗಿ 25-26 ಕ್ರ್ಯಾಂಪ್ಸ್ ಆಗ್ತಾ ಇದೆ, ಇಲ್ಲ 1-2 years ಇಂದ ಅಷ್ಟೇ ಇದೆ, ಆ ಥರ ಏನಾದರೂ ಅಂದರೆ ಇನ್ವೆಸ್ಟಿಗೇಟ್ ಮಾಡಬೇಕಾಗುತ್ತೆ, ಫರ್ದರ್ ನೋಡಬೇಕಾಗುತ್ತೆ ಏನು ಪ್ರಾಬ್ಲಮ್ಮು ಅಂತ. ಸೊ ಅವಾಗ ಅವಾಯ್ಡ್ ಲೈಕ್ ಇದು ನಾರ್ಮಲ್ ಬಿಡಿ, ನನ್ನ ಹುಡುಗಿ ನನಗೆ ಇದು ಬಂದೇ ಬರುತ್ತೆ ಹಾಗೆ ಇಗ್ನೋರ್ ಮಾಡೋದು ರಾಂಗ್ ಆಗುತ್ತೆ. ಯಾಕೆಂದರೆ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಕಾಸ್, ಯಾಕೆ ಹಿಂಗೆ ಆಗ್ತಾ ಇದೆ ಅಂತ. ಲೇಟರ್ ಆನ್ ಈಗ ಸದ್ಯ ಬರೀ ಪೇನ್ ಇರ್ಬೋದು, ಲೇಟರ್ ಆನ್ ಬೇರೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು. ಅದು ಅದರಿಂದ ವೈ ಕ್ರ್ಯಾಂಕಿ ಆಗ್ತಾರೆ ಈ ಟೈಮಲ್ಲಿ ಗರ್ಲ್ಸ್. ಕ್ರ್ಯಾಂಕಿ, ಮೂಡ್ ಸ್ವಿಂಗ್ಸ್, ಕ್ರೇವಿಂಗ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅದನ್ನ ತಿನ್ಬೇಕು ಇದನ್ನ ತಿನ್ಬೇಕು ಅಂತ. ಬಟ್ ಸ್ಟಿಲ್ ಡಯಟ್ ಕಾನ್ಶಿಯಸ್ ಇರ್ತಾರೆ ಕೆಲವರು. ಇದನ್ನ ಹೇಗೆ ಮ್ಯಾನೇಜ್ ಮಾಡೋದು ನಾರ್ಮಲಿ? ಅಗೇನ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಲ್ಲ. ಐ ಮೀನ್ ವೆನ್ ಪೀರಿಯಡ್ಸ್ ಆರ್ ರೆಗ್ಯುಲರ್ ದಟ್ ಮೀನ್ಸ್ ಹಾರ್ಮೋನ್ಸ್ ಆರ್ ಬ್ಯಾಲೆನ್ಸ್ಡ್. ಬಟ್ ಪೀರಿಯಡ್ಸ್ ಡಿಫ್ರೆಂಟ್ ಫೇಸಸ್ ಅಲ್ಲಿ ಡಿಫ್ರೆಂಟ್ ಹಾರ್ಮೋನ್ಸ್ ಟೇಕ್ ಪ್ರಿಡಾಮಿನೆನ್ಸ್. ಒಂದು ಫಸ್ಟ್ ಫೇಸ್ ಅಂದರೆ ಪೀರಿಯಡ್ ಆಗೋ ಟೈಮಲ್ಲಿ ಒಂದು ಹಾರ್ಮೋನ್ ಇರುತ್ತೆ. ಪೀರಿಯಡ್ ಆದಮೇಲೆ ಟಿಲ್ ಓವ್ಯುಲೇಷನ್ ಅಂದರೆ ಎಗ್ ಮುರಿಯೋ ತನಕ, ಎಗ್ ಹೊರಗಡೆ ಬರೋ ತನಕ ಇನ್ನೊಂದು ಹಾರ್ಮೋನ್ ಇನ್ಕ್ರೀಸ್ ಆಗುತ್ತೆ. ಅದು ಎಗ್ ಹೊರಗಡೆ ಬಂದಾದ್ಮೇಲೆ, ಬೇಸಿಕ್ಲಿ ಎಗ್ ಹೊರಗಡೆ ಬಂದಿದೆ ಅಂದರೆ ಇದು ಗರ್ಭಕೋಶ ಪ್ರೆಗ್ನೆನ್ಸಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂತ. ಲೈಕ್ ಇಟ್ ವಾಂಟ್ಸ್ ಟು ಗೆಟ್ ಪ್ರೆಗ್ನೆಂಟ್, ದಟ್ ಈಸ್ ದ ರೀಸನ್ ಎಗ್ ಹೊರಗಡೆ ಬಂದಿದೆ ಅಂತ. ಅದಾದಮೇಲೆ ಸೊ ದ ಸೆಕೆಂಡ್ ಹಾಫ್ ಆಫ್ ದ ಸೈಕಲ್ ಹೆಂಗಿರುತ್ತೆ ಅಂದರೆ ಬಾಡಿ ಈಗ ಪ್ರೆಗ್ನೆಂಟ್ ಆಗುತ್ತೆ ಅಂತ ಹೇಳಿ ಯೂಟ್ರಸನ್ನು ಹಂಗೆ ಪ್ರಿಪೇರ್ ಮಾಡುತ್ತೆ. ಸೊ ಆ ಪ್ರಿಪ್ರೇಷನ್ಗೆ ಬೇರೆ ಹಾರ್ಮೋನ್ ಬರುತ್ತೆ. ಸೊ ಆಲ್ ದೀಸ್ ಹಾರ್ಮೋನ್ಸ್ ಮೇಲೆ ಕೆಳಗಡೆ ಒಂದು ಫಸ್ಟ್ 14 days ಬೇರೆ ಹಾರ್ಮೋನ್, ಸೆಕೆಂಡ್ 14 days ಬೇರೆ ಜಾಸ್ತಿ ಹಾರ್ಮೋನ್ಸ್, ಹಿಂಗೆಲ್ಲ ಇರೋದ್ರಿಂದ ಕ್ರ್ಯಾಂಕಿನೂ ಆಗ್ತಾರೆ, ಬ್ಲೋಟಿಂಗ್ ಇರುತ್ತೆ, ಅನ್ನೆಸೆಸರಿ ವೆಯ್ಟ್ ಗೇನು, ತುಂಬ ಬಾಡಿಯಲ್ಲಿ ತುಂಬ ಫ್ಲೂಯಿಡ್ ರಿಟೇನ್ ಆಗೋದು, ಇರಿಟೇಟ್ ಆಗೋದು, ಸೋ ಮೆನಿ ಥಿಂಗ್ಸ್, ಡಿಫ್ರೆಂಟ್. ಕೆಲವೊಬ್ಬರಿಗೆ ಪೇನ್ ಇರುತ್ತೆ, ಚೆಸ್ಟ್ ಪೇನ್ ಬರುತ್ತೆ, ಕೆಲವೊಬ್ಬರಿಗೆ ಕ್ರ್ಯಾಂಪ್ಸ್ ಆಗುತ್ತೆ, ಸೋ ಮೆನಿ ಡಿಫ್ರೆಂಟ್ ಥಿಂಗ್ಸ್. ಸೊ ಎಲ್ಲರಿಗೂ ಬೇರೆ ವೇಸ್ ಅಲ್ಲಿ ಎಫೆಕ್ಟ್ ಆಗ್ಬೋದು. ಬಟ್ ಆಲ್ ದಿಸ್ ಇಸ್ ಅ ಪಾರ್ಟ್ ಆಫ್. ಸೊ ಇಟ್ಸ್ ನಾಟ್ ಡೇಂಜರಸ್ ಅಂತ ಏನಿಲ್ಲ ಅಲ್ಲ. ಎಕ್ಸ್ಟ್ರೀಮ್ ಅಂದರೆ ಆಫ್ಕೋರ್ಸ್ ಡೇಂಜರಸ್, ಬಟ್ ಮೈಲ್ಡ್ ಆಗಿ ಇಟ್ಸ್ ಓಕೆ. ಮೈಲ್ಡ್ ಎಲ್ಲ ಮೈಲ್ಡ್ ಲೆವೆಲಲ್ಲಿ ಇದ್ರೆ ಇಟ್ ಇಸ್ ಫೈನ್. ಎಕ್ಸ್ಟ್ರೀಮ್ಸ್ ಅಂದರೆ ಮತ್ತೆ ಪ್ರೀಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂತ ಹೋಗ್ಬೇಕು. ಆವಾಗ ಮತ್ತೆ ವಿಲ್ ಹ್ಯಾವ್ ಟು ಎವ್ಯಾಲ್ಯೂಯೇಟ್ ಹಾರ್ಮೋನ್ಸ್ ಕರೆಕ್ಟ್ ಇದೆಯೋ ಇಲ್ಲೋ. ಈಗ ಎಕ್ಸ್ ಅಮೌಂಟ್ ಇನ್ಕ್ರೀಸ್ ಆಗಬೇಕು ಹಾರ್ಮೋನ್ಸು, ಎಕ್ಸ್ ಅಮೌಂಟ್ ಇನ್ಕ್ರೀಸ್ ಆದರೆ ಮೈಲ್ಡ್ ಈ ಪ್ರಾಬ್ಲಮ್ ಇರುತ್ತೆ, ಎಕ್ಸ್ ಅಮೌಂಟ್ ಇನ್ಕ್ರೀಸ್ ಆದರೆ ನಾರ್ಮಲ್ ಪೀರಿಯಡ್ಸ್ ಬರುತ್ತೆ, ಬಟ್ ಈ ಸೈಡ್ ಎಫೆಕ್ಟ್ಸ್ ಇರ್ಬೋದು ಅಂತ. ಬಟ್ ಈಗ X+Y ಅಮೌಂಟ್ ಇನ್ಕ್ರೀಸ್ ಆಗೋಯ್ತು, ಓಕೆ, ಅವಾಗ ಟೂ ಮಚ್ ಕ್ರ್ಯಾಂಪ್ಸ್ ಅನ್ಕೊಳ್ಳಿ, ಟೂ ಮಚ್ ಬ್ಲೋಟಿಂಗ್, ಟೂ ಆಂಗರ್ ಇಶ್ಯೂಸ್, ಇದೆಲ್ಲ ಬಂದಾಗ ದೆನ್ ವಿ ಹ್ಯಾವ್ ಟು ಸಿ ಓಕೆ ಹಾರ್ಮೋನ್ಸ್ ಮೇ ಬಿ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಸೊ ದಟ್ ಟೈಮ್ ನಾವು ಹಾರ್ಮೋನ್ಸ್ ಹೊರಗಡೆಯಿಂದ ಕೊಡಬೇಕಾಗುತ್ತೆ, ಹಾರ್ಮೋನಲ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಎನಿಥಿಂಗ್ ಮೈಲ್ಡ್ ಓಕೆ, ಮಾಡ್ರೇಟ್ ಬೇರೆಬಲ್ ಓಕೆ, ಬಟ್ ಸಿವಿಯರ್ ನಾಟ್ ಬೇರೆಬಲ್, ಡಾಕ್ಟರ್ ಇಟ್ಸ್ ನಾಟ್ ಓಕೆ, ಯು ಹ್ಯಾವ್ ಟು ಮೀಟ್ ಅ ಡಾಕ್ಟರ್. ನಾವು ಇವಾಗ 28 daysಗೆ ಸೈಕಲ್ ಇರುತ್ತೆ ಅಂತ ಹೇಳಿದ್ರೆ 24 days ನಮ್ಮ ಬಾಡಿ ನಾರ್ಮಲ್ ಆಗಿರುತ್ತೆ. ಇನ್ನೇನು ಪೀರಿಯಡ್ಸ್ ಬಂತು ಅಂದಾಗ ಆಟೋಮೆಟಿಕ್ಕಾಗಿ ಹೇಗೆ ಅಂದರೆ ವಿ ಫೀಲ್ ಲೈಕ್ ತುಂಬ ಹೆವಿ ಆಗೋದು, ನಮಗೆ ನಾವು ಕಾನ್ಷಿಯಸ್ ಆಗಿಬಿಡ್ತೀವಿ ಆಟೋಮೆಟಿಕಲಿ. ಸ್ಟಮಕ್ ಪಾರ್ಟ್ ಆಗಿರ್ಬೋದು, ಫೇಸ್ ಆಗಿರ್ಬೋದು, ಎಲ್ಲ ಸ್ವೋಲನ್ ಆಗಿ ಸ್ಟಾರ್ಟ್ ಆದಾಗ ನಮಗೆ ನಾವು ವೆಯ್ಟ್ ಪುಟ್ ಆನ್ ಆಗ್ಬಿಟ್ಟಿದ್ದೀವ ಅನ್ನೋ ಆ ಪೀರಿಯಡ್ಸ್ ಪೇನ್ ಜೊತೆಗೆ ವಿಲ್ ಸ್ಟ್ರೆಸ್ ಅ ಲಾಟ್. ಎಂತಕ್ಕೆ ಅದು ಸಡನ್ನಾಗಿ ಬಾಡಿ ಬ್ಲೋಟ್ ಆಗುತ್ತೆ. ಆ್ಯಂಡ್ ನೀವು ನಾರ್ಮಲ್ ವೆಯ್ಟ್ ಗೇನ್ ಚೆಕ್ ಮಾಡೋದಕ್ಕೂ ಅವಾಗ ಚೆಕ್ ಮಾಡೋ 2 kg 3 kg ಇನ್ಕ್ರೀಸ್ ಆಗಿಬಿಟ್ಟಿರ್ತೀವಿ. ಇಟ್ ಈಸ್ ಅಗೇನ್ ಡ್ಯೂ ಟು ಹಾರ್ಮೋನ್ಸ್, ಡಿಫ್ರೆಂಟ್ ಹಾರ್ಮೋನ್ಸ್ ಆ್ಯಂಡ್ ಆಲ್. ಪ್ರೊಜೆಸ್ಟ್ರಾನ್ ಇನ್ಕ್ರೀಸ್ ಆಗುತ್ತೆ ಡ್ಯೂರಿಂಗ್ ದ ಸೆಕೆಂಡ್ ಹಾಫ್ ಆಫ್ ದ ಸೈಕಲ್. ಪ್ರೊಜೆಸ್ಟ್ರಾನ್ಗೆ ಬಾಡಿ ಅಡ್ಜಸ್ಟ್ ಆಗ್ತಾ ಇರುತ್ತೆ, ಅಂದರೆ ಪ್ರೊಜೆಸ್ಟ್ರಾನ್ ಇಸ್ ಪ್ರೆಗ್ನೆನ್ಸಿ ಹಾರ್ಮೋನ್. ಸೊ ಬಾಡಿ ಏನು ಅನ್ಕೊಳ್ಳುತ್ತೆ, ಈಗ ಓವ್ಯುಲೇಟ್ ಆದೆ, ಸೊ ಈಗ ಪ್ರೆಗ್ನೆಂಟ್ ಆಗೋ ಚಾನ್ಸ್ ಇದೆ ನಾನು, ಸೊ ನಾನು ಪ್ರೆಗ್ನೆನ್ಸಿಗೆ ಐ ಶುಡ್
ಗೆಟ್ ರೆಡಿ, ಗೆಟ್ ಮೈ ಬಾಡಿ ರೆಡಿ, ಗೆಟ್ ದ ಯೂಟ್ರಸ್ ರೆಡಿ, ಅದಕ್ಕೆ ಪ್ರೊಜೆಸ್ಟ್ರಾನ್ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಎವ್ರಿ ಸೈಕಲ್ ಪೀಪಲ್ ಓನ್ ಗೆಟ್ ಪ್ರೆಗ್ನೆಂಟ್ ಅಲ್ಲ. ಸೊ ಆ ಸೈಕಲ್ ಈಗ ಪ್ರೆಗ್ನೆಂಟ್ ಆಗಲ್ಲ ಅಂದರೆ, ಸೊ ಇಟ್ ಈಸ್ ದ ಬಾಡಿ ಥಿಂಗ್ಸ್ ಇಟ್ಸ್ ಅ ವೇಸ್ಟ್ ರಿಲೀಸಿಂಗ್ ದ ಎಗ್. ಸೊ ಅದಕ್ಕೆ ಓಕೆ ಈಗ ಪ್ರೆಗ್ನೆಂಟ್ ಆಗ್ತಾ ಇಲ್ಲ, ಸೊ ನೆಕ್ಸ್ಟ್ ಸೈಕಲ್ ನಾವು ಟ್ರೈ ಮಾಡೋಣ ಅಂತ ಹೇಳಿ ದ ಪ್ರೊಜೆಸ್ಟ್ರಾನ್ ವಿಲ್ ಕಮ್ ಡೌನ್. ಸೊ ಈ ಟೈಮಲ್ಲಿ ಇಂಥ ಇದು ಪ್ರೀ ಮೆನ್ಸ್ಟ್ರಲ್ ಸಿಂಪ್ಟಮ್ಸ್ ಆಗೋದು ಕಾಮನ್. ಮೆಂಟಲ್ ಹೆಲ್ತ್ಗೂ ಹಾರ್ಮೋನ್ಸ್ಗೂ ಕನೆಕ್ಟ್ ಇದೆಯಾ? ಖಂಡಿತ ಇದೆ. ಓಕೆ. ಸೊ ಮುಂಚೆ ಹೇಳ್ದಂಗೆ ಈಗ PCOS ದಟ್ ಈಸ್ ಡ್ಯೂ ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸೊ ಈಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ, ಆರ್ ಸಪೋಸ್ ವೆನ್ ಯು ಆರ್ ಮೆಂಟಲಿ ಲೋ, ಯು ಆರ್ ನಾಟ್ ಫೀಲಿಂಗ್ ಗುಡ್, ಆ ಥರ ಇಲ್ಲ, ಸ್ಟ್ರೆಸ್ಡ್ ಔಟ್, ಮೇನ್ ಥಿಂಗ್ ಸ್ಟ್ರೆಸ್. ಸೊ ಇವನ್ ಇಫ್ ಯು ಆರ್ ಲೋ, ಇವನ್ ಇಫ್ ಯು ಆರ್ ಸ್ಟ್ರೆಸ್, ಬಾಡಿ ಒಂದು ಹಾರ್ಮೋನ್ ರಿಲೀಸ್ ಮಾಡೋದು ಕಾರ್ಟಿಸಾಲ್ ಅಂತ. ಸೊ ಕಾರ್ಟಿಸಾಲ್ ಇಸ್ ಜಸ್ಟ್ ಸರ್ವೈವಲ್ ಟೈಪ್ ಹಾರ್ಮೋನ್. ಲೈಕ್ ಈಗ ನನ್ನ ಬಾಡಿ ಸ್ಟ್ರೆಸ್ಸಲ್ಲಿದೆ, ನಾನು ಸರ್ವೈವಲ್ ಮೋಡಲ್ಲಿ ಹೋಗಬೇಕು, ದಟ್ ಇಸ್ ಕಾರ್ಟಿಸಾಲ್ಸ್ ಮೇನ್ ದಿಸ್ ಥಿಂಗ್. ಸೊ ಸರ್ವೈವಲ್ ಮೋಡಲ್ಲಿ ಹೋದಾಗ ಬಾಡಿ, ಈಗ ಪೀರಿಯಡ್ಸ್ ಇಸ್ ನಾಟ್ ಅ ಸರ್ವೈವಲ್ ಥಿಂಗ್ ಫಾರ್ ದ ಬಾಡಿ, ಕಂಪಲ್ಸರಿ ಇಲ್ಲ. ಈಗ ಯಾರಾದ್ರೂ ವಿತೌಟ್ ಪೀರಿಯಡ್ಸ್ ದೇ ಕ್ಯಾನ್ ಲಿವ್ ದರ್ ಲೈಫ್. ಓಕೆ. ಸೊ ಆರ್ ಬಿ ಇಟ್ ಪ್ರೆಗ್ನೆನ್ಸಿ, ಬಿ ಇಟ್ ಪೀರಿಯಡ್ಸ್, ಇಟ್ ಈಸ್ ನಾಟ್ ಅ ಸರ್ವೈವಲ್ ಥಿಂಗ್, ಇಟ್ ಈಸ್ ಅ ಥಿಂಗ್ ದಟ್ ವಿ ವಾಂಟ್. ಸೊ ಅದರಿಂದ ಬಾಡಿ ಕಾರ್ಟಿಸಾಲ್ ಜಾಸ್ತಿ ಆದಾಗ, ಓ ನನ್ನ ಬಾಡಿಯಲ್ಲಿ ಏನೋ ರಾಂಗ್ ಇದೆ, ನಾನು ಸರ್ವೈವ್ ಆಗಬೇಕು, ದಟ್ ಈಸ್ ಮೈ ಮೇನ್ ಥಿಂಗ್, ನಾನು ನೀಟಾಗಿ ಬ್ರೀತ್ ಮಾಡಬೇಕು, ನನ್ನ ಹಾರ್ಟ್ ನೀಟಾಗಿ ಬೀಟ್ ಆಗಬೇಕು, ದಟ್ ಈಸ್ ವಾಟ್ ದ ಬಾಡಿ ಥಿಂಗ್ಸ್. ಸೊ ಆವಾಗ the periods agli, pregnancy agli, that becomes secondary for the body. Or weight loss, looking good. Okay, so now usually weight loss we associate it with good looks. Exactly. So ಬಾಡಿ ಇಸ್ ಥಿಂಕಿಂಗ್, ಅಯ್ಯೋ ಈಗ ನಾನು ಸರ್ವೈವಲ್ಲೇ ನಂದು ಪ್ರಾಬ್ಲಮ್ ಆಗಿದೆ, ನಾನು ಇಷ್ಟು ಸ್ಟ್ರೆಸ್ಡ್ ಔಟ್ ಎನ್ವೈರ್ಮೆಂಟಲ್ಲಿ ಇದ್ದೀನಿ, ನನ್ನ ಬಾಡಿ ಸ್ಟ್ರೆಸ್ಡ್ ಔಟ್ ಇದೆ, ನಾನು ತೆಳ್ಳಗಾಗಿ ನಾನು ಏನು ಗುಡ್ ಲುಕ್ಸ್ ಮಾಡಲಿ, ದಟ್ಸ್ ವಾಟ್ ದ ಬಾಡಿ ಥಿಂಗ್ಸ್. ನಾನೀಗ ಪೀರಿಯಡ್ ತೊಗೊಂಬಂದು ನನಗೇನಾಗಬೇಕಾಗಿದೆ, ಐ ವಿಲ್ ಪೋಸ್ಟ್ಪೋನ್ ದ ಪೀರಿಯಡ್ ಫಾರ್ ಸಮ್ ಡೇಸ್. ಆರ್ ನಾನೀಗ ಪ್ರೆಗ್ನೆಂಟ್ ಆಗಿ ಏನಾಗಬೇಕಾಗಿದೆ, ವೆನ್ ಐ ಆಮ್ scared, when I am in a stressed, in a very bad situation, why should I get pregnant? That is what the body thinks. So that is the reason stress is like, it feels very simple, like everything is in the head, mental, like it's all in the head, mental issues, it's all just emotional, it's all just overthinking, it's all in your head anta ankonತೀವಿ. ಇದೇನು ಇಟ್ಸ್ ನಾಟ್ ಹಾರ್ಮಿಂಗ್, ಬಟ್ ದಟ್ ಈಸ್ ವಾಟ್ ಈಸ್ ಹಾರ್ಮಿಂಗ್. ಆ್ಯಂಡ್ ಈಗ ಇಟ್ಸ್ ಅ ಗುಡ್ ಥಿಂಗ್ ದಟ್ ನಾವು ವಿ ನೋ ದಟ್ ಈಸ್ ವಾಟ್ ಈಸ್ ಹಾರ್ಮಿಂಗ್. ಮುಂಚೆ ವಿ ಯೂಸ್ ಟು ಥಿಂಕ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಆರ್ ಡಿಫ್ರೆಂಟ್. ಹೌದು. ಸೊ ಮೆಂಟಲ್ ಹೆಲ್ತ್ ಹೆಂಗಾದ್ರೂ ಇರಲಿ, ಫಿಸಿಕಲ್ ಹೆಲ್ತ್ ಚೆನ್ನಾಗಿದ್ರೆ ಇಟ್ ಇಸ್ ಓಕೆ ಅಂತ. ಬಟ್ ಇಟ್ ಈಸ್ ನಾಟ್ ಲೈಕ್ ದಟ್. ಎರಡು ಇಂಟರ್ ಕನೆಕ್ಟೆಡ್ ಇರೋದ್ರಿಂದ ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಸೊ ನಾವು ಸ್ಟ್ರೆಸ್ ಮಾಡ್ಕೊಂಡಾಗ ಬಾಡಿ ಸರ್ವೈವಲ್ ಮೋಡಲ್ ಹೋಗುತ್ತೆ. ಇಟ್ ಡಸಂಟ್ ಫೀಲ್ ಸೇಫ್ to have a pregnancy or to do anything apart from just surviving. So avaga periods, pregnancy, lot of other things ella postpone agak start agutte, or they it's not the immediate necessity. But when body is happy, when there's no stress, it is like okay, when you are happy you want to do whatever you want. Like you want to watch TV, yavago 20 years back paint madodu ಈಗ ಸಡನ್ ಆಗಿ you want to paint. But when you are ಅಂಡರ್ ಸ್ಟ್ರೆಸ್, ನಿಮ್ಮ ವರ್ಕಲ್ಲಿ ಸ್ಟ್ರೆಸ್ ಇದೆ, ಈಗ ಒಂದು ಡೆಡ್ಲೈನ್ ಇದೆ, ಇದನ್ನು ಕಂಪ್ಲೀಟ್ ಮಾಡಬೇಕಂದ್ರೆ ಯು ವಿಲ್ ನೆವರ್ ಥಿಂಕ್ ಆಫ್ ಡೂಯಿಂಗ್ ಸಮಥಿಂಗ್ ಫನ್ ಫಾರ್ ಯೋರ್ ಸೆಲ್ಫ್. ಅದನ್ನು ಫಸ್ಟ್ ಮುಗಿಸಿ ಆಮೇಲೆ ಯು ವಿಲ್ ಪೋಸ್ಟ್ಪೋನ್, ಯು ವಿಲ್ ಡೂ ಅದರ್ ಥಿಂಗ್ಸ್. ಸೊ ದ ಸೇಮ್ ವೇ ಬಾಡಿ ಈಸ್ ಆಲ್ಸೋ ಥಿಂಕಿಂಗ್ ದ ಸೇಮ್ ವೇ. ಓಕೆ. ಇವಾಗ ಹುಡುಗಿಯರಿಗೆ ಗೊತ್ತಿರುತ್ತೆ ಮೇಜರ್ ಪ್ರಾಬ್ಲಮ್ PCOS ಇರುತ್ತೆ ಅಂತ, ಅದರಿಂದ ವೆಯ್ಟ್ ಗೇನ್ ಆಗ್ತಾರೆ ಅನ್ನೋದು ಗೊತ್ತಿರುತ್ತೆ. ಬಟ್ ಇಲ್ಲಿ ಹೇಗಾಗಿದೆ ಅಂದರೆ ಸಿಚುವೇಶನ್ ಸೊಸೈಟಿಯಲ್ಲಿ ಹುಡುಗಿರ ಬಗ್ಗೆನೇ ಬಾಡಿ ಶೇಮಿಂಗ್ ಮಾಡೋ ಥರ ಆಗ್ಬಿಟ್ಟಿದೆ. ಸೊ ಇಟ್ಸ್ ಬೀಯಿಂಗ್ ಹೆಲ್ದಿ ಇಸ್ ಇಂಪಾರ್ಟೆಂಟ್ ಆರ್ ಮೇಂಟೈನಿಂಗ್ ಫಿಗರ್ ಇಸ್ ಇಂಪಾರ್ಟೆಂಟ್ ಇವಾಗ? ಡೆಫಿನೆಟ್ಲಿ ಬೀಯಿಂಗ್ ಹೆಲ್ದಿ ಇಸ್ ಇಂಪಾರ್ಟೆಂಟ್. ಈಗ ವಿ ಬಿಲಾಂಗ್ ಟು ಸಚ್ ಅ ಸೊಸೈಟಿ, ಐ ಮೀನ್ ಯಾವಾಗಲೂ ಹಾಗೆ ಇತ್ತು. ಪೀಪಲ್ ಯೂಸ್ ಟು ಮೇಕ್ ಫನ್ ಆಫ್ ಯಾರು on the heavier side idaro, they'll make fun. Yaar on the thinner side idaro, they'll make fun. But now the thing is social media irodinda it is very easy to body shape. So and it is ಏನಾಗ್ತದೆ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಐ ಥಿಂಕ್ ಎಲ್ಲರದು ಅವ್ರವ್ರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ಬಂದು ಈಗ somebody who's on the heavier side, they are body shaming skinny people. Exactly. Somebody who is skinny, they want to body shame the ones who are on the heavier side. So that is it's not right. As long as you are healthy,
ನಿಮ್ಮ ಇದು ಹೆಲ್ತ್ ಕರೆಕ್ಟ್ ಇದೆ, ನಿಮ್ಮ ನಾಟ್ ಜಸ್ಟ್ ಪೀರಿಯಡ್ಸ್, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಪೀರಿಯಡ್ಸ್ ಆ್ಯಂಡ್ ಪ್ರೆಗ್ನೆನ್ಸಿ ಆ್ಯಂಡ್ ಸ್ಟಫ್, ಜಸ್ಟ್ ಇನ್ ಜನರಲ್ ನಿಮ್ಮ ಹೆಲ್ತ್ ಸರಿ ಇದೆ, ಇಫ್ ಯು ಆರ್ ಹೆಲ್ದಿ ದಟ್ಸ್ ಮೋರ್ ದೆನ್ ಇನಫ್. ಲೈಕ್ ದಟ್ಸ್ ವಾಟ್ ಐ ಸೆಡ್. ಈಗ PCOS ಅಲ್ಲಿ ನೀವು ಕೇಳ್ತಾ ಇದ್ರಲ್ಲ ಎಲ್ಲ ಇದು ಬಾಯ್ಸ್ ರಿಜೆಕ್ಟ್ ಮಾಡ್ಬೋದು PCOS ಹುಡುಗಿ ಅಂತ. ಸೊ PCOS ಇರೋದ್ರಿಂದ ಇನ್ಫರ್ಟಿಲಿಟಿ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ಓಕೆ, ಬಟ್ PCOS ಇಲ್ಲ ಅಂತ ಫರ್ಟೈಲ್ ಇರ್ತಾಳೆ ಅಂತಲೂ ಹೇಳೋಕ್ಕಾಗಲ್ಲ. ಹೌದು. Just like that, just because you are skinny or you are on the heavier side, ನೀವು ಹೆಲ್ದಿ ಇರ್ಬೋದು, ಇರ್ಲಿಕ್ಕಿಲ್ಲ. ಸೊ ಮೆನಿ ಪೀಪಲ್ ದಪ್ಪ ಇರ್ಬೋದು ಬಟ್ ದೇ ಆರ್ ಹೆಲ್ದಿ ಆಲ್ಸೋ. ಸೊ ಮೆನಿ ಪೀಪಲ್ ದಪ್ಪ ಇರ್ತಾರೆ ಆ್ಯಂಡ್ ದೇ ಥಿಂಕ್ ದೇ ಆರ್ ಹೆಲ್ದಿ ಬಟ್ ದೇ ಆರ್ ನಾಟ್ ಹೆಲ್ದಿ. ಸೊ ದ್ಯಾಟ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಎಲ್ಲರೂ ಡಾಕ್ಟರ್ಸ್ ಆಗ್ಬಿಟ್ಟಿದ್ದಾರೆ, ಎಲ್ಲ ಕಂಟೆಂಟ್ ಕ್ರಿಯೇಟರ್ಸು ಡಾಕ್ಟರ್ ಆಗ್ಬಿಟ್ಟಿದ್ದಾರೆ. PCOD ಇದೆಯಾ, PCOS ರಿವರ್ಸ್ ಮಾಡ್ಕೊಬೋದು ಅಂತ ಸಿಕ್ಕಿದ ಪೇಜ್ ಅವರೆಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದು ಅದನ್ನು ಫಾಲೋ ಮಾಡ್ತಿದ್ದಾರೆ. ಕೆಲವರು ರೆಡಿ, ಐ ಮೀನ್ ಇಫ್ ದೇ ಆರ್ ಜೆನ್ಯೂನ್ಲಿ ಅಂಡರ್ ಲೈಕ್ ಅ ನ್ಯೂಟ್ರಿಷನ್ಸ್ ಗೈಡೆನ್ಸ್ ಅದು ಇದು ಅಂತ ಇರುವಾಗ, ಕೋಚ್ ಇರುವಾಗ ಜೆನ್ಯೂನ್ ಆಗಿ ಮಾಡ್ತಿರೋರು ಓಕೆ. ಈ ಕಂಟೆಂಟ್ಗೆ ವ್ಯೂಸ್ಗಳಿಗೋಸ್ಕರ ಕೆಲವರು ಮಾಡ್ತಾರೆ ಅದನ್ನು. ಸೊ ಅದನ್ನು ಕೆಲವರು ಇನ್ನಸೆಂಟ್ ಹುಡುಗಿಯರು ತುಂಬ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತಲ್ಲ, ನಾನು ದಪ್ಪ ಇದ್ದೀನಿ, ಜನ ಏನು ಅನ್ಕೊತಾರೋ, ನಾನು ಐ ಲುಕ್ ವೆರಿ ಆಡ್, ಈ ಫೇಶಿಯಲ್ ಹೇರ್ ಗ್ರೋತ್ ಇದೆ ಅನ್ನೋರು ಅದೆಲ್ಲ ಬರೀ ಫೇಕ್ ಇನ್ಫಾರ್ಮೇಷನ್ಸ್ ಕೊಡ್ತಾರೆ. ಆ ಥರದಿಂದ ನಮ್ಗೆ ಹೆಂಗೆ ಎಫೆಕ್ಟ್ ಆಗುತ್ತೆ? ಬೀಯಿಂಗ್ ಅ ಡಾಕ್ಟರ್ಸ್ಗಳು ನೀವೇನು ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ನಾನು ಸೊ ಐ ಪರ್ಸ್ನಲಿ ಫೀಲ್ ಯಾರು even if it's not necessary doctor, dietitian ಆಗಿರ್ಬೋದು, ನ್ಯೂಟ್ರಿಷನಿಸ್ಟ್ ಆಗಿರ್ಬೋದು, ವೆಯ್ಟ್ ಲಾಸ್ ಕೋಚ್ or whatever, ಯಾರು when they know what they are doing, that is when they should talk about it. Exactly. ಸೊ ಈಗ PCOS ಅಂದರೆ ವೆಯ್ಟ್ ಲಾಸು ಬೇಕಾಗುತ್ತೆ, ಹೆಲ್ದಿ ಡಯಟು ಬೇಕಾಗುತ್ತೆ, ಸ್ಟ್ರೆಸ್ ಫ್ರೀನೂ ಬೇಕಾಗುತ್ತೆ. ಸೊ ಆಟ್ ದ ಸೇಮ್ ಟೈಮ್ ಯು ಮೈಟ್ ನೀಡ್ ಸಮ್ ಮೆಡಿಸಿನ್ಸ್. ಸೊ ದ ಮೆಡಿಸಿನ್ ನಾವು ವಿ ವಿಲ್ ಟೆಲ್ ವೆಯ್ಟ್ ಲಾಸ್ ಮಾಡಿ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಿ, ಎಕ್ಸಸೈಸ್ ಮಾಡಿ, ಹೆಲ್ದಿ ಡಯಟ್, ಆ್ಯಂಡ್ ದೆನ್ ಇಫ್ ಥಿಂಗ್ಸ್ ಡೋಂಟ್ ವರ್ಕ್ಔಟ್ ನಾವು ಟ್ಯಾಬ್ಲೆಟ್ಸ್ ಕೊಡೋಕ್ಕೂ ರೆಡಿ ಇರ್ತೀವಿ. ನಾವು ವಿಲ್ ಡೂ ಅ ಲಾಟ್ ಆಫ್ ಫರ್ದರ್ ಥಿಂಗ್ಸ್ ಇಫ್ ಥಿಂಗ್ಸ್ ಡೋಂಟ್ ಗೆಟ್ ಬೆಟರ್. ಸೊ ಆ ವೆಯ್ಟ್ ಲಾಸ್ಗೆ ಯು ಕ್ಯಾನ್ ಗೋ ಟು ಅ ಕೋಚ್. Okay, you can, because they know what they are talking about. ನಾವು ಹೇಳಕ್ಕಾಗಲ್ಲ ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ, ನೀವು ಅದು ಮಾಡಿ ಇದು ಮಾಡಿ, ಇಲ್ಲ ನೀವು ಜಾಗ್ ಮಾಡಿ. We cannot tell that, they will tell. Nutritionist also, we can just tell ಬ್ಯಾಲೆನ್ಸ್ ಡಯಟ್ ತಿನ್ನಿ ಅನ್ನೋ, ಬಟ್ ಈ ಟೈಮಿಗೆ ಇದು ತಿನ್ನಿ, ಈ ಕಾಳೆ ತಿನ್ನಿ, ಅದೆಲ್ಲ ನ್ಯೂಟ್ರಿಷನಿಸ್ಟ್ ಹೇಳ್ತಾರೆ. ಸೊ ವೆನ್ ದೇ ಆರ್ ಎಜುಕೇಟೆಡ್ ಇನ್ ದೇರ್ ಫೀಲ್ಡ್, ಲೆಟ್ ದೆಮ್ ಸ್ಟಿಕ್ ಟು ದರ್ ಫೀಲ್ಡ್ ಅಷ್ಟೇ. ಈಗ ನ್ಯೂಟ್ರಿಷನಿಸ್ಟ್, ಲೆಟ್ ದೆಮ್ ಟಾಕ್, ನೋ ಇಶ್ಯೂಸ್, ಬಟ್ ಲೆಟ್ ದೆಮ್ ಟಾಕ್ ಅಬೌಟ್ ದ ನ್ಯೂಟ್ರಿಷನ್ ಆಸ್ಪೆಕ್ಟ್, ನಾಟ್ ದಿ ಎಂಟೈರ್ ಆಸ್ಪೆಕ್ಟ್. ಈಗ ಜಸ್ಟ್ ಬಿಕಾಸ್ ನ್ಯೂಟ್ರಿಷನ್ ಇಂದ ರಿವರ್ಸ್ ಮಾಡ್ಬೋದು PCOS, ಅದು ಆಗಲ್ಲ. ಯು ನೀಡ್ ಎಕ್ಸಸೈಸ್, ಯು ನೀಡ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಈಗ ನೀವು ಯು ಆರ್ ಈಟಿಂಗ್ ಕ್ಯಾಲರಿ ಡೆಫಿಷಿಟ್ ಡಯಟ್, ಯು ಆರ್ ನಾಟ್ ಅಟ್ ಆಲ್ ಈಟಿಂಗ್ ಕಾರ್ಬೋಹೈಡ್ರೇಟ್ಸ್, ಹಾಗೆಲ್ಲ ಅಂದು, ಬಟ್ ವರ್ಕಲ್ಲಿ ಯು ಆರ್ ಜಸ್ಟ್ ಸ್ಲೀಪಿಂಗ್ ಫಾರ್ 2 hours a day, or you have like too much work, you are doing like 22 hours you are working in a day, PCOS reverse ಆಗಲ್ಲ. So true. It won't happen. So that way, ಈಗ you are you're just not eating right, or you're eating less or something, but at the same time you should exercise also. You can't say okay ನಾನು ಕಡಿಮೆ ತಿಂತಾ ಇದ್ದೀನಿ, ನಾನು ಕ್ಯಾಲರಿ ಡೆಫಿಷಿಟ್ ಇದೆ, ನಾನು ತೆಳ್ಳಗಾಗ್ತೀನಿ, ನಾನು PCOS. No. So when you are it's a very humble request that you are good at your field, stick to that, give advice regarding your field. Don't tell only this is enough. Exactly. Because it is a holistic approach. ಎಲ್ಲರದು ಹೆಲ್ಪ್ ಬೇಕಾಗುತ್ತೆ, ಎಲ್ಲರದು ಅಡ್ವೈಸ್ ಬೇಕಾಗುತ್ತೆ. ಕೆಲವೊಂದು ಆಪಲ್ ಸೈಡರ್ ವಿನೆಗರ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ, ಅದನ್ನ ಹಾಕಿ ನೀರಲ್ಲಿ ಕೊಟ್ಬಿಟ್ರೆ ಆಟೋಮೆಟಿಕ್ 21 days ಅಲ್ಲಿ ಕಮ್ಮಿ ಆಗ್ಬಿಡ್ತಾರೆ ಅಂತ. ಸೊ ಈ ಥರ ಅವ್ರದ್ದೇ ಆದ ಒಂದು ಪ್ರಾಡಕ್ಟ್ಸ್ನ ತೊಗೊಂಬಂದು ಕೆಲವರು ಡಾಕ್ಟರ್ಸ್ಗಳು ಸಹ ಪೇಡ್ ಪ್ರಮೋಷನ್ ಮಾಡ್ತಾರೆ. ಐ ಡೋಂಟ್ ಥಿಂಕ್ ಸೊ ಅವ್ರು ಅದನ್ನು ರಿಸರ್ಚ್ ಮಾಡ್ತಾರೋ, ವೆದರ್ ಇಟ್ ಇಸ್ ಗುಡ್ ಫಾರ್ ಬಾಡಿ, ಅದನ್ನೆಲ್ಲ ಕನ್ಸಿಡರ್ ಮಾಡದೆ ಪೇಡ್ ಪ್ರಮೋಷನ್ಸ್ಗಳಿಗೆ ತೊಗೊಂಡು, ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್, ನಮ್ಮಂಥವ್ರು ಅವ್ರು ಸಣ್ಣ ಆಗಬೇಕು ಅನ್ನೋ ಇಂಟೆನ್ಷನ್ ಕನ್ಸ್ಯೂಮ್ ಮಾಡಿಬಿಡ್ತೀವಿ. ಅದಕ್ಕೆ ಬೇರೆ ಇನ್ನೊಂದು ಲಿಂಕ್ ಆಗಿ ಇನ್ನೊಂದು ಪ್ರಾಬ್ಲಮ್ಸ್ ಆದಾಗ ನಾವುಗಳು ಸಫರ್ ಮಾಡ್ತೀವಿ, ಜಸ್ಟ್ ಬಿಕಾಸ್ ಅವ್ರ ಪೇಡ್ ಪ್ರಮೋಷನ್ಸಿಗೆ ಮಾಡ್ತೀವಿ. ಸೊ ಬಿಕಾಸ್ ಈ ಥರ ಈ ಆಪಲ್ ಸೈಡರ್ ವಿನೆಗರ್, do you think that will help out for reducing the weight? No. So it is big no. It is I'm not saying it will not help, but it is not the only thing. So probably ನೀವು okay, ಈಗ ನೀವು in general, suppose this is just an example, I'm not sure correct how far this is correct. ಈಗ if you are saying ಮುಂಚೆ you were eating say 3 rotis, okay, every meal you were eating 3 rotis. Now the doctor or the nutritionist has told eat 2 rotis.
Okay, no, told eat one roti. Okay, each meal you eat only one roti. Maybe if you are eating 1.5 roti and you are taking apple cider vinegar, maybe it might work. Okay, just an example. But just taking apple cider vinegar and eating 5 rotis is not going to help. ಸೊ ಅದನ್ನು ಅವರು ಪ್ರಾಪರ್ ಆಗಿ ಇನ್ಫಾರ್ಮೇಶನ್ ಎವಿಡೆನ್ಸ್ ಬೇಸ್ಡ್ ಮಾಡಬೇಕು. ಆಮೇಲೆ ಈಗ ತುಂಬ ಕಾಮನ್ ಆಗಿದೆ, ಸೋಷಿಯಲ್ ಮೀಡಿಯಾ ಇಸ್ ಲೈಕ್ ಇಟ್ಸ್ ಪವರ್ಫುಲ್ ಆ್ಯಂಡ್ ಇಟ್ ಇಸ್ ವೆರಿ ಸ್ಕ್ಯಾರಿ. ಸೊ ಈಗ ನಮಗೆ ವೆನ್ ವಿ ಹ್ಯಾವ್ ಆಕ್ಸೆಸ್ ಟು ಸೋಷಿಯಲ್ ಮೀಡಿಯಾ, ವಿ ಹ್ಯಾವ್ ಆಕ್ಸೆಸ್ ಎಲ್ಲ ಸ್ಮಾಲ್ ಥಿಂಗ್ಸ್, ಚಾಟ್ GPT, ಗೂಗಲ್ ಎಲ್ಲ ಮಾಡ್ತೀವಿ. ಆ ಥರ ವಿ ಆರ್ಸೆಲ್ಸ್ ಕ್ಯಾನ್ ಡೂ ಸಮ್ ರಿಸರ್ಚ್. ದೆರ್ ಆರ್ ಸೋ ಮೆನಿ ಆರ್ಟಿಕಲ್ಸ್, ನೀವೇ ಓದಿ. ಹಂಗೆ ಇಫ್ ಯು ಹ್ಯಾವ್ ದ ಟೈಮ್, ನಿಮಗೆ ಒಂದು ರೀಲ್ ಫಾರ್ 20 seconds ಯು ಆರ್ ವಿಲ್ಲಿಂಗ್ ಟು ರೀಡ್, ಯು ಆರ್ ವಿಲ್ಲಿಂಗ್ ಟು ವಾಚ್. ಅದು ಅದರಲ್ಲಿ ಆ್ಯಪಲ್ ಸಿಡರ್ ವಿನೆಗರ್ ಬಗ್ಗೆ ಹೇಳಿರ್ಬೋದು, ಸಮಥಿಂಗ್ ಸೇಯಿಂಗ್ ರಿವರ್ಸಲ್ ಆಫ್ PCOS, ರಿವರ್ಸಲ್ ಆಫ್ ಇನ್ಫರ್ಟಿಲಿಟಿ, ಸಮಥಿಂಗ್ ದೇ ಮೈಟ್ ಹ್ಯಾವ್ ಟೋಲ್ಡ್. At 20 seconds you have the time to see a reel, but you don't have like 40 seconds to just Google it and see if any evidence is there based on that. See, I know as a layman difficult ಆಗುತ್ತೆ, okay, to research whether you don't know ad correct research or correct publication. Multiple researches ಇರ್ತವೆ, you can just Google and see. If you can Google every small symptom, ಕಾಫ್ ಇದು ನಂಗೆ ಕ್ಯಾನ್ಸರ್ ಹೌದೋ ಅಲ್ಲ ಅಂತ ನಿಮ್ಗೆ ಗೂಗಲ್ ಮಾಡೋಕ್ಕೆ ಟೈಮ್ ಇದ್ದಾಗ, ಯು ಕ್ಯಾನ್ ಗೂಗಲ್ ಹೌ ಫಾರ್ ಇಸ್ ದ ವಾಟ್ ಎವರ್ ಇನ್ಫಾರ್ಮೇಷನ್ ದಟ್ ಸೋಷಿಯಲ್ ಮೀಡಿಯಾ ಇಸ್ ಪ್ರೊವೈಡಿಂಗ್, ಹೌ ಫಾರ್ ಅದು ಟ್ರೂ ಹೌದೋ ಅಲ್ಲೋ ಅಂತ ಯು ಕ್ಯಾನ್ ಗೂಗಲ್. ಯು ಶುಡ್ ನಾಟ್ ಬ್ಲೈಂಡ್ಲಿ ಟ್ರಸ್ಟ್, ಬಿಕಾಸ್ ಜನ ಹೇಳ್ತಾರೆ, ಓಕೆ, ದೇ ವಿಲ್ ಟೆಲ್, ಎಲ್ಲರೂ ಅವ್ರವ್ರ ಪೇಜನ್ನು ಪ್ರಮೋಟ್ ಮಾಡೋಕ್ಕೆ ವಾಟ್ ಎವರ್ ರೀಸನ್, ಓಕೆ, ದೇ ವಿಲ್ ಡೂ, ಇಟ್ ಈಸ್ ದೇರ್ ವರ್ಕ್. ಓಕೆ, ಈಗ ಸೋ ಮೆನಿ ಈಗ ಫೇರ್ನೆಸ್ ಕ್ರೀಮ್ಸ್ ಎಲ್ಲ ಇರ್ತಿತ್ತು. ಓಕೆ, ವೆನ್ ವಿ ವೇರ್ ಲೈಕ್ 10-12 years ಅಂಡ್ ಫೇರ್ನೆಸ್ ಕ್ರೀಮ್ ಇರ್ತಿತ್ತು. ಎವ್ರಿ ಒನ್ ವೇರ್ ಲೈಕ್ ಓಕೆ ಫೇರ್ ಆಗ್ತೀವಿ, ಹಚ್ಕೊತಿದ್ರು. ಜಸ್ಟ್ ಬಿಕಾಸ್ ದೇ ಆರ್ ಸೆಲ್ಲಿಂಗ್ ದ ಫೇರ್ನೆಸ್ ಕ್ರೀಮ್ ಡಸಂಟ್ ಮೀನ್ ಯು ಹ್ಯಾವ್ ಟು ಬೈ ಇಟ್. ಓಕೆ, ಆಮೇಲೆ ದೆನ್ ದೇ ಗಾಟನು ಆಗಲ್ಲ, ಏನು ಯೂಸ್ ಇಲ್ಲ ಇದರಿಂದ ಅಂತ. ಸೊ ಅದೇ ಥರ ಇನ್ಸ್ಟೆಡ್ ಆಫ್ ಆ್ಯಕ್ಚುಲಿ ಡೂಯಿಂಗ್, you can also research. It's not ಎಲ್ಲ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಮೇಲೆ, ಅಫ್ಕೋರ್ಸ್ ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್, ಅವರು ಜೆನ್ಯೂನ್ ಇನ್ಫಾರ್ಮೇಷನ್ ಕೊಡಬೇಕು. ವಾಟ್ ಎವರ್ ದೇ ನೋ, ವಾಟ್ ಎವರ್ ದೇ ಆರ್ ಸ್ಮಾರ್ಟ್ ಇನ್, ವಾಟ್ ಎವರ್ ದೇರ್ ಫೀಲ್ಡ್ ಆಫ್ ದಿಸ್ ಥಿಂಗ್ ಇಸ್, ಅದನ್ನು ಅವ್ರು ಮಾಡಬೇಕು, ಆ ಇನ್ಫಾರ್ಮೇಷನ್ ಅವ್ರು ಕೊಡಬೇಕು. ಬಟ್ ಯಾವ ಇನ್ಫಾರ್ಮೇಷನ್ ತಗೋಬೇಕು, ಯಾವ ಇನ್ಫಾರ್ಮೇಷನ್ ಬಿಲೀವ್ ಮಾಡಬೇಕು, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ. ಈಗ ಮ್ಯಾರೇಜ್ ಅನ್ನೋದು ಒಂದು ಪರ್ಸ್ನಲ್ ಚಾಯ್ಸ್ ಎಲ್ಲರ ಲೈಫಲ್ಲಿ. ನೌ ಡೇಸ್ ಮ್ಯಾರೇಜ್ ಅಂತ ಹೇಳುವಾಗ ಪೀಪಲ್ ವಿಲ್ ಸ್ಟೇ ಅವೇ, ಬಿಕಾಸ್ ಮೆಜಾರಿಟಿ ನಾವು ನೋಡ್ತಿರೋ ಪ್ರಕಾರ. ಸೊ ಈ ಮ್ಯಾರೇಜಸ್ ಲೇಟ್ ಆದರೆ ಬಯಾಲಜಿಕಲ್ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಸೊಸೈಟಿಗಳು ಅಥವಾ ಆ ಸೊಸೈಟಿಗಳಿಂದ ಪೇರೆಂಟ್ಸ್ಗಳು ಪ್ರೆಷರ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ವಿಚ್ ಇಸ್ ಅ ರೈಟ್ ಟೈಮ್ ಫಾರ್ ಅ ಗರ್ಲ್ ಟು ಗೆಟ್ ಮ್ಯಾರಿಡ್? ಅಗೇನ್ ಪರ್ಸ್ನಲ್ ಚಾಯ್ಸ್ ಅಂತ ಹೇಳುವಾಗ ದೆ ವಿಲ್ ನಾಟ್ ಬಿ ಮೆಂಟಲಿ ಪ್ರಿಪೇರ್ಡ್ ಮದುವೆ ಆಗೋಕ್ಕಾಗಿರ್ಬೋದು. ಸೊ ಡು ಯು ಥಿಂಕ್ ದಟ್ ವಿಲ್ create a problem in their future biological routine? I'll be very honest. Science or biology now we cannot reverse it. Okay. ಈಗ ನಾವು ಫಾರ್ ಎಕ್ಸಾಂಪಲ್ ವಿ ಆಲ್ಸೋ ಟೆಲ್ 35 and above don't try to go for a baby, ಅದಕ್ಕಿಂತ ಮುಂಚೆನೇ ಮಾಡ್ಕೊಳ್ಳಿ ಅಂತ. ಬಟ್ ದ ಅಲ್ಟಿಮೇಟ್ ಥಿಂಗ್ ಇಸ್ ದ ಪೇಷಂಟ್, ಶಿ ಶುಡ್ ಅಗ್ರಿ. ಓಕೆ, ಈಗ ಆಯಿತು ನಾನು 33 years ನಾನು ಈಗ ಬೇಬಿ ಮಾಡ್ಕೊಳ್ಳೇಬೇಕು, ಬಟ್ ಇಫ್ ಶಿ ಈಸ್ ನಾಟ್ ಮೆಂಟಲಿ ಪ್ರಿಪೇರ್ಡ್, ದೇ ಆರ್ ನಾಟ್ ಫೈನಾನ್ಷಿಯಲಿ ಅವೇರ್, ಆವಾಗ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ಈಗ ಸೈನ್ಸ್, ಸಿ ನಮ್ಮ ಕಡೆಯಿಂದ ವಿ ವಿಲ್ ಆಲ್ವೇಸ್ ಟೆಲ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಇಫ್ ಯು ವಾಂಟ್, ಈಗ ಅಲ್ಟಿಮೇಟ್ಲಿ ಯು ಹ್ಯಾವ್ ಟು ಡಿಸೈಡ್ ನಿಮಗೆ ಚಿಲ್ಡ್ರನ್ ಬೇಕೋ ಇಲ್ಲೋ. ಸೊ ವೆನ್ ಯು ವಾಂಟ್, ಯು ಹ್ಯಾವ್ ಟು ಡಿಸೈಡ್ ವಾಟ್ ಏಜ್ ಯು ವಾಂಟ್. I completely understand, being a working woman, being a career oriented woman, I completely understand the dilemma. But you have to have one milestone or one goal tara. Even if you want to go beyond that, science is good enough to help you, okay, but it cannot guarantee you. So yeah, the ideal age I actually would say is 25 to 35. ಓಕೆ, ಇನ್ಫ್ಯಾಕ್ಟ್ ದ ಅರ್ಲಿಯರ್ ದ ಬೆಟರ್. ಬಟ್ ಹಂಗಂತ ನೀವು ಲೇಟ್ ಮಾಡ್ಕೊಳಕ್ಕೆ ಹೋದರೆ ವಿ ಆರ್ ಆಲ್ವೇಸ್ ದೇರ್ ಟು ಸಪೋರ್ಟ್. ಈಗ ಐ ಆಮ್ ನಾಟ್ ಸೇಯಿಂಗ್ ಈಗ 25 yearsಗೂ ದರ್ ಇಸ್ ಇನ್ಫರ್ಟಿಲಿಟಿ. ಜಸ್ಟ್ ಬಿಕಾಸ್ ಯು ಆರ್ ಮ್ಯಾರಿಡ್ ಅಟ್ 22, ಯು ಆರ್ ಪ್ಲಾನಿಂಗ್ ಅಟ್ 25, ಜಸ್ಟ್ ಬಿಕಾಸ್ ಅದಾಗಿದ ತಕ್ಷಣ ನಿಮಗೆ ಬೇಬಿ ಆಗುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಈ ಜನ್ರೇಷನಲ್ಲಿ ವೇರ್ ಆರ್ ಲೈಫ್ ಸ್ಟೈಲ್ ಇಸ್ ಸೋ ಬ್ಯಾಡ್,
ಈವನ್ 25 ಇಯರ್ಸ್ ಓಲ್ಡ್ ದೇ ಆರ್ ಆಲ್ಸೋ ಕನ್ಸೀವ್ ಆಗೋಕ್ಕೆ ಅವ್ರಿಗೂ ಸ್ಟ್ರೆಸ್ ಆಗ್ತಾ ಇದೆ, ಅವರು ಡಿಫಿಕಲ್ಟಿ ಫೇಸ್ ಮಾಡ್ತಾ ಇದ್ದಾರೆ. ಸೊ ಜಸ್ಟ್ ಬಿಕಾಸ್ ಯು ಆರ್ 20 ಆ್ಯಂಡ್ ಸಮ್ಟೈಮ್ಸ್ 30, 32 ಇಯರ್ಸ್, 36 ಇಯರ್ಸ್ ಓಲ್ಡ್ ವಿತೌಟ್ ಎನಿ ಟ್ರೀಟ್ಮೆಂಟ್ ಕನ್ಸೀವ್ ಆಗಿ ಬರ್ತಾರೆ. ಆ್ಯಂಡ್ they will give birth to a very healthy baby, no issue, nothing. So we cannot tell, ಓಕೆ ನೀನು 25 ಆಗಿ ಆಗ್ತಾ ಇದೆಯಾ, ನಿಂದು ಗ್ಯಾರಂಟಿ ಚೆನ್ನಾಗಿ 1 ಇಯರಲ್ಲಿ ನೀನು ಪ್ರೆಗ್ನೆಂಟ್ ಆಗಿ ಡೆಲಿವರ್ ಆಗ್ತೀಯಾ, ನೀನು 30ಗೆ ಆಗ್ತಾ ಇದೆಯಾ, ನೀನು 2-3 ಇಯರ್ಸ್ ತೊಗೊತೀಯಾ, ನೀನು 35 ಇಯರ್ಸ್ಗೆ ಆಗ್ತಾ ಇದೆಯಾ, ನೀನು 5-6 ಇಯರ್ಸ್ ತೊಗೊತೀಯಾ, ನೀನು ಆಗೋದೇ ಇಲ್ಲ. ವಿ ಕೆನ್ ನಾಟ್ ಟೆಲ್ ದ್ಯಾಟ್ ವಿ ಕುಡ್ ಹ್ಯಾವ್ ಡನ್ ಲೈಕ್ 10, 20, 50, 30 ಇಯರ್ಸ್ ಅಗೋ. ಆವಾಗ ದೆರ್ ವಾಸ್ ಅ ಡಿಫ್ರೆನ್ಸ್, ದೆರ್ ವಾಸ್ ಸಮಥಿಂಗ್. ಬಟ್ ಅಫ್ಕೋರ್ಸ್ ಅರ್ಲಿಯರ್ ಇಟ್ ಈಸ್, ಈಗ 10-25 ಇಯರ್ ಓಲ್ಡ್ ಪ್ಲ್ಯಾನ್ ಮಾಡಿದ್ರೆ ಅದರಲ್ಲಿ 7 ಆದರೂ ಪ್ರೆಗ್ನೆಂಟ್ ಆಗ್ತಾರೆ. ಬಟ್ 10-30 ಇಯರ್ ಓಲ್ಡ್ ಪ್ಲ್ಯಾನ್ ಮಾಡಿದ್ರೆ ಅದರಲ್ಲಿ 5 ಆಗ್ಬೋದು. 10-35 ಇಯರ್ ಓಲ್ಡ್ ಆದರೆ ಅದರಲ್ಲಿ 3 ಆಗ್ಬೋದು. ಆ 3ಅಲ್ಲಿ ನೀವು ಇರ್ತಿರೋ ಇಲ್ಲೋ ನಾವು ಹೇಳೋಕ್ಕಾಗಲ್ಲ. ಓಕೆ, ನಾರ್ಮಲಿ ಪ್ರೆಗ್ನೆನ್ಸಿ ಲೇಡೀಸ್ಗಳು ನಿಮ್ಮ ಜೊತೆ ಬರ್ತಾರೆ ಡ್ಯೂ ಡೇಟ್ ಇರೋ ಟೈಮಲ್ಲಿ. ಎವ್ರಿ ಒನ್ ಎಕ್ಸ್ಪೆಕ್ಟ್ಸ್ ನಾರ್ಮಲ್ ಡೆಲಿವರಿನೇ ಬೇಕು ಅಂತ ಹೇಳ್ತಾರೆ. ನೀವು ಯಾವ ಒಂದು ಸಿಚುಯೇಷನಲ್ಲಿ ನೀವು C-ಸೆಕ್ಷನ್ನ ಸಜೆಸ್ಟ್ ಮಾಡ್ತೀರಾ? ಆ್ಯಂಡ್ ಇಟ್ ಈಸ್ ವೆರಿ ಪೇನ್ಫುಲ್ ಅಂತಲೂ ಹೇಳ್ತಾರೆ ಅದನ್ನು, ಸಿಸೇರಿಯನ್ನ. ಸೊ ಕೆಲವರು ಅದೇ ಹೇಳಿದಾಗೆ ನೀವು ಪೇನ್ ಬೇರ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ C-ಸೆಕ್ಷನ್ನ ಚೂಸ್ ಮಾಡ್ತೀರಾ ಅನ್ನೋದಿದೆ. ಬೇಸಿಕಲಿ ನೀವು ಡೈರೆಕ್ಟ್ ಕನ್ಕ್ಲೂಷನ್ಸ್ಗೆ ಬರ್ತೀರಾ ಅಥವಾ ಬೇರೆ ಬೇರೆ ರೀತಿ ಟ್ರೈ ಮಾಡ್ತೀರಾ ನೀವು? ದೇರ್ ಇಸ್ ನಥಿಂಗ್ ಕಾಲ್ಡ್ ನಾರ್ಮಲ್ ಡೆಲಿವರಿ. ಈದರ್ ವೆಜೈನಾಯಿಂದ ಹೊರಗಡೆ ಬರುತ್ತೆ, ಇಲ್ಲ ಕಟ್ ಮಾಡಿ ಸಿಸೇರಿಯನ್ ಮಾಡಿ ಹೊರಗಡೆ ಬೇಬಿ ಅಂತ. ಈದರ್ ಮದರ್ ವಿಲ್ ಡೆಲಿವರ್ ಆರ್ ವಿ ವಿಲ್ ಬ್ರಿಂಗ್ ಇಟ್ ಔಟ್. ಯಾಕೆ ಅಂದರೆ ನಾರ್ಮಲ್ ಅಂದು ಅದು ತುಂಬ ಸ್ಟ್ರೆಸ್ಫುಲ್ ಆಗ್ತಾ ಇದೆ ಲೇಡೀಸ್. ಫಾರ್ ದ ಪ್ರೆಗ್ನೆಂಟ್ ವುಮೆನ್ ನಾನು ನಾರ್ಮಲೇ ಆಗಬೇಕು, ನನ್ನ ಸಿಸೇರಿಯನ್ ಆದರೆ ಏನೋ ಇದಾಗುತ್ತೆ, ಸಮಥಿಂಗ್ ಇಸ್ ರಾಂಗ್. ಎರಡರದ್ದು ಅದರದ್ದು ಪ್ರೋಸು, ಅದರದ್ದು ಕಾನ್ಸು, ಅದ್ರದ್ದು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಅಫ್ಕೋರ್ಸ್ ನಾವು ವಾಟ್ ವಿ ವಾಂಟ್ ಇಸ್ ತಾವಾಗ ತಾವೇ ಲೇಬರಲ್ಲಿ ಹೋಗಲಿ, ತಾವಾಗ ತಾವೇ ಡೆಲಿವರ್ ಮಾಡಲಿ. ದ್ಯಾಟ್ ಈಸ್ ವಾಟ್ ವಿ ಆಲ್ಸೋ ವಾಂಟ್. ಬಟ್ ಈಗ ಏನಾಗ್ತಾ ಇದೆ ಅಂದರೆ ಪ್ರಾಬ್ಲಮ್ ಇಸ್, ಈಗ ನಾವು ಐಲ್ ಕಮ್ ಬ್ಯಾಕ್ ಟು ಯುವರ್ ದಿಸ್ ಥಿಂಗ್. ಸೊ ನಾರ್ಮಲ್ ಅಂತ ಅಲ್ಲ, ಲೆಟ್ಸ್ ಕಾಲ್ ಇಟ್ ವೆಜೈನಲ್ ವರ್ಸಸ್ ಸಿಸೇರಿಯನ್. ಸೊ ವೆಜೈನಲ್ ಡೆಲಿವರಿ ನಾವು ಆ್ಯಸ್ ಡಾಕ್ಟರ್ಸ್, ಆ್ಯಸ್ ವಾಟ್ ಎವರ್ ಐ ಹ್ಯಾವ್ ಸೀನ್, ಹೌ ಮಚ್ ಎವರ್ ನಾನು ನೋಡಿರೋ ಪ್ರಕಾರ, ನನ್ನ ಸೀನಿಯರ್ಸ್ ಆಗಲಿ, ಈವನ್ ಮೀ ಫಾರ್ ಎಕ್ಸಾಂಪಲ್, ವಿ ಡೂ ಟ್ರೈ ಫಾರ್ ವೆಜೈನಲ್. ಅಂದರೆ ವಿ ಡೂ ಟ್ರೈ ತಾವಾಗೆ ತಾವು ಇದು ಲೇಬರಲ್ಲಿ ಹೋಗಲಿ, ತಾವಾಗೆ ತಾವು ಲೇಬರ್ ಪೇನ್ ಬಂದು ಡೆಲಿವರ್ ಆಗಲಿ. ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಇಂಟರ್ವೆನ್ಷನ್ಸ್, ಅಂದರೆ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ. ಈಗ ಲೇಬರ್ ಪೇನ್ ಸ್ಟಾರ್ಟ್ ಮಾಡೋಕ್ಕೆ ವಿ ಹ್ಯಾವ್ ಡ್ರಗ್ಸ್, ಲೇಬರ್ ಜಾಸ್ತಿ ಬೇಗ ಮಾಡೋಕ್ಕೆ ವಿ ಹ್ಯಾವ್ ಡ್ರಗ್ಸ್, ಲೇಬರ್ ಪುಷ್ ಮಾಡದೇ ಇರೋ ಮದರ್ಗೆ, ಸುಸ್ತಾಗಿರೋ ಮದರ್ಗೆ ಬೇಬಿ ಹೊರಗಡೆ ಪುಲ್ ಮಾಡೋಕ್ಕೆ ವಿ ಹ್ಯಾವ್ ಡಿಫ್ರೆಂಟ್ ಮೆಥಡ್ಸ್. ಸೊ ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್. ಬಟ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ನಾವು ಇಂಟರ್ವೀನ್ ಮಾಡದೆ ತಾವಾಗೆ ತಾವು ನ್ಯಾಚುರಲಾಗಿ ಪೇನ್ ಬರಲಿ, ನ್ಯಾಚುರಲಾಗಿ ಪೇನ್ ಜಾಸ್ತಿಯಾಗಿ ಡೆಲಿವರ್ ಆಗಲಿ ಅಂತ, ದಟ್ ಇಸ್ ವಾಟ್ ವಿ ಇಂಟೆಂಟ್. ಬಟ್ ಈಗ ಟರ್ಮ್ ಪ್ರೆಗ್ನೆನ್ಸಿ ಟೈಮಲ್ಲಿ ಬಂದಾಗ ಇಫ್ ಬೇಬೀಸು ಹೆಡ್ ಮೇಲಿದೆ, ಇಲ್ಲ ಮದರ್ ಇಸ್ ಲೈಕ್ ವೆರಿ ಸ್ಮಾಲ್ ಬಟ್ ಬೇಬಿ ಇಸ್ ಬಿಗ್, ಇಲ್ಲ ಬೇಬಿ ಆ್ಯಸ್ ಸಚ್ ಇಸ್ ವೆರಿ ಬಿಗ್, 4.5 kg ಇದೆ, ಅವಾಗ ಕೆಳಗಡೆ ಬರೋಕ್ಕೆ ಡಿಫಿಕಲ್ಟ್ ಆಗುತ್ತೆ. ಸೊ ಇನ್ ಸಚ್ ಟೈಮ್ಸ್ ಆರ್ ಪ್ರೀವಿಯಸ್ ಸಿಸೇರಿಯನ್, ಪ್ರೀವಿಯಸ್ 1-2 ಸಿಸೇರಿಯನ್ಸ್, ಪ್ರೀವಿಯಸ್ ಸಿಸೇರಿಯನ್ ವಿತ್ ಜಸ್ಟ್ 1 or 2 years ಗ್ಯಾಪು, ಹಾಗೆಲ್ಲ ಇದ್ದಾಗ ನಾವು ಸಿಸೇರಿಯನ್ ಸಜೆಸ್ಟ್ ಮಾಡ್ತೀವಿ. ಓಕೆ, ಬಟ್ ವೆನ್ ಪೇಷಂಟ್ ಕಮ್ಸ್ ಇನ್ ಲೇಬರ್, ವೆನ್ ಅ ವುಮನ್ ಕಮ್ಸ್ ಇನ್ ಲೇಬರ್, ಆವಾಗ ವಿ ವಿಲ್ ಸಿ. ಈಗ ನಮಗೆ ಓಕೆ ಆಗ್ಬೋದು, ಏಕೆಂದರೆ ಎಲ್ಲರೂ ಮೋಸ್ಟ್ ಆಫ್ ಅಸ್ ಆರ್ ಲೈಕ್ ನೋಡಿರ್ತೀವಿ, ತುಂಬ ಕೇಸಸ್ ನೋಡಿರ್ತೀವಿ, ಇದಾಗುತ್ತೆ ಆಗಲ್ಲ ಅಂತ ಒಂದು ಐಡಿಯಾನಾದರೂ ಬರುತ್ತೆ, ಟ್ರೈ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತ. ಹಂಗೇನಾದರೂ ಲೇಬರಲ್ಲಿ ಬಂದಾಗ ವಿ ವಿಲ್ ಅಲೌ ಹರ್ ಟು ಪ್ರೋಗ್ರೆಸ್. ಈಗ ಒನ್ಸ್ ಶಿ ಪ್ರೋಗ್ರೆಸಸ್, ಆವಾಗ ಬೇಬಿ ಹಾರ್ಟ್ ಬೀಟ್ ಕಡಿಮೆ ಆಯಿತು, ಬೇಬಿ ಮೋಷನ್ ಮಾಡ್ಕೊಂಡಿದೆ, ಆ ಥರ ಏನಾದರೂ ಇಶ್ಯೂ ಆದಾಗ ವಿ ವಿಲ್ ಟೇಕ್ ದಮ್ ಅಪ್ ಫಾರ್ ಸೆಕ್ಷನ್ ಇಮಿಡಿಯೇಟ್ಲಿ. ಸೊ ಏನಾಗುತ್ತೆ, ಪ್ರಾಬ್ಲಮ್ ಏನಾಗ್ತಾ ಇದೆ ಈಗ ಅಂದರೆ, ಮುಂಚೆ ವೆಜೈನಲ್ ಡೆಲಿವರಿ ಮೋರ್ ಕಾಮನ್, ಯಾಕೆ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿತ್ತು. ಆರ್ ಗ್ರ್ಯಾಂಡ್ ಮಾಮ್ಸ್ ಇಲ್ಲ ಅಮ್ಮ ಎಲ್ಲರೂ ಲೈಕ್ ದೇ ಯೂಸ್ ಟು ಮನೆ ಕೆಲಸ ಮಾಡೋದಾಗಲಿ, ಇಲ್ಲ ವಾಟ್ ಎವರ್, ಲಾಟ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಇರ್ತಿತ್ತು. ಸೊ ಇದು ಕುತ್ಕೊಳ್ತಿದ್ರು, ನಿಂತಿದ್ರು, ಸ್ಕ್ವಾಟ್ ಮಾಡ್ತಿದ್ರು, ಅನ್ನೋಯಿಂಗ್ಲಿ ದೇ ಯೂಸ್ ಟು ಹ್ಯಾವ್ ಫಿಸಿಕಲ್ ಆ್ಯಕ್ಟಿವಿಟಿ. ಸೊ ಇಟ್ ವಾಸ್ ಗುಡ್. ಈಗ ಇಟ್ ಈಸ್ ವೆರಿ ರೆಡ್ಯೂಸ್ಡ್.
ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಲ್ಲ. ಓಕೆ, ಜಿಮ್ ಎಲ್ಲ ಕೆಲವೊಬ್ರು ಹೋಗ್ತಾರೆ, ಬಟ್ ಎಷ್ಟು ಜನ ಹೋಗ್ತಾರೆ? ಮೋಸ್ಟ್ ಆಫ್ ಅಸ್ ಆರ್ ಸಿಟ್ಟಿಂಗ್ ಇನ್ ಒನ್ ಪ್ಲೇಸ್ ಆ್ಯಂಡ್ ವರ್ಕಿಂಗ್. ಯಾ, ಮೋಸ್ಟ್ ಆಫ್ ಅಸ್ ಆರ್ ಡೂಯಿಂಗ್ ದ್ಯಾಟ್. ಸೊ ಅವಾಗ the less we move around in pregnancy, the more chances of cesarean. ಅಂದರೆ ಬೇಬಿ ಹೆಡ್ ಕೆಳಗೆ ಬರಬೇಕು, ನಮ್ಮ ಇದು ಮಸಲ್ಸ್ ಆ್ಯಂಡ್ ದ ಪೆರಿನಿಯಮ್, ದ ಡೌನ್ ಪಾರ್ಟ್ ಎಲ್ಲ ಸ್ಟ್ರಾಂಗ್ ಆಗಬೇಕು. ದಟ್ ಕಮ್ಸ್ ವಿತ್ ಮೋರ್ ಫಿಸಿಕಲ್ ಎಕ್ಸಸೈಸ್. ಹೆಡ್ ಕೆಳಗಡೆ ಬಂದಿದೆ ಅಂದರೆ ಫಿಸಿಕಲ್ ಎಕ್ಸಸೈಸ್ ಚೆನ್ನಾಗಿ ಮಾಡಿದ್ದೀರಾ ಅಂತ. ಓಕೆ, ಸೊ ದಟ್ ಈಸ್ ಐ ಆಮ್ ನಾಟ್ ಟೆಲಿಂಗ್ ಕಂಪಲ್ಸರಿ ಹಿಂಗೆ ಇರುತ್ತೆ ಅಂತ, ಬಟ್ ಓವರ್ ಆಲ್ ದಟ್ ಈಸ್ ದ ಥಿಂಗ್. ಸೊ ಅದರಿಂದ ಮೋಸ್ಟ್ ಆಫ್ ದಿಸ್ ಥಿಂಗ್ ಪುಷ್ ಮಾಡೋಕ್ಕಾಗಲಿ ಇಲ್ಲ ಪೇನ್ ಥ್ರೆಶೋಲ್ಡು ಕಡಿಮೆ ಆಗಿದೆ. ಪೇನ್ ಕೆಲವೊಬ್ರು ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಎಷ್ಟೊಂದು ಜನ ಬಂದು ನನಗೆ ಡೈರೆಕ್ಟಾಗಿ 39 ವೀಕ್ಸಿಗೆ ಸಿಸೇರಿಯನ್ ಮಾಡಿ ಈ ಮುಹೂರ್ತಕ್ಕೆ ಮಾಡಿ ಅಂತ ಡೈರೆಕ್ಟಾಗಿ ಕೇಳ್ತಾರೆ. ಸೊ ದ ಪ್ರಾಬ್ಲಮ್ ಕಮ್ಸ್ ವೆನ್ ದ ಫ್ಯಾಮಿಲಿ ಆ್ಯಂಡ್ ದ ಪ್ರೆಗ್ನೆಂಟ್ ವುಮೆನ್ ಅವರು ದೇ ಆರ್ ನಾಟ್ ಇನ್ ದ ಸೇಮ್ ಪೇಜ್. ದೇ ಆರ್ ನಾಟ್ ಆನ್ ದ ಸೇಮ್ ಪೇಜ್. ಫ್ಯಾಮಿಲಿ ವಿಲ್ ಟೆಲ್ ಇಲ್ಲ ವೆಜೈನಲ್ಲೇ ಆಗಬೇಕು, ಬಟ್ ದ ಪ್ರೆಗ್ನೆಂಟ್ ವುಮೆನ್ ಅವ್ರಿಗೆ ಸಿಸೇರಿಯನ್ ಬೇಕಾಗಿರುತ್ತೆ, ಇಲ್ಲ ಶಿ ಡಸ್ ನಾಟ್ ವಾಂಟ್ ಟು ರಿಸ್ಕ್ ಸಮಥಿಂಗ್. ಆ ಥರ ಅವ್ರ ಮಧ್ಯದಲ್ಲಿ ಇಶ್ಯೂ ಬಂದಾಗ ಆಲ್ ದೀಸ್ ಥಿಂಗ್ಸ್ ಸ್ಟಾರ್ಟ್. ಯಾಕೆಂದರೆ ವಿ ಆಲ್ಸೋ ರೀಸೆಂಟ್ಲಿ ಹ್ಯಾಡ್ ಅ ಪೇಷಂಟ್. ಶಿ ವಾಸ್ ರೆಡಿ ಟು ಗೋ ಫಾರ್ ಸಿಸೇರಿಯನ್, ಪ್ರೋಗ್ರೆಸ್ ಆಗ್ತಾ ಇರಲಿಲ್ಲ. ಶಿ ವಾಸ್ ರೆಡಿ ಟು ಗೋ ಫಾರ್ ಸಿಸೇರಿಯನ್, ಬಟ್ ಹರ್ ಮಾಮ್ ವಾಸ್ ಲೈಕ್ ಇಲ್ಲ ಬೇಡ ಮನೆಗೆ ಹೋಗ್ಬಿಡೋಣ, ಪೇನ್ ಇಲ್ಲದೆ ಯಾಕೆ ಬಂದೆ ನೀನು. ಸೊ ಮೆನಿ ಥಿಂಗ್ಸ್ ಸೊ ಆ ಥರ ಡಿಸ್ಕ್ರಿಪೆನ್ಸಿ ಇದ್ದಾಗ ಇಶ್ಯೂ ಆಗುತ್ತೆ. ಬಟ್ ಮೋಸ್ಟ್ಲಿ ಯಾರೂ ಅನ್ನೆಸೆಸರಿ ಮಾಡೋಕ್ಕೆ ಹೋಗಲ್ಲ, ಅನ್ಲೆಸ್ ಆ್ಯಂಡ್ ಅಂಟಿಲ್ ದೆರ್ ಇಸ್ ಸಮ್ ಇದು ಬೇಬಿ ಹಾರ್ಟ್ ಬೀಟ್ ಕಡಿಮೆ ಆಗಿರ್ಬೋದು, ಇಲ್ಲ ಬೇಬಿ ಕೆಳಗಡೆ ಬರ್ತಾ ಇಲ್ಲ, ತುಂಬ ಟೈಮ್ ಆಗಿದೆ ಲೇಬರ್ ಆಗಿ. ಈಗ ದ ಥಿಂಗ್ ಇಸ್ ಈಗ ನಾವು ತುಂಬ ಪ್ರಿವೆಂಟಿವ್ ಮೆಡಿಸಿನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಸೊ ಇದು ಕೆಳಗಡೆ ಬರ್ತಾ ಇಲ್ಲ ಅಂದರೆ ಮುಂಚೆ ಏನಿರ್ತಿತ್ತು, ಕೆಳಗಡೆ ಬರಲಿ ವೆಯ್ಟ್ ಮಾಡೋಣ ಅಂತ ಹೇಳಿ ಯೂಟ್ರಸ್ ಫುಲ್ ಇದು ವೀಕ್ ಆದಮೇಲೆ ದೇ ಯೂಸ್ ಟು ಮೇಕ್ ಅ ಡಿಸಿಷನ್ ಆಫ್ ಸಿಸೇರಿಯನ್. ಈಗ ಅಟ್ಲೀಸ್ಟ್ ವಿಲ್ ಹ್ಯಾವ್ ಎನ್ ಐಡಿಯಾ, ಆಗ್ಬೋದು ಆಗಲಿಕ್ಕಿಲ್ಲ, ಟ್ರೈ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತ. ಸೊ ಇಟ್ಸ್ ಗೆಟಿಂಗ್ ಬೆಟರ್. ಸೊ ಅದರಿಂದ ದೀಸ್ ಆರ್ ಲೈಕ್ ಅಬ್ಸಲ್ಯೂಟ್ಲಿ ಸಿಸೇರಿಯನ್ ಮಾಡಲೇಬೇಕು ಅನ್ನೋದು ವಿ ವಿಲ್ ಡಿಸೈಡ್ ಆಟ್ ಫಸ್ಟ್ ಓನ್ಲಿ. ಬಟ್ ಇವೆನ್ಚುಲಿ ಲೇಬರಲ್ಲಿ ಬಂದಾಗ ಲೇಬರಲ್ಲಿ ಅವ್ರು ಹೆಂಗೆ ಪ್ರೋಗ್ರೆಸ್ ಆಗ್ತಾ ಇದ್ದಾರೆ, ತುಂಬ ಅವರ್ಸ್ ಆಗಿದೆಯಾ, ಇಲ್ಲ ಲೀಕ್ ಜೊತೆ ಬಂದು ಮೋರ್ ದೆನ್ 24 hours ಲೀಕ್ ಆಗಿದೆ, ಇಲ್ಲ ಫೀವರ್ ಬರುತ್ತೆ, ಈಗ ಇನ್ಫೆಕ್ಟ್ ಆಗೋಗ್ತಾರೆ, ಮದರ್ ಬೇಬಿ ಬೋತ್ ವಿಲ್ ಗೆಟ್ ಇನ್ಫೆಕ್ಟೆಡ್. ಆ ಟೈಮಲ್ಲೆಲ್ಲ ಇಮಿಡಿಯೇಟಾಗಿ ವಿಲ್ ಟೇಕ್ ದೆಮ್ ಅಪ್. ಯಾವತ್ತಾರು ಒಂದು ದಿನ ನಿಮಗೆ ಟುಡೇ ಇಸ್ ವರ್ತ್ ದ ಡೇ ಬೀಯಿಂಗ್ ಎ ಗೈನಕಾಲಜಿಸ್ಟ್ ಅಂತ ಯಾವಾಗಾರ ಅನ್ಸಿದೆಯಾ ನಿಮಗೆ? ಅನಿಸುತ್ತೆ, ಆಲ್ಮೋಸ್ಟ್ ಎವ್ರಿ ಆಲ್ಟರ್ನೇಟ್ ಡೇಸ್ ಅಟ್ಲೀಸ್ಟ್ ಅನಿಸುತ್ತೆ. ವೆನ್ ತುಂಬ 24-36 hours ಒಂದು ಲೇಬರ್ ಪೇಷಂಟನ್ನು ವಿಲ್ ಮಾನಿಟರ್ ಆ್ಯಂಡ್ ಫೈನಲಿ ಶಿ ಡೆಲಿವರ್ಸ್. ಸೊ ಆ ಬೇಬಿ ನೋಡಿದಾಗ ದ್ಯಾಟ್ ಹ್ಯಾಪಿನೆಸ್ ಅಪಾರ್ಟ್ ಫ್ರಮ್ ದ ಮದರ್ ನಮಗೂ ತುಂಬ ಖುಷಿ ಆಗುತ್ತೆ. ಆ ಬೇಬಿ ನೋಡಿದ ತಕ್ಷಣ, ಆ ಬೇಬಿ ನೋಡಿದಾಗ ಲೈಕ್ ದ ಮೂಮೆಂಟ್ ನಾವು ಆ ಬೇಬಿನ ಅಮ್ಮಂಗೆ ಮತ್ತು ಅಪ್ಪಂಗೆ ತೋರಿಸಿದಾಗ ಅವ್ರ ಫೇಸ್ ಮೇಲಿರೋ ಖುಷಿ, that I cannot forget. So yeah, it was worth it ಅನ್ಸುತ್ತೆ. And so many times ಈಗ ದೀಸ್ ಕ್ಯೂಟ್ ಅಜ್ಜೀಸ್ ಅವರೆಲ್ಲ ಬರ್ತಾರೆ, ಅಮ್ಮ ಅದು ಅಲ್ಲಿ ನೋವ್ತಾ ಇದೆ, ಇಲ್ಲಿ ನೋವ್ತಾ ಇದೆ, ಹಂಗೇನಾದರೂ ಅಂದು ಏನೋ ಭಯ ಆಗ್ಬಿಟ್ಟಿದೆ ನನಗೆ, ಏನೋ ಆಗ್ತಾ ಇದೆ ಅಂತ. ಸೊ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆ ಅಜ್ಜಿ, ಏನೂ ವರಿ ಮಾಡೋ ಅಂಥದ್ದಿಲ್ಲ, ಆರಾಮಾಗಿ ಹೋಗಿ ಅಂದ ತಕ್ಷಣ ದೇ ಫೀಲ್ ಸೋ ಹ್ಯಾಪಿ. ರಿಯಶ್ಯೂರ್ ಮಾಡಿದಾಗ ಆ ಫೇಸ್ ಅಂತೂ ಲೈಕ್ ಸೋ ಕ್ಯೂಟ್. ಸೊ ದೋಸ್ ಕೈಂಡ್ ಆಫ್ ಡೇಸ್ ಆರ್ ಆಲ್ವೇಸ್ ವರ್ತ್ ಇಟ್. ಥ್ಯಾಂಕ್ ಯು ಡಾಕ್ಟರ್, ಇಷ್ಟು ಟೈಮು ನೀವು ನಮಗೋಸ್ಕರ ಈ ಬ್ಯುಸಿ ಸ್ಕೆಡ್ಯೂಲಲ್ಲಿ ಬಂದು ಪಾಡ್ಕಾಸ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪ್ರತಿಧ್ವನಿ ವೀಕ್ಷಕರಿಗೆ ಇಷ್ಟೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.